ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಇದ್ರ ಬಗ್ಗೆ ನಾವು ಕಲಿತಾ ಇದ್ದೀವಿ. ನಾನು ಶ್ವೇತಾ ಮುರುಗು. ಈ ವಿಡಿಯೋದಲ್ಲಿ ಉನ್ನತ ಶಿಕ್ಷಣದಲ್ಲಿ ಬೋಧನೆಯ ವಿಧಾನಗಳ ಬಗ್ಗೆ ಕಲಿತಾ ಇದ್ದೀವಿ. ಇದರಲ್ಲಿ ಕೆಲವೊಂದು ಪಾರ್ಟ್ಸ್ ಇದೆ. ಅದು ಶಿಕ್ಷಕ ಕೇಂದ್ರಿತ ಬೋಧನಾ ವಿಧಾನ, ಕಲಿಕಾ ಕೇಂದ್ರಿತ ಬೋಧನಾ ವಿಧಾನ, ಬೋಧನಾ ತಂತ್ರಗಳು ಮತ್ತು ಪರಿಕರಗಳು. ಇದರಲ್ಲಿ ಮತ್ತೆ ಸಬ್ ಟಾಪಿಕ್ಸ್ ಇದೆ. ನಾವು ಅದನ್ನ ಒಂದೊಂದೇ ಕಲಿತಾ ಹೋಗೋಣ. ಮೊದಲನೇದಾಗಿ ಉನ್ನತ ಶಿಕ್ಷಣದಲ್ಲಿ ಬೋಧನೆಯ ವಿಧಾನಗಳು ಅಂತಂದರೆ ಏನು, ಇಂಟ್ರಡಕ್ಷನ್ ನೋಡೋಣ. ಶಿಕ್ಷಕರು ತಮ್ಮದೇ ಆದ ವಿಶಿಷ್ಟ ಶೈಲಿಯ ಬೋಧನೆಯನ್ನು ಹೊಂದಿರುತ್ತಾರೆ. ಇದಕ್ಕೆ ಉದಾಹರಣೆಯಾಗಿ ಇಲ್ಲಿ ಕೊಟ್ಟಿರೋದು ಮೆಂಟೋಸ್ ಜಾಹೀರಾತು. ನೀವು ಮೆಂಟೋಸ್ ಜಾಹೀರಾತು ನೋಡಿರ್ತೀರಾ. ಅದರಲ್ಲಿ ಮೆಂಟೋಸ್ ಜೀವನ ಮತ್ತು ಸಾಮಾನ್ಯ ಜೀವನ ಮತ್ತು ಮೆಂಟೋಸ್ ಜೀವನ ಅಂತ ಹೇಳಿಬಿಟ್ಟು ಅವರು ಆ್ಯಡ್ ಕೊಡ್ತಾರೆ. ಅದ್ರ ಮೂಲಕ ನೋಡೋದಾದರೆ ಇಲ್ಲಿ ಒಬ್ಬ ಶಿಕ್ಷಕ ಸಾಮಾನ್ಯ ಜೀವನ ಅಂತಂದರೆ ಸಾಮಾನ್ಯವಾಗಿ ಒಂದು ಟ್ರೆಡಿಷ್ನಲ್ ಮೆಥಡ್ನಲ್ಲಿ ಮಕ್ಕಳಿಗೆ ಪಾಠವನ್ನು ಮಾಡೋದಾಗಿರುತ್ತೆ. ಮತ್ತು ಅಸಾಧಾರಣ ಜೀವನ ಅಂತಂದರೆ ಇಲ್ಲಿ ಶಿಕ್ಷಣವನ್ನು ಒಂದು ಆಸಕ್ತಿದಾಯಕವಾಗಿ ಕ್ರಿಯೇಟಿವ್ ಆಗಿ ನಡೆಸ್ಕೊಡೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಪಾತ್ರಗಳು, ನಾಟಕಗಳು ಮತ್ತು ಗುಂಪು ಚರ್ಚೆಗಳು ಇದನ್ನೆಲ್ಲ ಕೊಟ್ಟು ವಿದ್ಯಾರ್ಥಿಗಳನ್ನು ಶಿಕ್ಷಣಕ್ಕೆ ತಗೊಂಡು ಬರೋದು ಅದು ಒಂದು ರೀತಿಯಾಗಿರುವಂತಹ ಆಸಕ್ತಿದಾಯಕ ತರಗತಿಗಳಾಗಿರುತ್ತೆ. ಅದನ್ನು ಹೆಚ್ಚು ಪ್ರೋತ್ಸಾಹಿಸಬೇಕು ಅನ್ನೋದು ಕೂಡ ಮೂಲ ಉದ್ದೇಶ ಆಗಿರುತ್ತೆ. ಇಲ್ಲಿ ಸಾಮಾನ್ಯವಾಗಿ ನಾವು ಶಿಕ್ಷಣವನ್ನು ನೋಡೋದಾದರೆ ಶಿಕ್ಷಕರು ಪಾಠ ಮಾಡ್ತಾರೆ, ವಿದ್ಯಾರ್ಥಿಗಳು ಅದನ್ನು ಕೇಳ್ತಾರೆ. ಇದೊಂದು ಟ್ರೆಡಿಷ್ನಲ್ ಮೆಥಡ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಎರಡು ವಿಧವಾದಂತಹ ಶಿಕ್ಷಣ ಬೋಧನೆಯ ವಿಧಾನಗಳು ಇಲ್ಲಿ ನಾವು ಕಾಣಬಹುದಾಗಿರುತ್ತೆ. ಇದನ್ನು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಮೊದಲೇ ಹೇಳ್ದಂಗೆ ಶಿಕ್ಷಕ ಕೇಂದ್ರಿತ ಬೋಧನಾ ವಿಧಾನಗಳು ಯಾವ್ಯಾವುದು ಅಂತ ಅಂದರೆ ಟೀಚರ್ ಸೆಂಟ್ರಿಕ್ ಟೀಚಿಂಗ್ ಮೆಥಡ್ಸ್. ಇಲ್ಲಿ ಶಿಕ್ಷಕನೇ ಮುಖ್ಯ ಪಾತ್ರವನ್ನು ವಹಿಸ್ತಾನೆ. ಯಾವ್ಯಾವ ರೀತಿಯಾದಂತಹ ವಿಧಾನಗಳು ಇಲ್ಲಿದೆ ಅಂತಂದರೆ ಉಪನ್ಯಾಸ ವಿಧಾನ ಅಂತಂದರೆ ಲೆಕ್ಚರ್ ಮೆಥಡ್. ಉಪನ್ಯಾಸ ವಿಧಾನವು ಒಂದು ಬೋಧನಾ ವಿಧಾನವಾಗಿದ್ದು ತರಗತಿಯ ಸಮಯದಲ್ಲಿ ಶಿಕ್ಷಕರು ಬಹಳಷ್ಟು ಮಾತನಾಡುತ್ತಾರೆ, ಪರಿಕಲ್ಪನೆಗಳನ್ನು ವಿವರಿಸುತ್ತಾರೆ ಮತ್ತು ವಿದ್ಯಾರ್ಥಿಗಳೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಾರೆ. ಈ ವಿಧಾನವು ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಪರಿಣತಿಯಿಂದ ನೇರವಾಗಿ ಕಲಿಯಲು ಅನುವು ಮಾಡಿಕೊಡುತ್ತದೆ. ಇದು ಸಂಕೀರ್ಣ ಅಥವಾ ವಿವರವಾದ ವಿಷಯವನ್ನು ತಲುಪಿಸಲು ಉಪಯುಕ್ತವಾಗಿದೆ. ಆದಾಗ್ಯೂ ಇದು ಕೆಲವೊಮ್ಮೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳಲು ಅಥವಾ ಕಲಿಕೆಯ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಹೆಚ್ಚಿನ ಅವಕಾಶವನ್ನು ಹೊಂದಿರದ ಕಾರಣ ಬೇಸರವನ್ನು ಅನುಭವಿಸಲು ಕಾರಣವಾಗಬಹುದು. ಇಲ್ಲಿ ಶಿಕ್ಷಕ ಮಾತ್ರ ಮಾತಾಡ್ತಾನೆ, ವಿದ್ಯಾರ್ಥಿಗಳು ಮಾತಾಡೋದಿಲ್ಲ. ಪಾಠ ಮುಗಿಯೋವರೆಗೂ ಕೇವಲ ಶಿಕ್ಷಕ ಏನನ್ನು ಹೇಳ್ತಾನೆ ಅಥವಾ ಬೋಧಿಸ್ತಾನೆ ಅದನ್ನು ಮಾತ್ರ ವಿದ್ಯಾರ್ಥಿಗಳು ತಗೊಳ್ಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಒಂದು 10 ನಿಮಿಷ 15 ನಿಮಿಷ ವಿದ್ಯಾರ್ಥಿಗಳು ಇಂಟ್ರೆಸ್ಟಿಂದ ಕೇಳಬಹುದು. ಅದಾದಮೇಲೆ ಅವರು ಆ ತರಗತಿಯ ಬಗ್ಗೆ ಇಂಟ್ರೆಸ್ಟ್ನ ಕಳ್ಕೊಳ್ಬಹುದಾಗಿರುತ್ತೆ. ಯಾಕೆ ಅಂದರೆ ಇಲ್ಲಿ ಒನ್ ವೇ ಕಮ್ಯುನಿಕೇಷನ್ ನಡೀತಾ ಇರುತ್ತೆ ಅಂತ. ಇಲ್ಲಿ ಉದಾಹರಣೆ ನೋಡೋದಾದರೆ 2ನೇ ಮಹಾಯುದ್ಧದ ಕಾರಣಗಳನ್ನು ಶಿಕ್ಷಕರು ಚರ್ಚಿಸುತ್ತಿರುವ ಇತಿಹಾಸ ತರಗತಿಯನ್ನು ಊಹಿಸಿಕೊಳ್ಳಿ. ಶಿಕ್ಷಕರು ತರಗತಿಯ ಮುಂಭಾಗದಲ್ಲಿ ನಿಂತು ಯುದ್ಧಕ್ಕೆ ಕಾರಣವಾದ ಘಟನೆಗಳು, ವಿವಿಧ ದೇಶಗಳ ಪಾತ್ರಗಳು ಮತ್ತು ಸಂಘರ್ಷದ ಪರಿಣಾಮಗಳನ್ನು ವಿವರಿಸುತ್ತಾರೆ. ಈಗ ಮಾಹಿತಿಯ ಏಕಮುಖ ಹರಿವು ಇರುವುದರಿಂದ ಅನೇಕ ವಿದ್ಯಾರ್ಥಿಗಳು ಬೇಸರಗೊಳ್ಳಬಹುದು ಮತ್ತು ತರಗತಿಯಲ್ಲಿ ಮಲಗಬಹುದು. ವಿದ್ಯಾರ್ಥಿಗಳು ಕ್ಲಾಸಲ್ಲಿ ಮಲಗೋಕೆ ಒಂದು ಕಾರಣ ಅಂತಂದರೆ ಇಲ್ಲಿ ಒನ್ ವೇ ಕಮ್ಯುನಿಕೇಷನ್ ನಡೀತಿರುತ್ತೆ. ವಿದ್ಯಾರ್ಥಿಗಳಿಗೆ ಯಾವುದೇ ಚಟುವಟಿಕೆ ಇರೋದಿಲ್ಲ ಅಥವಾ ಯಾವುದೇ ಒಂದು ಗುಂಪು ಚರ್ಚೆ ಇರೋದಿಲ್ಲ. ಹಾಗಾಗಿ ಇದೊಂದು ಲೆಕ್ಚರ್ ಮೆಥಡ್ ಅಂತಂದರೆ ಇಲ್ಲಿ ಶಿಕ್ಷಕನೇ ಕೇಂದ್ರಿತವಾಗಿರೋದ್ರಿಂದ ಈ ಬೋಧನಾ ವಿಧಾನ ಅಷ್ಟು ಸಮಂಜಸವಲ್ಲ. ಈಗಿನ ಟ್ರೆಂಡ್ಗೆ ಅದು ಅಷ್ಟೊಂದು ಸಮಂಜಸವಲ್ಲ ಅಂತ ಹೇಳಬಹುದು. 2ನೇದು ತಂಡ ಬೋಧನಾ ವಿಧಾನ, ಟೀಮ್ ಟೀಚಿಂಗ್ ಮೆಥಡ್. ಇಲ್ಲೂ ಕೂಡ ಶಿಕ್ಷಕರೇ ಕೇಂದ್ರಿತರಾಗಿರ್ತಾರೆ. ತಂಡದ ಬೋಧನಾ ವಿಧಾನಗಳು 2 ಅಥವಾ ಹೆಚ್ಚಿನ ಶಿಕ್ಷಕರು ತರಗತಿಯಲ್ಲಿ ಪಾಠಗಳನ್ನು ನೀಡಲು ಒಟ್ಟಿಗೆ ಕೆಲಸ ಮಾಡುವುದನ್ನು ಒಳಗೊಂಡಿರುತ್ತದೆ. 2 ಟೀಚರ್ ಕಾನ್ಸೆಪ್ಟ್ ಅಂತ ಇತ್ತೀಚೆಗೆ ಬಂತು. ಅಲ್ಲಿ ಒಂದೇ ತರಗತಿಯಲ್ಲಿ
40 ಜನ ಮಕ್ಕಳಿದ್ರೆ ಅವ್ರಿಗೆ 2 ಟೀಚರ್ ಇರ್ತಾರೆ, ಒಬ್ಬರು ಪಾಠ ಮಾಡ್ತಾರೆ, ಇನ್ನೊಬ್ಬರು ಮಕ್ಕಳಿಗೆ ಅಸಿಸ್ಟ್ ಮಾಡ್ತಾರೆ. ಈ ರೀತಿಯಾಗಿರುತ್ತೆ. ಈ ಸಹಯೋಗದ ವಿಧಾನವು ಶಿಕ್ಷಕರಿಗೆ ತಮ್ಮ ಪರಿಣಿತಿ ಮತ್ತು ಕೌಶಲ್ಯಗಳನ್ನು ಒಗ್ಗೂಡಿಸಿ ಕಲಿಯುವ ವಾತಾವರಣವನ್ನು ಸೃಷ್ಟಿಸಲು ಅನುವು ಮಾಡಿಕೊಡುತ್ತದೆ. ಉದಾಹರಣೆಗೆ, ಒಬ್ಬ ಶಿಕ್ಷಕರು ಚರ್ಚೆಯನ್ನು ನಡೆಸಬಹುದು ಮತ್ತು ಇನ್ನೊಬ್ಬರು ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ವಿವರಣೆಗಳನ್ನು ನೀಡುತ್ತಾರೆ. ಈ ವಿಧಾನವನ್ನು ಅರ್ಥ ಮಾಡಿಕೊಳ್ಳಲು ನಿಜ ಜೀವನದಿಂದ ಪ್ರಾಯೋಗಿಕ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಎಕ್ಸಾಂಪಲ್ ನೋಡೋದಾದರೆ, ಗ್ರಾಹಕ ಸೇವೆ ಕುರಿತ ಕಾರ್ಪೊರೇಟ್ ತರಬೇತಿಯಲ್ಲಿ ಮಧು ಮತ್ತು ಗಂಗಾ ಎಂಬ 2 ತರಬೇತುದಾರರಿದ್ದಾರೆ. ಗ್ರಾಹಕರೊಂದಿಗೆ ಉತ್ತಮವಾಗಿ ಸಂವಹನ ನಡೆಸುವುದು ಮತ್ತು ಕಠಿಣ ಸಂದರ್ಭಗಳನ್ನು ಹೇಗೆ ನಿಭಾಯಿಸುವುದು ಎಂಬುದರ ಕುರಿತು ಮಧು ಮಾತನಾಡುತ್ತಾರೆ. ಅಂತಂದರೆ ಇಲ್ಲಿ ಗ್ರಾಹಕ ಸೇವೆ ಅಂತಂದರೆ ಕಸ್ಟಮರ್ ಕೇರ್ಗೆ ಸಂಬಂಧಪಟ್ಟಿರುವಂತಹ ಒಂದು ಕಾರ್ಪೊರೇಟ್ ತರಬೇತಿಗೆ ಸಂಬಂಧಪಟ್ಟಿರೋದು. ಅಲ್ಲಿ ಮಧು ಮತ್ತು ಗಂಗಾ ಅನ್ನುವಂತಹ 2 ಟ್ರೈನರ್ಸ್ ಇರ್ತಾರೆ. ಅದರಲ್ಲಿ ಗ್ರಾಹಕರೊಂದಿಗೆ ಉತ್ತಮವಾಗಿ ಸಂವಹನ ಹೇಗೆ ನಡೆಸೋದು ಅನ್ನೋದ್ರ ಬಗ್ಗೆ ಮತ್ತು ಕಠಿಣ ಸಂದರ್ಭಗಳನ್ನು ಹೇಗೆ ನಿಭಾಯಿಸೋದು ಅನ್ನೋದ್ರ ಕುರಿತಾಗಿ ಮಧು ಮಾತಾಡ್ತಾರೆ. ಅವಳ ಸ್ವಂತ ಅನುಭವಗಳಿಂದ ಕಥೆಗಳನ್ನು ಹಂಚಿಕೊಳ್ಳುತ್ತಾಳೆ. ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸುಲಭವಾಗುತ್ತದೆ. ಅವರು ಯಾವಾಗ ತಮ್ಮ ಎಕ್ಸ್ಪೀರಿಯನ್ಸ್ನ ಮುಂಚೆ ಇರುವಂತಹ ಅನುಭವದ ಆಧಾರದ ಮೇಲೆ ಕೆಲವೊಂದು ಉದಾಹರಣೆಗಳನ್ನ ಹಂಚ್ಕೊಳ್ತಾರೋ ಆವಾಗ ಅವರು ನೀಡುವಂತಹ ಟ್ರೈನಿಂಗು ತುಂಬ ಚೆನ್ನಾಗಿ ನಮಗೆ ಅರ್ಥ ಆಗುತ್ತೆ ಅಂತ. ಮತ್ತು ಇನ್ನೊಂದೆಡೆ ಗ್ರಾಹಕರ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಲ್ಲಿ ಗಂಗಾ ಅವರು ಶೀಘ್ರವಾಗಿ ಮಾತನಾಡುತ್ತಾರೆ. ಒಂದ್ಸರಿ ಮಧು ಅವರ ಮಾತು ಮುಗಿದ ಮೇಲೆ ನಂತರದಲ್ಲಿ ಗಂಗಾ ಮಾತಾಡ್ತಾರೆ. ಗ್ರಾಹಕರೊಂದಿಗೆ ಹೇಗೆ ಗ್ರಾಹಕರ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಅವರು ಶೀಘ್ರವಾಗಿ ಮಾತಾಡ್ತಾರೆ. ಒಟ್ಟಿಗೆ ಮಧು ಮತ್ತು ಗಂಗಾ ಅವರು ತರಬೇತಿಯಲ್ಲಿರುವ ಪ್ರತಿಯೊಬ್ಬರೂ ಗ್ರಾಹಕರೊಂದಿಗೆ ವ್ಯವಹರಿಸಲು ವಿಭಿನ್ನ ಕೌಶಲ್ಯಗಳನ್ನು ಕಲಿಯುತ್ತಾರೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ. ಅಲ್ಲಿಗೆ ಗಂಗಾ ಮತ್ತು ಮಧು ಇಬ್ಬರೂ ಸೇರಿ ಬೇರೆ ಬೇರೆ ಟಾಪಿಕ್ ಬಗ್ಗೆ ಮಾತಾಡಿದಾಗ ಇಬ್ಬರು ಮಾತನಾಡಿರುವಂತಹ ವಿಷಯಗಳನ್ನು ಒಟ್ಟಿಗೆ ವಿದ್ಯಾರ್ಥಿಗಳು ತಗೊಂಡಿರ್ತಾರೆ. ಹಾಗಾಗಿ ಉದ್ಯೋಗಿಗಳು ಉತ್ತಮವಾಗಿ ಕಲಿಯಬಹುದು ಮತ್ತು ಗ್ರಾಹಕರೊಂದಿಗೆ ವ್ಯವಹರಿಸುವಾಗ ಹೆಚ್ಚು ಆತ್ಮವಿಶ್ವಾಸವನ್ನು ಅನುಭವಿಸಬಹುದು. ಇಲ್ಲಿ ಇಬ್ಬಿಬ್ಬರು ಟ್ರೈನ್ ಮಾಡ್ತಿರೋದ್ರಿಂದ ಇಬ್ಬರಲ್ಲಿರುವಂತಹ ಅನುಭವಗಳು ಮತ್ತು ಉದಾಹರಣೆಗಳು ಬೇರೆ ಬೇರೆ ಆಗಿರುತ್ತೆ. ಕೊಡುವಂತಹ ಟ್ರೈನಿಂಗ್ ಕೂಡ ಎಫೆಕ್ಟಿವ್ ಆಗಿರುತ್ತೆ. ಹಾಗಾಗಿ ತುಂಬ ಕಾನ್ಫಿಡೆನ್ಸಿಂದ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಕಲಿಬಹುದು ಅಂತ. ಈ ರೀತಿಯಾಗಿ ಉದ್ಯೋಗಿಗಳು ಉತ್ತಮವಾಗಿ ಕಲಿಯಬಹುದು ಮತ್ತು ಗ್ರಾಹಕರೊಂದಿಗೆ ವ್ಯವಹರಿಸುವಾಗ ಹೆಚ್ಚು ಆತ್ಮವಿಶ್ವಾಸವನ್ನು ಅನುಭವಿಸಬಹುದು. ಪರಿಣಾಮಕಾರಿ ತಂಡದ ಬೋಧನೆಗೆ ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿ ಕಲಿಕೆಯ ಅನುಭವವನ್ನು ಖಚಿತಪಡಿಸಿಕೊಳ್ಳಲು ಒಳಗೊಂಡಿರುವ ಶಿಕ್ಷಕರ ನಡುವೆ ಎಚ್ಚರಿಕೆಯ ಯೋಜನೆ, ಸಮನ್ವಯ ಮತ್ತು ಸಂವಹನದ ಅಗತ್ಯವಿದೆ ಎಂಬುದನ್ನು ಗಮನಿಸಬೇಕಾಗುತ್ತದೆ. ಈ ರೀತಿ ಟ್ರೈನಿಂಗ್ ಕೊಡ್ತಿದ್ದಾರೆ ಅಂತಂದರೆ ಗಂಗಾ ಮತ್ತು ಮಧುನಲ್ಲಿ ಒಂದು ಹೆಚ್ಚಿನ ಪ್ಲ್ಯಾನಿಂಗ್ಸ್ ಇರಬೇಕು, ಜೊತೆಗೆ ಸಮನ್ವಯತೆ ಮತ್ತು ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಆಗ ಮಾತ್ರ ಅವರು ಕೊಡುವಂತಹ ಟ್ರೈನಿಂಗ್ ಅಲ್ಲಿರುವಂತಹ ಉದ್ಯೋಗಿಗಳಿಗೆ ಸಹಾಯ ಆಗತ್ತೆ ಅಂತ. ಇಂತಹ 2 ಟೀಚರ್ ಕಾನ್ಸೆಪ್ಟ್ ಅಂತ ನಾವೇನು ಕರಿತೀವೋ ಅದನ್ನು ತಂಡ ಬೋಧನಾ ವಿಧಾನ, ಟೀಮ್ ಟೀಚಿಂಗ್ ಟ್ರೈನಿಂಗ್ ಅಂತ ಕರೀತಾರೆ. ನೆಕ್ಸ್ಟು ಪ್ರದರ್ಶನ ವಿಧಾನ, ಡೆಮಾನ್ಸ್ಟ್ರೇಷನ್ ಮೆಥಡ್. ಪ್ರದರ್ಶನ ವಿಧಾನವೆಂದರೆ ಶಿಕ್ಷಕರು ಕೆಲಸ ಹೇಗೆ ಮಾಡುತ್ತಾರೆ ಅಥವಾ ಹೇಗೆ ಮಾಡಬೇಕೆಂದು ತೋರಿಸುತ್ತಾರೆ. ಉಪನ್ಯಾಸ ವಿಧಾನದಲ್ಲಿ ಶಿಕ್ಷಕರು ಕೇವಲ ಮೌಖಿಕವಾಗಿ ಪರಿಕಲ್ಪನೆಯನ್ನು ವಿವರಿಸುತ್ತಾರೆ. ಆದಾಗ್ಯೂ ಈ ವಿಧಾನದಲ್ಲಿ ಅವರು ನಿಮಗೆ ಪ್ರಾಯೋಗಿಕ ಪ್ರದರ್ಶನಗಳನ್ನು ನೀಡುತ್ತಾರೆ. ಅಲ್ಲಿ ಮುಂಚೆನೇ ಹೇಳಿದಾಗೆ ಉಪನ್ಯಾಸ ವಿಧಾನದಲ್ಲಿ ಬರೀ ಮೌಖಿಕವಾಗಿ ಓರಲ್ ಆಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಈಗ ಮಹಾಯುದ್ಧದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳಿದರು, 2ನೇ ಮಹಾಯುದ್ಧದ ಬಗ್ಗೆ. ಬಟ್ ಇಲ್ಲಿ ಪ್ರಾಯೋಗಿಕವಾಗಿ ಪ್ರದರ್ಶನಗಳನ್ನು ನೀಡ್ತಾರೆ. ಉದಾಹರಣೆಗೆ ನೋಡೋದಾದರೆ, ಶಿಕ್ಷಕರು ರಾಸಾಯನಿಕ ಕ್ರಿಯೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಕಲಿಸಲು ಬಯಸಿದರೆ ವಿಭಿನ್ನ ವಸ್ತುಗಳು ಪರಸ್ಪರ ಹೇಗೆ ಪ್ರತಿಕ್ರಿಯಿಸುತ್ತವೆ ಎಂಬುದನ್ನು ಪ್ರದರ್ಶಿಸಲು ಅವರು ತರಗತಿಯಲ್ಲಿ ಪ್ರಯೋಗವನ್ನು ಮಾಡಬಹುದು. ಈಗ ರಾಸಾಯನಿಕ ಶಾಸ್ತ್ರ ಆಗಿರ್ಬೋದು, ಭೌತಶಾಸ್ತ್ರ ಆಗಿರ್ಬೋದು,
ಇದರಲ್ಲಿ ಪ್ರಯೋಗಗಳು ಜಾಸ್ತಿ ಇರುತ್ತೆ. ಸೊ ಆ ಪ್ರಯೋಗಗಳನ್ನು ಬರೀ ಎಕ್ಸ್ಪ್ಲೇನ್ ಮಾಡೋದಲ್ಲದೆ ಪ್ರಯೋಗಶಾಲೆಗೆ ಕರ್ಕೊಂಡು ಹೋಗಿ ಅಲ್ಲಿ ವಿದ್ಯಾರ್ಥಿಗಳ ಮುಂದೆನೇ ಪ್ರಯೋಗಗಳನ್ನು ಕೂಡ ಮಾಡಿ ತೋರಿಸ್ತಾರೆ. ಇದು ಕ್ರಿಯೆಯಲ್ಲಿನ ಪರಿಕಲ್ಪನೆಯನ್ನು ನೋಡಲು ಮತ್ತು ಅರ್ಥ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತದೆ ಮತ್ತು ಕಲಿಯಲು ಸುಲಭವಾಗುತ್ತದೆ. ಈ ವಿಧಾನದ ಯೋಜನೆಯೆಂದರೆ ಅದು ಕಲಿಕೆಯಲ್ಲಿ ಹೆಚ್ಚು ತೊಡಗಿಕೊಳ್ಳುತ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚು ನೆನಪಿನಲ್ಲಿರುತ್ತದೆ. ವಾಸ್ತವವಾಗಿ ಇದು ವಿದ್ಯಾರ್ಥಿಗಳ ಕುತೂಹಲವನ್ನು ಹೆಚ್ಚಿಸುತ್ತದೆ, ಆದರೆ ಈ ವಿಧಾನದಲ್ಲಿ ತಯಾರಿಗಾಗಿ ಹೆಚ್ಚುವರಿ ಸಮಯ ಮತ್ತು ಸಂಪನ್ಮೂಲಗಳು ಬೇಕಾಗಬಹುದು ಮತ್ತು ಕೆಲವೊಮ್ಮೆ ಪ್ರತಿ ಕಲ್ಪನೆಯನ್ನು ಪ್ರದರ್ಶಿಸಲು ಸಾಧ್ಯವಾಗದೆಯೂ ಇರಬಹುದು. ಸೊ ಏನಾಗುತ್ತೆ, ಪ್ರದರ್ಶನ ವಿಧಾನದಲ್ಲೂ ಕೂಡ ಟೀಚರ್ ಸೆಂಟ್ರಿಕ್ ಆಗಿರುತ್ತೆ. ಆದರೆ ಟೀಚರ್ ಇಲ್ಲಿ ಮಾತನಾಡೋದಷ್ಟೇ ಅಲ್ಲ, ಮಾತನಾಡೋದರ ಜೊತೆಗೆ ಪ್ರಯೋಗಗಳನ್ನು ಮಾಡಿ ತೋರಿಸ್ತಾರೆ. ಇಲ್ಲೂ ಕೂಡ ವಿದ್ಯಾರ್ಥಿ ಕಡೆಯಿಂದ ಯಾವುದೇ ಕಮ್ಯುನಿಕೇಷನ್ ಇರೋದಿಲ್ಲ. ಎಲ್ಲ ಕಮ್ಯುನಿಕೇಷನು ಟೀಚರ್ ಸೈಡಿಂದನೇ ಇರುತ್ತೆ. ಅವರೇ ಪ್ರಯೋಗಗಳನ್ನು ಮಾಡಿ ತೋರಿಸ್ತಿರ್ತಾರೆ. ವಿದ್ಯಾರ್ಥಿಗಳಲ್ಲಿ ಕುತೂಹಲ ಇರುತ್ತೆ, ಬಟ್ ಯಾರು ನಿದ್ದೆ ಮಾಡ್ತಾ ಕ್ಲಾಸನ್ನು ಅಟೆಂಡ್ ಮಾಡೋದಿಲ್ಲ. ಬದಲಾಗಿ ಆಸಕ್ತಿದಾಯಕವಾಗಿ ಕ್ಲಾಸ್ನ ಅಟೆಂಡ್ ಮಾಡ್ತಾರೆ. ಹಾಗಂತ ಎಲ್ಲ ವಿಷಯಗಳನ್ನು ಕೂಡ ಪ್ರದರ್ಶನ ಮಾಡಿ ತೋರಿಸೋಕ್ಕೆ ಸಾಧ್ಯ ಆಗುತ್ತೆ ಅಂತ ಏನೂ ಇಲ್ಲ. ಕೆಲವೊಂದನ್ನು ಕೇವಲ ಓರಲ್ ಆಗಿ ಅಥವಾ ಮೌಖಿಕವಾಗಿ ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಟಿವಿ ವಿಡಿಯೋ ಪ್ರಸ್ತುತಿ ವಿಧಾನ, ಟಿವಿ ವಿಡಿಯೋ ಪ್ರೆಸೆಂಟೇಷನ್ ಮೆಥಡ್. ಇದರಲ್ಲಿ ಟಿವಿ ವಿಡಿಯೋ ಪ್ರಸ್ತುತಿ ವಿಧಾನದಲ್ಲಿ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸಲು ಶಿಕ್ಷಕರು ವಿಡಿಯೋಗಳನ್ನು ಬಳಸುತ್ತಾರೆ. ಕೇವಲ ಮಾತನಾಡುವ ಬದಲು ವಿದ್ಯಾರ್ಥಿಗಳು ಪಾಠವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವ ಏನನ್ನಾದರೂ ಪರದೆಯ ಮೇಲೆ ವೀಕ್ಷಿಸುತ್ತಾರೆ. ಈ ವಿಡಿಯೋಗಳು ಪ್ರಯೋಗಗಳು, ಐತಿಹಾಸಿಕ ಘಟನೆಗಳು ಅಥವಾ ವಿದ್ಯಾರ್ಥಿಗಳು ಏನು ಕಲಿಯುತ್ತಿದ್ದಾರೆ ಎಂಬುದಕ್ಕೆ ಸಂಬಂಧಿಸಿದ ಅನಿಮೇಟೆಡ್ ಕಥೆಗಳನ್ನು ತೋರಿಸಬಹುದು. ಸೊ ಈಗ ನಾವು ಈಗ ಆನ್ಲೈನ್ ಕ್ಲಾಸಸ್ ಅಂತ ಶುರು ಆದಮೇಲೆ ನಾವು ನೋಡೋಕ್ಕೆ ಶುರು ಮಾಡಿದ್ದೆ ವಿಡಿಯೋ ಪ್ರೆಸೆಂಟೇಷನ್ಗಳು. ಹಲವಾರು ವಿಡಿಯೋ ಪ್ರೆಸೆಂಟೇಷನ್ಗಳನ್ನ ಹಾಕಿ ನಮಗೆ ಪಠ್ಯಗಳನ್ನು ಅರ್ಥ ಆಗುವ ರೀತಿಯಲ್ಲಿ ಅದನ್ನು ತೋರಿಸ್ತಾ ಇದ್ರು. ಇಲ್ಲೂ ಕೂಡ ನಾವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದಿತ್ತು, ಬಟ್ ಡೈರೆಕ್ಟಾಗಿ ಟೀಚರ್ಸ್ನ ಮಾತಾಡ್ಸೋಕ್ಕೆ ಆಗ್ತಿರಲಿಲ್ಲ. ಸೊ ಇದು ಕೂಡ ಟೀಚರ್ ಸೆಂಟ್ರಿಕ್ಕೇ ಆಗಿರುತ್ತೆ. ಇಲ್ಲಿ ವಿಡಿಯೋಗಳನ್ನು ತೋರಿಸಲಾಗುತ್ತೆ, ನಾವು ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಕಿಂಡರ್ ಗಾರ್ಡನ್ ಶಿಕ್ಷಕರು ಮಕ್ಕಳನ್ನು ಉತ್ತಮ ಅಭ್ಯಾಸಗಳನ್ನು ಅನುಸರಿಸಲು ಪ್ರೋತ್ಸಾಹಿಸಲು ಅನಿಮೇಷನ್ ವಿಡಿಯೋಗಳನ್ನು ತೋರಿಸಬಹುದು. ಅದೇ ರೀತಿ ಸ್ಟಾಕ್ ಮಾರುಕಟ್ಟೆ ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ವೆಬ್ ಸರಣಿ ಸ್ಕ್ಯಾಮ್ 1992 ಅಥವಾ ಚಲನಚಿತ್ರ ದಿ ವುಲ್ಫ್ ಆಫ್ ವಾಲ್ ಸ್ಟ್ರೀಟ್ ಅನ್ನು ತೋರಿಸಲು ನಿರ್ಧರಿಸಬಹುದು. ಸೊ ಯಾವ ವಿಷಯಕ್ಕೆ ಅಂತ ಸಂಬಂಧಿಸಿದಂತೆ ಯಾವ ಚಲನಚಿತ್ರ ತೋರಿಸೋಕ್ಕೆ ಸಾಧ್ಯನೋ ಅದು, ಅಥವಾ ಯಾವುದು ವಿಡಿಯೋ ತೋರಿಸೋಕ್ಕೆ ಸಾಧ್ಯನೋ ಅದು, ಅಥವಾ ಕಿಂಡರ್ ಗಾರ್ಡನ್ ಮಕ್ಕಳಾದರೆ ಅವರಿಗೆ ABCD ಅಥವಾ ರೈಮ್ಸು, ನಂಬರ್ಸು ಈ ರೀತಿಯಾದಂತಹ ವಿಡಿಯೋಗಳನ್ನು ತೋರಿಸೋದು. ವಿಷಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ಅವರು ಆ ವಿಷಯನ ಮನದಟ್ಟು ಮಾಡ್ಕೊಳ್ಳೋದಕ್ಕೋಸ್ಕರ ಟಿವಿ ವಿಡಿಯೋ ಪ್ರೆಸೆಂಟೇಷನ್ ತೋರಿಸೋದು, ಅಥವಾ ಯೂಟ್ಯೂಬ್ಗಳಲ್ಲೂ ಪ್ರೆಸೆಂಟೇಷನ್ ತೋರಿಸೋ ಅವಕಾಶಗಳು ಈಗಿದೆ. ಸೊ ಹಾಗಾಗಿ ಅದನ್ನು ತೋರಿಸೋದು. ಈ ರೀತಿಯಾದಂತಹ ಮೆಥಡ್ಗೆ ವಿಡಿಯೋ ಪ್ರಸ್ತುತಿ ವಿಧಾನ ಅಂತ ಕರೀತಾರೆ. ನೆಕ್ಸ್ಟು ಕಲಿಕಾ ಕೇಂದ್ರಿತ ಬೋಧನಾ ವಿಧಾನಗಳು, ಅಂದರೆ ಲರ್ನರ್ ಸೆಂಟ್ರಿಕ್ ಟೀಚಿಂಗ್ ಮೆಥಡ್. ಕಲಿಕಾ ಕೇಂದ್ರಿತ ಬೋಧನೆಯು ವಿದ್ಯಾರ್ಥಿ ಕೇಂದ್ರಿತ ಕಲಿಕೆಯ ವಿಧಾನವಾಗಿದೆ. ಸೊ ಇಲ್ಲಿ ಮುಖ್ಯ ಪಾತ್ರ ವಿದ್ಯಾರ್ಥಿಯದಾಗಿರುತ್ತೆ. ಹಳೆಯ ಶಿಕ್ಷಕರ ನೇತೃತ್ವದ ವಿಧಾನಗಳಿಗಿಂತ ಭಿನ್ನವಾಗಿ ಈ ವಿಧಾನವು ವಿದ್ಯಾರ್ಥಿಗಳನ್ನು ಅವರ ಕಲಿಕೆಯಲ್ಲಿ ಮುಖ್ಯ ಆಟಗಾರರನ್ನಾಗಿ ನೋಡುತ್ತದೆ. ಇದು ವೈಯಕ್ತಿಕ ಅಗತ್ಯಗಳಿಗೆ ತಕ್ಕಂತೆ ಹೊಂದಿಕೊಳ್ಳಬಲ್ಲದು ಮತ್ತು ಟೀಮ್ ವರ್ಕನ್ನು ಪ್ರೋತ್ಸಾಹಿಸುತ್ತದೆ. ಕಲಿಕೆಯು ತರಗತಿಗೆ ಮಾತ್ರ ಸೀಮಿತವಾಗಿಲ್ಲ. ವಿದ್ಯಾರ್ಥಿಗಳು ಸ್ವಂತವಾಗಿ ಕಲಿಯಬಹುದು. ವಿದ್ಯಾರ್ಥಿಗಳಿಗೆ ಅವರು ಏನು, ಹೇಗೆ ಮತ್ತು ಯಾವಾಗ ಕಲಿಯುತ್ತಾರೆ, ಹಾಗೆಯೇ ಅವರು ಹೇಗೆ ಮೌಲ್ಯಮಾಪನ ಮಾಡುತ್ತಾರೆ ಎಂಬುದನ್ನು ಆಯ್ಕೆ ಮಾಡಲು ಸಾಕಷ್ಟು ಸ್ವಾತಂತ್ರ್ಯವನ್ನು ಹೊಂದಿರುತ್ತಾರೆ. ಸೊ ಈ ಕಲಿಕಾ ಕೇಂದ್ರಿತ ಬೋಧನಾ ವಿಧಾನದಲ್ಲಿ ವಿದ್ಯಾರ್ಥಿಗೆ ಏನನ್ನು ಕಲಿಬೇಕು, ಎಷ್ಟನ್ನು ಕಲಿಬೇಕು, ಯಾವುದನ್ನು ಕಲಿಬೇಕು ಮತ್ತು ಅದರ ಇವ್ಯಾಲ್ಯೂಯೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಅವ್ರಿಗೆ ಬಿಟ್ಟಿರ್ತಾರೆ ಆಪ್ಷನ್. ಶಿಕ್ಷಕ ಕೇಂದ್ರಿತ ಬೋಧನಾ ವಿಧಾನಗಳಲ್ಲಿ
ಜ್ಞಾನದ ಏಕಮುಖ ಹರಿವು ಇತ್ತು, ಆದರೆ ಕಲಿಕಾ ಕೇಂದ್ರಿತ ವಿಧಾನದಲ್ಲಿ ಜ್ಞಾನ ಮತ್ತು ಮಾಹಿತಿಯು ಹಲವು ರೀತಿಯಲ್ಲಿ ಹರಿಯುತ್ತದೆ. ಸೊ ಶಿಕ್ಷಕ ಕೇಂದ್ರಿತದಲ್ಲಿ ಕೇವಲ ಶಿಕ್ಷಕ ಮಾತಾಡ್ತಾ ಇದ್ದ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಬಟ್ ಇಲ್ಲಿ ಹಾಗಿರೋದಿಲ್ಲ. ಇಲ್ಲಿ ವಿದ್ಯಾರ್ಥಿಗಳೇ ಮುಖ್ಯ ಪಾತ್ರ ಆಗಿರೋದ್ರಿಂದ ಇಲ್ಲಿ ಎರಡು ರೀತಿಯ ಬೋಧನಾ ವಿಧಾನವು ನಡೀಬಹುದು, ಅದನ್ನು ಮೀರಿದ್ದು ಕೂಡ ನಡೀಬಹುದು ಅಂತ. ಉದಾಹರಣೆಗೆ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಯಿಂದ ವಿದ್ಯಾರ್ಥಿಗೆ ಮತ್ತು ವಿದ್ಯಾರ್ಥಿಯಿಂದ ಶಿಕ್ಷಕರಿಗೆ ಪ್ರಶ್ನೆಗಳನ್ನು ಕೇಳೋದಾಗಿರ್ಬೋದು ಅಥವಾ ಫೀಡ್ಬ್ಯಾಕ್ ಕೊಡೋದಾಗಿರ್ಬೋದು. ಈ ರೀತಿ ಇದು ಸಕ್ರಿಯ ಮತ್ತು ಕ್ರಿಯಾತ್ಮಕ ತರಗತಿ ಕೊಠಡಿಯನ್ನು ರಚಿಸುತ್ತದೆ. ಇಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇಬ್ಬರೂ ತೊಡಗಿಕೊಳ್ಳುವ ಅನುಭವವನ್ನು ಹೊಂದಿರುತ್ತಾರೆ. ಕೇಂದ್ರಿತ ಬೋಧನಾ ವಿಧಾನಗಳಲ್ಲಿ ಹಲವಾರು ವಿಧಗಳಿವೆ, ಅವುಗಳನ್ನು ಕೆಳಗಡೆ ಕೊಟ್ಟಿದ್ದೀವಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಇಲ್ಲಿ ಹಲವಾರು ವಿಧಾನಗಳು ಅಂತ ಇದೆ ಅಂತ ಹೇಳಿದೆ. ಇದು ಏಕಮುಖದ ಹರಿವು ಅಲ್ಲ, ಬದಲಾಗಿ ಇದು ಶಿಕ್ಷಕರಿಂದ ವಿದ್ಯಾರ್ಥಿಗೆ ಬರುತ್ತೆ. ವಿದ್ಯಾರ್ಥಿಗಳಲ್ಲಿ ಗುಂಪು ಚರ್ಚೆಗಳಾಗುತ್ತೆ. ಜೊತೆಗೆ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಪ್ರಶ್ನೆಯನ್ನು ಕೇಳುವ ಮೂಲಕ ಅಥವಾ ಅವರು ಹೇಳಿರುವಂತಹ ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ಫೀಡ್ಬ್ಯಾಕ್ ಅಥವಾ ಪ್ರತಿಕ್ರಿಯೆಗಳನ್ನು ನೀಡುವ ಮೂಲಕ ಕೂಡ ಕಲಿತಾರೆ ಅಂತ. ಸೊ ಇದರಲ್ಲಿ ಮೊದಲನೇದು ಬಂದು ಮಿದುಳು ದಾಳಿ ವಿಧಾನ, ಅದನ್ನು ಬ್ರೈನ್ ಸ್ಟೋಮಿಂಗ್ ಮೆಥಡ್ ಅಂತ ಕರೀತಾರೆ. ಸೊ ಈ ಪದಗಳನ್ನು ನೀವು ನೆನಪಿಟ್ಕೊಂಡಿರಬೇಕು, ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು NET ಎಕ್ಸಾಮ್ಗೆ. ಬ್ರೈನ್ ಸ್ಟೋಮಿಂಗ್ ಮೆಥಡ್. ಮಿದುಳು ದಾಳಿ ಎನ್ನುವುದು ಒಂದು ಬೋಧನಾ ವಿಧಾನವಾಗಿದ್ದು, ವಿದ್ಯಾರ್ಥಿಗಳು ಸಮಸ್ಯೆಗೆ ಆಲೋಚನೆಗಳು ಅಥವಾ ಪರಿಹಾರಗಳೊಂದಿಗೆ ಬರಲು ಒಟ್ಟಾಗಿ ಕೆಲಸ ಮಾಡುತ್ತಾರೆ. ಯಾವುದೇ ಒಂದು ವಿಷಯವನ್ನು ಕೊಟ್ಟಾಗ ಅದರಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವುದಕ್ಕೋಸ್ಕರ ಆಲೋಚನೆಗಳನ್ನು ಮಾಡ್ತಾರೆ. ಅವರು ಒಬ್ಬರೇ ಕೂತ್ಕೊಂಡು ಆಲೋಚನೆ ಮಾಡೋದಿಲ್ಲ, ಜೊತೆಗೆ ಅವರ ಸ್ನೇಹಿತರಿರ್ಬೋದು ಅಥವಾ ಶಿಕ್ಷಕರು ಇರಬಹುದು. ಶಿಕ್ಷಕನು ಪ್ರಶ್ನೆಯನ್ನು ಕೇಳುವ ಮೂಲಕ ಅಥವಾ ವಿಷಯವನ್ನು ನೀಡುವ ಮೂಲಕ ಪ್ರಾರಂಭಿಸುತ್ತಾನೆ. ಒಂದು ಶಿಕ್ಷಕನು ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನ ಕೇಳ್ತಾನೆ ಅಥವಾ ಒಂದು ಟಾಪಿಕ್ ಕೊಟ್ಟು ಅದರ ಬಗ್ಗೆ ಇನ್ಫಾರ್ಮೇಷನ್ನ ವಿದ್ಯಾರ್ಥಿಗಳಿಗೆ ಕೇಳ್ತಾನೆ. ಈ ರೀತಿಯಾಗಿ ತರಗತಿ ಆರಂಭ ಆಗುತ್ತೆ ಅಂತ. ನಂತರ ವಿದ್ಯಾರ್ಥಿಗಳು ತಪ್ಪು ಎಂದು ಚಿಂತಿಸದೆ ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುತ್ತಾರೆ. ಇಲ್ಲಿ ಯಾವುದೇ ಟೆನ್ಷನ್ ಇರೋದಿಲ್ಲ, ಸರಿನಾ ತಪ್ಪಾ, ನಾನು ಹೇಳ್ತಿರೋದು ಕರೆಕ್ಟ್ ಇದೆಯಾ ಅಥವಾ ಇಲ್ಲೇನಾದ್ರು ಮಿಸ್ಟೇಕ್ ಆಗಿಬಿಡುತ್ತಾ, ಈ ರೀತಿ ಯೋಚನೆಗಳು ವಿದ್ಯಾರ್ಥಿಗಳಲ್ಲಿ ಬರಲ್ಲ. ಬದಲಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅವರು ಪರಸ್ಪರರ ಆಲೋಚನೆಗಳನ್ನು ನಿರ್ಮಿಸುತ್ತಾರೆ ಮತ್ತು ತಂಡವಾಗಿ ಕೆಲಸ ಮಾಡುತ್ತಾರೆ. ಇದು ವಿದ್ಯಾರ್ಥಿಗಳು ಸೃಜನಾತ್ಮಕವಾಗಿ ಯೋಚಿಸಲು, ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಉತ್ತಮವಾಗಿ ಸಂವಹನ ನಡೆಸಲು ಸಹಾಯ ಮಾಡುತ್ತದೆ. ಮಿದುಳು ದಾಳಿಯು ವಿಭಿನ್ನ ದೃಷ್ಟಿಕೋನಗಳನ್ನು ಪರಿಗಣಿಸಲು ಮತ್ತು ಔಟ್ ಆಫ್ ಬಾಕ್ಸ್ ಯೋಚಿಸಲು ವಿದ್ಯಾರ್ಥಿಗಳೇ ಕಲಿಸುತ್ತದೆ. ಸೊ ಈ ಮೆಥಡಿಂದ ತುಂಬ ಇಂಪಾರ್ಟೆಂಟಾಗಿ ವಿಷಯಗಳನ್ನು ಹೆಚ್ಚಾಗಿ ನಾವು ತಿಳ್ಕೊಳ್ಬಹುದು. ಒಂದು ತರಗತಿಯಲ್ಲಿ 20ರಿಂದ 25 ಜನ ಮಕ್ಕಳಿದ್ದಾರೆ ಅಂತಂದರೆ ಒಂದು ವಿಷಯವನ್ನು ಅವರಿಗೆ ಹೇಳಿದಾಗ ಆ ವಿಷಯಕ್ಕೆ ಸಂಬಂಧಪಟ್ಟಾಗಿ ಒಬ್ಬೊಬ್ಬರು ಒಂದೊಂದು ಇನ್ಫಾರ್ಮೇಷನ್ ಹೇಳಿದ್ರು ಒಂದು ಒಟ್ಟಾರೆಯಾಗಿ ನಮಗೆ ಒಂದು 20ರಿಂದ 24 ಅಂಶಗಳು ಸಿಗುತ್ತೆ ಒಂದು ಟಾಪಿಕ್ನ ಬಗ್ಗೆ. ಸೊ ಹೀಗಾಗಿ ಇದೊಂದು ಒಳ್ಳೆಯ ಟೀಚಿಂಗ್ ವಿಧಾನ ಅಂತ ಹೇಳಬಹುದಾಗುತ್ತೆ. ಸೊ ಇದರಲ್ಲಿ ಅವ್ರು ಹೇಳಿದಾಗೆ ಯೋಚನೆಗಳು ಚೆನ್ನಾಗಿ ಮೂಡಿ ಬರುತ್ತೆ, ದೃಷ್ಟಿಕೋನಗಳು ಬದಲಾಗುತ್ತೆ, ಬೇರೆ ಬೇರೆ ವಿಧಾನದ ದೃಷ್ಟಿಕೋನಗಳು ಸಿಕ್ಕತ್ತೆ. ಅದ್ರ ಜೊತೆಗೆ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಪವರ್ನ ಜಾಸ್ತಿ ಮಾಡುತ್ತೆ. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ಚರ್ಚಿಸುವ ವಿಜ್ಞಾನ ತರಗತಿಯಲ್ಲಿ ವಿದ್ಯಾರ್ಥಿಗಳು ಪರಸ್ಪರ ಸವಾಲುಗಳನ್ನು ಎದುರಿಸಲು ಸಂಭಾವ್ಯ ಪರ್ಯಾಯ ಶಕ್ತಿ ಪರಿಹಾರಗಳನ್ನು ಯೋಚಿಸಬಹುದು. ಒಟ್ಟಾರೆಯಾಗಿ ಬುದ್ಧಿಮತ್ತೆಯು ಕ್ರಿಯಾತ್ಮಕ ಮತ್ತು ಸಂವಾದಾತ್ಮಕ ಕಲಿಕೆಯ ಅನುಭವವನ್ನು ಉತ್ತೇಜಿಸುತ್ತದೆ. ಕೆಫೆ ಕಾಫಿ ಡೇ ನಂತಹ ಕೆಫೆಗಳಿಗಾಗಿ ಸ್ನೇಹಿತರು ಒಟ್ಟಿಗೆ ಕುಳಿತುಕೊಳ್ಳುವುದು ಮತ್ತೊಂದು ಉದಾಹರಣೆಯಾಗಿದೆ. ಅವರು ಸಾಮಾನ್ಯವಾಗಿ ಆರಂಭಿಕ ಆಲೋಚನೆಗಳನ್ನು ಎಂದರೆ ಅವರು ತಮ್ಮ ಕಾರ್ಪೊರೇಟ್ ಉದ್ಯೋಗಗಳನ್ನು ಹೇಗೆ ಬಿಡಬಹುದು ಎಂದು ಯೋಚನೆ ಮಾಡುತ್ತಾರೆ. ವಾಸ್ತವವಾಗಿ ಓಲಾ, ಫ್ಲಿಪ್ಕಾರ್ಟ್ ಸೇರಿದಂತೆ ಅನೇಕ ಪ್ರಸಿದ್ಧ ಸ್ಟಾರ್ಟಪ್ಗಳು ಇಂತಹ ಚರ್ಚೆಗಳ ಮೂಲಕ ಪ್ರಾರಂಭಿಸಲ್ಪಟ್ಟವು. ಅವ್ರು ಹೇಳ್ತಿರೋದು
ಇಲ್ಲಿ ಒಂದು ಗುಂಪು ಚರ್ಚೆ ನಡೀತಾ ಇದೆ ಅಂತಂದರೆ, ಅಥವಾ ಒಂದು 4-5 ಸ್ನೇಹಿತರ ಗುಂಪಿನಲ್ಲಿ ಒಂದು ಯಾವುದೋ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತಂದರೆ, ಅವರು ಹಲವಾರು ವಿಷಯಗಳನ್ನು ಅದರಿಂದ ಪಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಅದು ಬರೀ ಯೋಚನೆ ಮಾಡೋದಕ್ಕೆ, ಚಿಂತನೆಯನ್ನು ಬೆಳೆಸೋದಕ್ಕೆ ಮಾತ್ರ ಸಹಾಯ ಮಾಡ್ತಿಲ್ಲ. ಅದರ ಜೊತೆಗೆ ಒಂದೊಂದು ಸ್ಟಾರ್ಟಪ್ ಕಂಪ್ನಿಗಳು, ಓಲಾ, ಫ್ಲಿಪ್ಕಾರ್ಟ್ ಇವೆಲ್ಲ ಒಂದು ಕಾಫಿ ಡೇನಲ್ಲಿ ಕೂತ್ಕೊಂಡು ಮಾತಾಡಿನೋ ಅಥವಾ ಎಲ್ಲೋ ಫ್ರೆಂಡ್ಸ್ ಹೊರಗಡೆ ಸಿಕ್ಕಿ ಮಾತಾಡಿನೋ ಹುಟ್ಟಿಕೊಂಡಂತಹ ಸ್ಟಾರ್ಟಪ್ ಕಂಪನಿಗಳು ಅಂತ ಕೂಡ ಹೇಳ್ತಿದ್ದಾರೆ. ಸೊ ಇದರಿಂದ ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡೋಕ್ಕಾಗತ್ತೆ. ಅದರಿಂದ ಹಲವಾರು ಉದ್ಯಮಿಗಳು ಕೂಡ ಹುಟ್ಕೊಂಡಿದ್ದಾರೆ ಇದರಿಂದ ಅಂತ. ನೆಕ್ಸ್ಟು ಹ್ಯೂರಿಸ್ಟಿಕ್ ವಿಧಾನ. ಹ್ಯೂರಿಸ್ಟಿಕ್ ವಿಧಾನ ಅಂತಂದರೆ, ವಿದ್ಯಾರ್ಥಿಗಳು ಸ್ವತಃ ವಿಷಯಗಳನ್ನು ಅಧ್ಯಯನ ಮಾಡುವ ಮೂಲಕ ಮತ್ತು ಲೆಕ್ಕಾಚಾರ ಮಾಡುವ ಮೂಲಕ ಕಲಿಯುತ್ತಾರೆ. ಕೇವಲ ಉಪನ್ಯಾಸಗಳನ್ನು ಕೇಳುವ ಮತ್ತು ಸತ್ಯಗಳನ್ನು ನೆನಪಿಟ್ಟುಕೊಳ್ಳುವ ಬದಲು ಈ ವಿಧಾನವು ವಿದ್ಯಾರ್ಥಿಗಳು ತಮ್ಮ ಕಲಿಕೆಯಲ್ಲಿ ನಿಜವಾಗಿಯೂ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ. ಸೊ ಇದರಲ್ಲಿ ಸತ್ಯಗಳನ್ನು ನೆನಪಿಟ್ಕೊಳ್ಳೋದು ಅಂತಂದರೆ, ನಾವು ಮೆಮೊರಿ ಲೆವೆಲ್ ಆಫ್ ಟೀಚಿಂಗಲ್ಲಿ ನೋಡಿದ್ವಿ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು ಅನ್ನೋದನ್ನು ನಾವು ಬೈ ಹಾರ್ಟ್ ಮಾಡಿ ನೆನಪಿಟ್ಕೊಂಡಿರ್ತೀವಿ. ಸೊ ಆ ರೀತಿಯಾದಂತಹ ಸತ್ಯ ಘಟನೆಗಳನ್ನು ಮೆಮೊರಿನಲ್ಲಿ ಇಟ್ಕೊಳ್ಳೋದು ಮಾತ್ರ ಅಲ್ಲ, ಅದರ ಜೊತೆಗೆ ನಾವು ಕಲಿಕೆಯಲ್ಲಿ ನಿಜವಾಗ್ಲೂ ತೊಡ್ಕೊಳ್ತೀವಿ, ನಮ್ಮ ಅವಶ್ಯಕತೆಗೆ ಬೇಕು ಅದು ಅಂತ ಹೇಳಿ ನಾವಲ್ಲಿ ಮುನ್ನುಗ್ತೀವಿ ಅಂತ ಹೇಳಿ ಅವರು ತಮ್ಮದೇ ಆದ ಆಲೋಚನೆಗಳನ್ನು ಅನ್ವೇಷಿಸುತ್ತಾರೆ. ತಮ್ಮಲ್ಲಿ ಏನೆಲ್ಲ ಯೋಚನೆಗಳು ಬರುತ್ತೋ, ಏನೆಲ್ಲ ಡೌಟ್ಗಳು ಬರುತ್ತೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನೆಲ್ಲ ಅನ್ವೇಷಣೆ ಮಾಡೋಕ್ಕೆ ಶುರು ಮಾಡ್ತಾರೆ. ಮತ್ತು ವಿಭಿನ್ನ ವಿಷಯಗಳನ್ನು ಪ್ರಯತ್ನಿಸುವ ಮೂಲಕ ಮತ್ತು ಏನು ಕೆಲಸ ಮಾಡುತ್ತದೆ ಎಂಬುದನ್ನು ನೋಡುವ ಮೂಲಕ ವಿಷಯಗಳನ್ನು ಲೆಕ್ಕಾಚಾರ ಮಾಡುತ್ತಾರೆ. ಸೊ ನಾನು ನೀರನ್ನು ಬರೀ ಕುಡಿಯೋಕ್ಕೆ ಬಳಸ್ತೀವ, ಬರೀ ಪಾತ್ರೆ ತೊಳೆಯೋಕ್ಕೆ ಬಳಸ್ತೀವ, ಅಥವಾ ಬಟ್ಟೆ ಒಗೆಯೋಕ್ಕೆ ಬಳಸ್ತೀವ, ಇದನ್ನೂ ಮೀರಿ ಇನ್ನೂ ಹಲವಾರು ಪ್ರಯೋಜನಗಳು ಅದರಿಂದ ಇದೆಯಾ? ಕೆಲವು ಲಾ ಆಫ್ ಅಟ್ರಾಕ್ಷನ್ ಮಾಡುವಾಗ ನೀರನ್ನು ಹೆಚ್ಚು ಬಳಸ್ತಾರೆ, ನೀರಿಗೆ ಹೆಚ್ಚು ಮೆಮೊರಿ ಪವರ್ ಇದೆ ಅಂತ ಕೂಡ ನಂಬಿದ್ದಾರೆ. ಸೊ ಇವೆಲ್ಲ ಈ ರೀತಿಯಾದಂತಹ ಬೇರೆ ಬೇರೆ ವಿಷಯಗಳನ್ನು ನಾವು ಆ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಆಲೋಚನೆಗಳನ್ನು ಮಾಡ್ತೀವಿ ಈ ಮೆಥಡ್ನಲ್ಲಿ ಅಂತ. ಜೊತೆಗೆ ಈ ರೀತಿಯಾಗಿ ಅವರು ಪ್ರಶ್ನೆಗಳನ್ನು ಕೇಳುವ ಮೂಲಕ ಮತ್ತು ವಿಷಯಗಳನ್ನು ಪ್ರಯತ್ನಿಸುವ ಮೂಲಕ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ವಿಷಯಗಳಿಗೆ ತಕ್ಕಂತಹ ಪ್ರಶ್ನೆಗಳು ಮತ್ತು ಆ ಪ್ರಶ್ನೆಗೆ ಸಿಕ್ಕಿರುವಂತಹ ಉತ್ತರ ಮತ್ತು ಆ ಉತ್ತರಕ್ಕೆ ಮತ್ತೆ ಇನ್ನೊಂದು ಪ್ರಶ್ನೆ, ಈ ರೀತಿ ಮಾಡ್ತಾ ಹೋದಾಗ ಆ ವಿಷಯಕ್ಕೆ ಸಂಬಂಧಿಸಿರುವಂತಹ ಹಲವಾರು ಆಯಾಮಗಳ ಉತ್ತರಗಳು ನಮಗೆ ಸಿಗತ್ತೆ. ಅದರಿಂದ ನಾವು ಚೆನ್ನಾಗಿ ಆ ವಿಷಯದ ಬಗ್ಗೆ ಜ್ಞಾನವನ್ನು ಹೊಂದಬಹುದು ಅಂತ ಇಲ್ಲಿ ಉದಾಹರಣೆಗೆ ಕೊಟ್ಟಿದ್ದಾರೆ. ಹಣಕಾಸು ತರಗತಿಯಲ್ಲಿ ಕಂಠಪಾಠದ ಮೂಲಕ ವೆಚ್ಚವನ್ನು ಹೇಗೆ ಮಾಡಬೇಕೆಂದು ಕಲಿಯುವ ಬದಲು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಉತ್ಸವ ಅಥವಾ ಕ್ರೀಡಾ ಪಂದ್ಯಾವಳಿಯಂತಹ ಕಾಲೇಜು ಕಾರ್ಯಕ್ರಮವನ್ನು ಆಯೋಜಿಸಲು ನೈಜ ವೆಚ್ಚವನ್ನು ರಚಿಸುವ ಪ್ರಾಯೋಗಿಕ ಯೋಜನೆಯಲ್ಲಿ ತೊಡಗಿಕೊಳ್ಳಬಹುದು. ಸೊ ಈಗ ಫೈನಾನ್ಸ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಅದನ್ನು ಕಂಠಪಾಠ ಮಾಡಿನ ಎಕ್ಸ್ಪೆಂಡಿಚರ್ ಎಷ್ಟಾಯಿತು, ಪ್ರಾಫಿಟ್ ಎಷ್ಟಾಯಿತು, ಲಾಸ್ ಎಷ್ಟಾಯಿತು, ಇಷ್ಟೆಲ್ಲ ಅವರು ನೋಡಿ ಅಥವಾ ಹೇಳಿದ್ದನ್ನು ಕೇಳಿ ಮಾಡೋ ಬದಲು ಕಾಲೇಜಲ್ಲಿ ಈ ವಿಷಯಗಳ ಬಗ್ಗೆ ಜ್ಞಾನವನ್ನು ಕೊಡೋದಕ್ಕೋಸ್ಕರ ಅವರು ಒಂದು ಕಲ್ಚರಲ್ ಪ್ರೋಗ್ರಾಮ್ ಅಥವಾ ಕಾಲೇಜ್ ಫೆಸ್ಟನ್ನು ಇಡಬಹುದು, ಮತ್ತು ಅಥವಾ ಕ್ರೀಡಾ ಪಂದ್ಯಾವಳಿಗಳು ಅದನ್ನು ಇಡಬಹುದು. ಅದನ್ನು ಇಟ್ಟು ಅದಕ್ಕೆ ಎಷ್ಟು ಖರ್ಚು ತಗಲುತ್ತೆ, ಎಷ್ಟು ಪ್ರಾಫಿಟ್ ಬೇಕು, ಅದರಿಂದ ನಮಗೆ ಎಷ್ಟು ಪ್ರಾಫಿಟ್ ಬರುತ್ತೆ ಮತ್ತು ಎಷ್ಟು ಖರ್ಚಾಗುತ್ತೆ, ಇದನ್ನೆಲ್ಲ ಲೆಕ್ಕಾಚಾರ ಹಾಕಿ ಅದರ ಜೊತೆಗೆ ಏನೇನೆಲ್ಲ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿರುವಂತಹ ಆಯೋಜನೆಗಳನ್ನು ಮಾಡಬಹುದು ಅಂತ ಪ್ಲ್ಯಾನಿಂಗ್ ಮಾಡಿ ಪ್ರಾಯೋಗಿಕವಾಗಿ ಅದನ್ನು ಮಾಡೋದರಿಂದ ಅವ್ರಿಗೆ ಹೆಚ್ಚಿನ ಜ್ಞಾನ ಅದರ ಬಗ್ಗೆ ಸಿಗತ್ತೆ. ಮೊದಲಿಗೆ ವಿಶಿಷ್ಟ ವೆಚ್ಚಗಳ ಕಲ್ಪನೆಯನ್ನು ಪಡೆಯಲು ವಿದ್ಯಾರ್ಥಿಗಳು ಹಿಂದಿನ ಘಟನೆಗಳಿಂದ ವೆಚ್ಚವನ್ನು ವಿಶ್ಲೇಷಿಸುತ್ತಾರೆ. ಏನು ಮಾಡ್ತಾರೆ ಅಂದರೆ, ಹಿಂದೆ ಈ ರೀತಿ ಫೆಸ್ಟ್ ಆಗಿತ್ತು ಲಾಸ್ಟ್ ಇಯರು, ಅದಕ್ಕೆ ಇಷ್ಟು ಖರ್ಚಾಗಿತ್ತು, ಸೊ ಹಾಗಿದ್ರೆ ಈಗ ಈ ವರ್ಷ ಫೆಸ್ಟ್ ಮಾಡೋದಕ್ಕೆ ಎಷ್ಟು ಖರ್ಚಾಗಬಹುದು ಅಂತ ಯೋಚನೆ ಮಾಡ್ತಾರೆ. ನಂತರ ಅವರು ಸ್ಥಳ, ಬಾಡಿಗೆ, ಉಪಕರಣಗಳು, ಅಲಂಕಾರಗಳು, ಆಹಾರ ಮತ್ತು ಮನೋರಂಜನೆಯಂತಹ ವಸ್ತುಗಳ ಬೆಲೆಗಳ ಬಗ್ಗೆ ವಿಚಾರಿಸಲು ವಿವಿಧ ಮಾರಾಟಗಾರರನ್ನು ತಲುಪುವ ಮೂಲಕ ಸಂಶೋಧನೆ ನಡೆಸಬಹುದು.
ಹಾಗಾದರೆ ಅವ್ನು ಟೆಸ್ಟ್ ಮಾಡಬೇಕಂದ್ರೆ ಬೇರೆ ಬೇರೆ ಕಾಲೇಜಿಂದ ಕರೀಬಹುದು ಅಥವಾ ಇವ್ರ ಫ್ರೆಂಡ್ಸ್ನೇ ಕರೀಬಹುದು. ಅಲ್ಲಿ ಏನೇನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಾಗತ್ತೆ, ಅದಕ್ಕೆಲ್ಲ ಎಷ್ಟು ಖರ್ಚಾಗತ್ತೆ, ಸ್ಥಳ ಯಾವುದು ಬೇಕು, ಕಾಲೇಜಲ್ಲೇ ಆಗತ್ತಾ ಆಡಿಟೋರಿಯಮಲ್ಲಿ ಅಥವಾ ಬೇರೆ ಸ್ಥಳವನ್ನು ನೋಡಬೇಕಾ, ಅಲ್ಲಿ ಬಾಡಿಗೆ ಎಷ್ಟಾಗುತ್ತೆ, ಮತ್ತು ಅಲ್ಲಿ ಉಪಕರಣಗಳು, ಮೈಕು, ಸ್ಟೇಜು, ಆಮೇಲೆ ಸ್ಟೇಜ್ ಡೆಕೋರೇಷನ್ ಇದಕ್ಕೆಲ್ಲ ಎಷ್ಟಾಗಬಹುದು, ಈ ರೀತಿಯಾದಂತಹ ಎಲ್ಲ ವಸ್ತುಗಳ ಬಗ್ಗೆ ಒಂದು ಲೆಕ್ಕಾಚಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಅದು ಕೂಡ ಪ್ರಾಕ್ಟಿಕಲ್ ಆಗಿ ಇಲ್ಲಿ ನಡೆಯುತ್ತೆ ಎಲ್ಲನೂ. ಅವರು ಹಾದಿಯಲ್ಲಿ ಸವಾಲುಗಳು ಮತ್ತು ಹಿನ್ನಡೆಗಳನ್ನು ಎದುರಿಸಬಹುದು. ಕೆಲವೊಮ್ಮೆ ಅವ್ರು ಹಾಕಿರೋ ವೆಚ್ಚಕ್ಕಿಂತ ಹೆಚ್ಚಿನ ವೆಚ್ಚನೇ ಅಲ್ಲಿ ತಗೊಳ್ಬಹುದು ಅಥವಾ ಕಡಿಮೆ ವೆಚ್ಚನೇ ತಗೊಳ್ಬಹುದು. ಹೆಚ್ಚಿನ ವೆಚ್ಚ ತಗೊಳಿದ್ರೆ ಇದನ್ನು ಹೇಗೆ ಕಡಿಮೆ ಮಾಡೋದು ಅನ್ನೋದನ್ನು ಕಲಿತಾರೆ, ಅಥವಾ ಇರೋ ಬಜೆಟಲ್ಲೇ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಕೂಡ ಕಲಿತಾರೆ. ಈ ಅನುಭವಗಳು ಕಲಿಕೆ ಮತ್ತು ಬೆಳವಣಿಗೆಗೆ ಅಮೂಲ್ಯವಾದ ಅವಕಾಶಗಳನ್ನು ಒದಗಿಸುತ್ತವೆ. ಈ ರೀತಿಯ ಕಲಿಕೆಯು ವಿದ್ಯಾರ್ಥಿಗಳೇ ಸ್ವತಂತ್ರ ಕಲಿಕೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಹಾಯ ಮಾಡುತ್ತದೆ. ಆಗ ಅವ್ರು ಬರೀ ಇದನ್ನು ಇಲ್ಲಿ ಮಾತ್ರ ಅಪ್ಲೈ ಮಾಡಲ್ಲ, ನೆಕ್ಸ್ಟು ಅವರ ಲೈಫಲ್ಲಿ, ಅವರ ಜೀವನದಲ್ಲಿ ಯಾವುದೇ ಒಂದು ಸನ್ನಿವೇಶ ಈ ರೀತಿ ಬಂದಾಗ ಅದಕ್ಕೆ ತಗುಲುವಂತಹ ಖರ್ಚು ವೆಚ್ಚ, ಅದರಿಂದ ಅವರು ಎಷ್ಟು ಪ್ರಾಫಿಟ್ ಮಾಡಬೇಕು ಅಥವಾ ಎಷ್ಟು ಪ್ಲ್ಯಾನಿಂಗ್ಸ್ನ ನೀಟಾಗಿ ಮಾಡಬೇಕು ಅನ್ನೋದನ್ನು ಕೂಡ ಕಲಿತಾರೆ. ಅದನ್ನು ಅವರು ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಅಂತ. ನೆಕ್ಸ್ಟು ಪ್ರಾಜೆಕ್ಟ್ ಮೆಥಡ್. ಪ್ರಾಜೆಕ್ಟ್ ವಿಧಾನ. ಬೋಧನೆಯ ಪ್ರಾಜೆಕ್ಟ್ ವರ್ಕ್ ವಿಧಾನವು ವಿದ್ಯಾರ್ಥಿಗಳು ತಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ನೈಜ ಜೀವನದ ಸನ್ನಿವೇಶಗಳಿಗೆ ಅನ್ವಯಿಸಲು ಅಗತ್ಯವಿರುವ ಯೋಜನೆಗಳು ಅಥವಾ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದನ್ನು ಒಳಗೊಂಡಿರುತ್ತದೆ. ಪಠ್ಯಪುಸ್ತಕಗಳಿಂದ ಉಪನ್ಯಾಸಗಳನ್ನು ಕೇಳುವ ಅಥವಾ ಓದುವ ಬದಲು ವಿದ್ಯಾರ್ಥಿಗಳು ಗುಂಪುಗಳಲ್ಲಿ ಅಥವಾ ಸ್ವತಂತ್ರವಾಗಿ ಅನ್ವೇಷಿಸಲು, ಸಂಶೋಧನೆ ಮಾಡಲು ಮತ್ತು ಪರಿಹರಿಸಲು ಪ್ರೋತ್ಸಾಹಿಸುವ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಾರೆ. ಈ ವಿಧಾನವು ವಿದ್ಯಾರ್ಥಿಗಳ ನಡುವೆ ಕಲಿಕೆ, ವಿಮರ್ಶಾತ್ಮಕ ಚಿಂತನೆ, ಸಂಶೋಧನಾಶೀಲತೆ ಮತ್ತು ಸಹಯೋಗವನ್ನು ಉತ್ತೇಜಿಸುತ್ತದೆ. ಪ್ರಾಜೆಕ್ಟ್ಗಳು ಮಾದರಿಗಳನ್ನು ನಿರ್ಮಿಸುವುದು, ಪ್ರಯೋಗಗಳನ್ನು ನಡೆಸುವುದು, ಪ್ರಸ್ತುತಿಗಳನ್ನು ರಚಿಸುವುದು ಇತ್ಯಾದಿ. ಪ್ರಾಜೆಕ್ಟ್ ಕೆಲಸದ ಮೂಲಕ ವಿದ್ಯಾರ್ಥಿಗಳು ವಿಷಯದ ಬಗ್ಗೆ ತಮ್ಮ ತಿಳುವಳಿಕೆಯನ್ನು ಗಾಢವಾಗಿಸುವುದಲ್ಲದೆ ಅವರ ಶೈಕ್ಷಣಿಕ ಮತ್ತು ಭವಿಷ್ಯದ ಯಶಸ್ಸಿಗೆ ಅಗತ್ಯವಾದ ಸಂವಹನ, ಸಮಯ ನಿರ್ವಹಣೆ ಮತ್ತು ತಂಡ ಕೆಲಸದಂತಹ ಪ್ರಮುಖ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತಾರೆ. ಅವ್ರಿಗೆ ಅಂತ ಒಂದು ಪ್ರಾಜೆಕ್ಟ್ ಕೊಟ್ಟರೆ ಪ್ಲ್ಯಾನಿಂಗ್ಸ್ ಮಾಡ್ತಾರೆ, ಕರೆಕ್ಟಾಗಿ ಏನೇನೆಲ್ಲ ಮಾಡಬಹುದು ಅಂತ. ಮತ್ತು ಅವ್ರು ಸ್ವತಂತ್ರ ಚಿಂತನೆಗಳನ್ನು ಮಾಡ್ತಾರೆ. ಅವರೇ ಹೋಗಿ ಹಲವಾರು ವಿಷಯಗಳನ್ನು ಅನ್ವೇಷಣೆ ಮಾಡ್ತಾರೆ, ಅದಕ್ಕೆ ವಿಮರ್ಶೆ ಮಾಡ್ತಾರೆ, ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಾರೆ. ಜೊತೆಗೆ ಒಂದು ಟೀಮ್ ವರ್ಕ್ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಕಲಿತಾರೆ. ಸೊ ಈ ರೀತಿಯಾಗಿ ಪ್ರಾಜೆಕ್ಟ್ ವಿಧಾನ ಅವ್ರಿಗೆ ಸಹಾಯ ಮಾಡುತ್ತೆ. ನೆಕ್ಸ್ಟು ಗುಂಪು ಚರ್ಚೆ ವಿಧಾನ. ಗ್ರೂಪ್ ಡಿಸ್ಕಷನ್ ಮೆಥಡ್. ಬೋಧನೆಯ ಗುಂಪು ಚರ್ಚೆಯ ವಿಧಾನವು ಒಂದು ಸಣ್ಣ ಗುಂಪಿನಲ್ಲಿ ವಿಷಯ ಅಥವಾ ಸಮಸ್ಯೆಯನ್ನು ಚರ್ಚಿಸುವ ವಿದ್ಯಾರ್ಥಿಗಳನ್ನು ಒಳಗೊಂಡಿರುತ್ತದೆ. ಇದನ್ನು ಸಾಮಾನ್ಯವಾಗಿ ಶಿಕ್ಷಕರಿಂದ ಮಾರ್ಗದರ್ಶನ ಮಾಡಲಾಗುತ್ತದೆ. ಸೊ ಇಲ್ಲಿ ಶಿಕ್ಷಕರಿರ್ತಾರೆ, ಒಂದು ವಿಷಯವನ್ನು ಕೊಡ್ತಾರೆ, ಅಲ್ಲಿ ವಿದ್ಯಾರ್ಥಿಗಳು ಅದರ ಬಗ್ಗೆ ಮಾತನಾಡ್ತಾರೆ. ಗುಂಪಿನ ಪ್ರತಿಯೊಬ್ಬ ಸದಸ್ಯರಿಗೂ ನಿರ್ದಿಷ್ಟ ವಿಷಯದ ಬಗ್ಗೆ ತಮ್ಮ ಆಲೋಚನೆಗಳು, ಅಭಿಪ್ರಾಯಗಳು ಮತ್ತು ದೃಷ್ಟಿಕೋನಗಳನ್ನು ವ್ಯಕ್ತಪಡಿಸಲು ಅವಕಾಶವಿದೆ. ಇಲ್ಲಿ ಗುಂಪಿನಲ್ಲಿರುವಂತಹ 5 ಜನ ಒಂದು ಗುಂಪಲ್ಲಿ ಇದ್ದಾರೆ ಅಂತಂದರೆ 5 ಜನಕ್ಕೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಅವಕಾಶ ಇರುತ್ತೆ. ಈ ವಿಧಾನವು ವಿದ್ಯಾರ್ಥಿಗಳಲ್ಲಿ ಸಕ್ರಿಯ ಭಾಗವಹಿಸುವಿಕೆ, ವಿಮರ್ಶಾತ್ಮಕ ಚಿಂತನೆ ಮತ್ತು ಸಂವಹನ ಕೌಶಲ್ಯಗಳನ್ನು ಉತ್ತೇಜಿಸುತ್ತದೆ. ಗುಂಪು ಚರ್ಚೆಗಳು ಸಾಮಾನ್ಯವಾಗಿ ದೃಷ್ಟಿಕೋನಗಳ ವೈವಿಧ್ಯತೆಯನ್ನು ಅನುಮತಿಸುತ್ತದೆ. ಇಲ್ಲಿ ಹಲವಾರು ಆಯಾಮಗಳಿಂದ ಆ ವಿಷಯದ ಬಗ್ಗೆ ಹೇಗೆ ಯೋಚನೆ ಮಾಡಬಹುದು ಅಂತ 5 ಜನ ಇದ್ದಾರೆ ಅಂದರೆ 5 ಜನ ಬೇರೆ ಬೇರೆ ಆಯಾಮಗಳಿಂದ ವಿಚಾರದ ಬಗ್ಗೆ ಚಿಂತನೆ ಮಾಡೋದ್ರಿಂದ ಇಲ್ಲಿ ಹಲವಾರು ವಿಷಯಗಳು ನಮಗೆ ಸಿಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ವಿಷಯದ ಉತ್ಕೃಷ್ಟ ತಿಳುವಳಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ವಿಭಿನ್ನ ಅಭಿಪ್ರಾಯಗಳಿಗೆ ಗೌರವವನ್ನು ನೀಡುತ್ತದೆ. ಸೊ ಕೆಲವರು ಅಲ್ಲೇ ಇರುವಂತಹ ಸನ್ನಿವೇಶಗಳಿಗೆ ಸಂಬಂಧಿಸಿದಂತೆ ಮಾತಾಡ್ಬೋದು, ಇನ್ನು ಕೆಲವರು ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡಿ ಆ ವಿಷಯವನ್ನು
ಉನ್ನತ ಸ್ಥಾನದಲ್ಲಿ ಇಟ್ಟು ಮಾತನಾಡಬಹುದು. ಸೊ ಎಲ್ಲದರ ಒಂದು ಆಯಾಮ ಇಲ್ಲಿ ಸಿಗತ್ತೆ ಅಂತ. ಉದಾಹರಣೆಗೆ, ಸಾಮಾಜಿಕ ಅಧ್ಯಯನ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೂ ವಿವಿಧ ರೀತಿಯ ಸರ್ಕಾರಗಳನ್ನು ಚರ್ಚಿಸಲು ಗುಂಪು ಚರ್ಚೆ ವಿಧಾನವನ್ನು ಬಳಸುತ್ತಾರೆ. ಪ್ರತಿಯೊಂದು ಗುಂಪು ಪ್ರಜಾಪ್ರಭುತ್ವ, ರಾಜಪ್ರಭುತ್ವ, ಕಮ್ಯುನಿಸಂ ಅಥವಾ ಸರ್ವಾಧಿಕಾರದಂತಹ ಒಂದು ರೀತಿಯ ಸರ್ಕಾರದ ಬಗ್ಗೆ ಸಂಶೋಧನೆ ನಡೆಸುತ್ತದೆ ಮತ್ತು ಅದರ ಸಾಧಕ ಬಾಧಕಗಳ ಬಗ್ಗೆ ಮಾತನಾಡುತ್ತದೆ. ನಂತರ ಅವರು ಕಲಿತದ್ದನ್ನು ಹಂಚಿಕೊಳ್ಳುತ್ತಾರೆ, ಎಲ್ಲರಿಗೂ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತಾರೆ. ಸೊ ಇಲ್ಲಿ ಒಂದು ಗುಂಪು ಚರ್ಚೆಗೆ ವಿಷಯವನ್ನು ಕೊಟ್ಟಿದ್ರೆ ಸಮಾಜಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಕ್ಕೆ ಅಲ್ಲಿ ರಾಜಪ್ರಭುತ್ವ, ಕಮ್ಯುನಿಸಂ, ಸರ್ವಾಧಿಕಾರ ಮತ್ತು ಪ್ರಜಾಪ್ರಭುತ್ವ ಈ ಎಲ್ಲದರ ಬಗ್ಗೆ ಗುಂಪುಗಳಲ್ಲಿ ಚರ್ಚೆ ನಡೀತಿದೆ. ಸೊ ಒಬ್ರಿಗೊಬ್ರು ವಿಷಯಗಳನ್ನು ಹಂಚಿಕೊಳ್ತಾರೆ, ಒಬ್ಬರಿಂದ ಇನ್ನೊಬ್ಬರು ಮತ್ತೆ ಕಲಿತಾರೆ. ಯಾವುದ್ಯಾವುದು ಅನುಕೂಲಗಳಿವೆ, ಅನಾನುಕೂಲಗಳಿವೆ, ಯಾರ್ಯಾರ ಪವರ್ ಎಷ್ಟಿದೆ ಇದ್ರ ಬಗ್ಗೆ ಎಲ್ಲ. ಸೊ ಹೀಗೆ ಕಲಿಯೋದ್ರಿಂದ ಅವರಿಗೆ ಹೆಚ್ಚಿನ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಈ ಗುಂಪು ಚರ್ಚೆ ವಿಧಾನ. ನೆಕ್ಸ್ಟು ಸೆಮಿನಾರ್ ವಿಧಾನ. ಇದು ಪ್ಯಾನಲ್ ಡಿಸ್ಕಷನ್ ಮೆಥಡ್ ಅಲ್ಲ, ಸೆಮಿನಾರ್ ವಿಧಾನ. ಬೋಧನೆಯ ಸೆಮಿನಾರ್ ವಿಧಾನವು ನಿರ್ದಿಷ್ಟ ವಿಷಯಗಳನ್ನು ಚರ್ಚಿಸಲು ಮತ್ತು ವಿವಿಧ ತಜ್ಞರಿಂದ ಕಲಿಯಲು ಒಟ್ಟುಗೂಡುವ ಜನರ ಸಭೆಯನ್ನು ಒಳಗೊಂಡಿರುತ್ತದೆ. ಸೊ ಇಲ್ಲಿ ವಿಷಯಗಳನ್ನು ಕಲಿಯೋದಕ್ಕೋಸ್ಕರ ಅಥವಾ ಚರ್ಚಿಸೋದಕ್ಕೋಸ್ಕರ ಒಂದಷ್ಟು ಜನರು ಬಂದಿರ್ತಾರೆ. ಇದೊಂದು ಸಭೆಯ ರೀತಿ. ಸಾಮಾನ್ಯವಾಗಿ ಈ ಸೆಮಿನಾರ್ ತಮ್ಮ ಕ್ಷೇತ್ರಗಳಲ್ಲಿ ಜ್ಞಾನವಿರುವ ಬಹು ಸ್ಪೀಕರ್ಗಳನ್ನು ಒಳಗೊಂಡಿದೆ. ಅಂತಂದರೆ ಆಯಾ ಕ್ಷೇತ್ರಗಳಲ್ಲಿ ಅವರಿಗೆ ಇರುವಂತಹ ಜ್ಞಾನಗಳನ್ನು ಹಂಚಿಕೊಳ್ಳೋದಕ್ಕೋಸ್ಕರ ಇಲ್ಲಿ ಹಲವಾರು ಜನರು ಇರ್ತಾರೆ. ಈ ವಿಧಾನದ ಒಂದು ಪ್ರಯೋಜನವೆಂದರೆ ಅದು ವಿಭಿನ್ನ ದೃಷ್ಟಿಕೋನಗಳಿಂದ ಒಂದೇ ಸ್ಥಳದಲ್ಲಿ ಹಲವು ಜ್ಞಾನದ ಸಂಪತ್ತನ್ನು ನೀಡುತ್ತದೆ. ಸೊ ಒಂದೇ ವಿಚಾರವನ್ನು ತಗೊಂಡಾಗ ಎಲ್ಲರೂ ಅದಕ್ಕೆ ಸಂಬಂಧಪಟ್ಟಿರುವಂತಹ ಬೇರೆ ಬೇರೆ ಆಯಾಮಗಳು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವಂತಹ ದೃಷ್ಟಿಕೋನಗಳನ್ನು ಇಲ್ಲಿ ಒಂದೇ ಜಾಗದಲ್ಲಿ ನಾವು ಒಂದು 5 ಜನ ಸೆಮಿನಾರ್ ಮಾಡ್ತಿದ್ದಾರೆ ಅಂದರೆ ಒಂದೇ ಜಾಗದಲ್ಲಿ ಹಲವು ಕ್ಷೇತ್ರಗಳು ಅಥವಾ ಹಲವು ವಿಚಾರಗಳನ್ನು ನಾವು ಪಡ್ಕೊಳ್ಬಹುದಾಗಿರುತ್ತೆ. ಸೆಮಿನಾರ್ಗಳು ಒಂದೇ ರೀತಿಯ ಆಸಕ್ತಿ ಅಥವಾ ಕಾಳಜಿಗಳನ್ನು ಹೊಂದಿರುವ ವ್ಯಕ್ತಿಗಳನ್ನು ಸಂಪರ್ಕಿಸಲು ಮತ್ತು ಸಂವಹನ ನಡೆಸಲು ಅವಕಾಶವನ್ನು ಒದಗಿಸುತ್ತದೆ. ಸೊ ಈಗ ಕಾಮರ್ಸ್ಗೆ ಸಂಬಂಧಪಟ್ಟಿರುವಂತಹ ಸೆಮಿನಾರ್ ನಡೀತಿದೆ ಅಂತಂದರೆ ಅಲ್ಲಿ ಒಂದೇ ರೀತಿಯಾದಂತಹ ಆಲೋಚನೆಗಳುಳ್ಳಂತಹ ವ್ಯಕ್ತಿಗಳನ್ನು ಮೀಟ್ ಮಾಡೋದಕ್ಕೂ ಕೂಡ ಇದು ಸಹಕಾರಿಯಾಗಿದೆ ಅಂತ. ಸೆಮಿನಾರ್ಗಳು ಒಂದೇ ರೀತಿಯ ಆಸಕ್ತಿ ಅಥವಾ ಕಾಳಜಿಗಳನ್ನು ಹೊಂದಿರುವ ವ್ಯಕ್ತಿಗಳನ್ನು ಸಂಪರ್ಕಿಸಲು ಸಹಾಯ ಮಾಡುತ್ತದೆ. ಈ ವಿಧಾನವನ್ನು ಆಯೋಜಿಸಲು ಮತ್ತು ಅಂತಹ ಸೆಮಿನಾರ್ಗಳಿಗೆ ಹಾಜರಾಗಲು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಇದು ದುಬಾರಿಯಾಗಿದೆ. ಸೊ ಈ ರೀತಿಯಾದಂತಹ ಒಂದು ಸೆಮಿನಾರ್ನ ಆಯೋಜನೆ ಮಾಡೋದಕ್ಕೆ ಹೆಚ್ಚು ಸಮಯನೂ ಕೂಡ ತಗೊಳುತ್ತೆ. ಯಾಕಂತಂದರೆ ಅದೇ ಕ್ಷೇತ್ರದ ವ್ಯಕ್ತಿಗಳನ್ನು ಎಲ್ಲೆಲ್ಲಿದ್ದಾರೆ ಅಂತ ಹೋಗಿ ನೋಡಿ ಅಥವಾ ಅವ್ರಿಗೆ ಇನ್ವಿಟೇಷನ್ಸ್ನ ತಲುಪಿಸಿ ಅವ್ರನ್ನ ಒಂದೆಡೆ ಸೇರಿಸೋದಕ್ಕೆ ಸಮಯಗಳ ಅಭಾವ ಅಥವಾ ಈಗ ಹೆಚ್ಚಿನ ಸಮಯ ಕೂಡ ತಗೊಳ್ಬಹುದು. ಅದ್ರ ಜೊತೆಗೆ ಅವು ಎಲ್ಲರೂ ಒಂದೇ ಜಾಗಕ್ಕೆ ಬರಬೇಕು ಅಂತಂದರೆ ಅದು ಒಂದು ಹೆಚ್ಚು ವೆಚ್ಚ ತಗೊಳ್ಳುವಂತಹ ದುಬಾರಿಯಾದಂತಹ ಸೆಮಿನಾರ್ಗಳು ಕೂಡ ಆಗಿರಬಹುದು. ತೆರಿಗೆಯಲ್ಲಿ ಹಣವನ್ನು ಉಳಿಸುವ ಕುರಿತು ಸೆಮಿನಾರ್ನ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಈ ಸೆಮಿನಾರ್ನಲ್ಲಿ ಹಣಕಾಸು ಸಲಹೆಗಾರರು, ಚಾರ್ಟರ್ಡ್ ಅಕೌಂಟೆಂಟ್ಗಳು ಮತ್ತು ತೆರಿಗೆ ಅಧಿಕಾರಿಗಳಂತಹ ಹಣಕಾಸು ತಜ್ಞರು ತಮ್ಮ ಜ್ಞಾನವನ್ನು ಹಂಚಿಕೊಳ್ಳಲು ಒಟ್ಟಿಗೆ ಸೇರುತ್ತಾರೆ. ಸೊ ಇಲ್ಲಿ ತೆರಿಗೆಯಲ್ಲಿ ಹಣವನ್ನು ಉಳಿಸುವುದು, ಟ್ಯಾಕ್ಸಲ್ಲಿ ದುಡ್ಡನ್ನು ಉಳಿಸೋಕ್ಕೆ ಸಂಬಂಧಪಟ್ಟಂಗೆ ಒಂದು ಸೆಮಿನಾರನ್ನು ನಾವು ಮಾಡಿದ್ರೆ ಇಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿರುವವರು ಅಂದರೆ ಹಣಕಾಸು ಸಲಹೆಗಾರರು ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಗಳು ಮತ್ತು ತೆರಿಗೆ ಅಧಿಕಾರಿಗಳು, ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಒಂದಷ್ಟು ಜನ. ಸೊ ಈ ರೀತಿಯಾದಂತಹ ಎಲ್ಲ ತಜ್ಞರನ್ನು, ವಿದ್ವಾಂಸರನ್ನು ಕರೆಸಿಕೊಳ್ಳೋದು. ಸೆಮಿನಾರ್ ಸಮಯದಲ್ಲಿ ಪಾಲ್ಗೊಳ್ಳುವವರು ತೆರಿಗೆಗಳ ಮೇಲೆ ಹಣವನ್ನು ಉಳಿಸಲು ವಿವಿಧ ತಂತ್ರಗಳನ್ನು ಚರ್ಚಿಸುತ್ತಾರೆ. ಆಯಾ ಕ್ಷೇತ್ರಗಳಲ್ಲಿ ಅನುಭವ ಹೊಂದಿರುವಂತಹ ವ್ಯಕ್ತಿಗಳು ಇಲ್ಲಿ ಬಂದು ಮಾತನಾಡಿ ಯಾವ್ಯಾವ ರೀತಿ ಎಲ್ಲ ನಾವು ತೆರಿಗೆಯಿಂದ ಹಣವನ್ನು ಉಳಿಸಬಹುದು ಅಂತ ಅವರು ಚರ್ಚೆ ಮಾಡಿ ನಮಗೆ ವಿಷಯಗಳನ್ನು ಮಂಡಿಸ್ತಾರೆ. ತೆರಿಗೆ ಉಳಿಸುವ ಸಾಧನಗಳಲ್ಲಿ ಹೂಡಿಕೆ ಮಾಡುವುದು, ಕಡಿತಗಳು ಮತ್ತು
ವಿನಾಯಿತಿಗಳ ಲಾಭವನ್ನು ಪಡೆದುಕೊಳ್ಳುವುದು ಮತ್ತು ತೆರಿಗೆ ಯೋಜನೆ ತಂತ್ರಗಳನ್ನು ಅರ್ಥ ಮಾಡಿಕೊಳ್ಳುವುದು ಇತರೆ ಅಂಶಗಳು ಕೂಡಿರುತ್ತವೆ. ಸೊ ಹೇಗೆಲ್ಲ ನಾವು ತೆರಿಗೆ ಕಡಿಮೆ ಮಾಡಬಹುದು, ಆಮೇಲೆ ಎಲ್ಲೆಲ್ಲಿ ಹೂಡಿಕೆ ಮಾಡಿದರೆ ನಮಗೆ ತೆರಿಗೆ ವಿನಾಯಿತಿ ಸಿಕ್ಕತ್ತೆ, ಆಮೇಲೆ ಯಾವ್ಯಾವಲ್ಲಿ ವಿಧದಲ್ಲಿ ನಾವು ವಿನಾಯಿತಿಗಳನ್ನು ಪಡಿಬಹುದು, ಈ ರೀತಿಯಾದಂತಹ ತಂತ್ರಗಳನ್ನು ಅಲ್ಲಿ ಚರ್ಚೆ ಮಾಡಲಾಗುತ್ತೆ. ಇದಕ್ಕೆ ಹಾಜರಾಗುವ ಜನರು ನಿಯಮಿತ ತೆರಿಗೆದಾರರು, ಸಣ್ಣ ವ್ಯಾಪಾರ ಮಾಲೀಕರು ಅಥವಾ ತಮ್ಮ ಹಣಕಾಸನ್ನು ಹೇಗೆ ಉತ್ತಮವಾಗಿ ನಿರ್ವಹಿಸಬೇಕೆಂದು ಕಲಿಯಲು ಬಯಸುವ ವ್ಯಕ್ತಿಗಳಾಗಿರಬಹುದು. ಇಲ್ಲಿ ಯಾರಂದರೆ ಅವರು ಹೋಗಿ ಆ ಸೆಮಿನಾರ್ನ ಅಟೆಂಡ್ ಮಾಡೋಕ್ಕೆ ಆಗಲ್ಲ. ಯಾಕಂತಂದರೆ ಅದು ಯಾರಿಗೆ ಅವಶ್ಯಕತೆ ಇದೆ, ಯಾರ್ಯಾರಿಗೆಲ್ಲ ಅವಶ್ಯಕತೆ ಇರುತ್ತೆ. ಈಗ ಟ್ಯಾಕ್ಸಲ್ಲಿ ದುಡ್ಡನ್ನು ಉಳಿಸ್ಬೇಕು ಅಂತ ಯೋಚನೆ ಮಾಡಿರ್ತಾರೆ ಸಣ್ಣ ವ್ಯಾಪಾರ ಮಾಡೋರು, ಆಮೇಲೆ ಕೆಲವು ಉದ್ಯಮಿಗಳು, ಕೆಲವು ತೆರಿಗೆದಾರರು, ಜೊತೆಗೆ ಹಣಕಾಸಿನ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ಇಷ್ಟಪಡುವಂತಹ ವ್ಯಕ್ತಿಗಳು ಈ ಸೆಮಿನಾರ್ನ ಅಟೆಂಡ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟು ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ಸ್ ಮೆಥಡ್. ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಮೆಥಡ್ ಎನ್ನುವುದು ಬೋಧನೆಯ ಹಲವು ಹಂತಗಳನ್ನು ಅನುಸರಿಸುವುದಾಗಿದೆ. ಇವು ನಿಮಗೆ ಸ್ವಯಂ ಕಲಿಕೆಗೆ ಸಹಾಯ ಮಾಡಲು ಸಂಘಟಿಸಿದ ಹಂತಗಳಾಗಿವೆ. ಇಲ್ಲಿ ಪ್ರತಿ ಹಂತದ ನಂತರ ನೀವು ಸರಿಯಾಗಿ ಮಾಡುತ್ತಿದ್ದೀರಾ ಎಂದು ನೋಡಲು ನಿಮ್ಮ ಪ್ರತಿಕ್ರಿಯೆಯನ್ನು ಪಡೆಯುತ್ತೀರಿ. ಈ ರೀತಿಯಾಗಿ ನೀವು ಎಲ್ಲವನ್ನು ಕಲಿಯುವವರೆಗೆ ನೀವು ಸುಧಾರಿಸಿಕೊಳ್ಳಬಹುದು. ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಾ ಅಥವಾ ನೀವು ಮತ್ತೆ ಪ್ರಯತ್ನಿಸಬೇಕೇ ಎಂದು ತಿಳಿಯಲು ಈ ಪ್ರಕ್ರಿಯೆ ನಿಮಗೆ ಸಹಾಯ ಮಾಡುತ್ತದೆ. ಆದಾಗ್ಯೂ ನೀವು ಪ್ರೋಗ್ರಾಮಿಂಗ್ ಇನ್ಸ್ಟ್ರಕ್ಷನ್ನಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳಬಹುದು, ಏಕೆಂದರೆ ಅದೇ ರಚನಾತ್ಮಕ ಹಂತಗಳನ್ನು ಪದೇ ಪದೇ ಮಾಡುವುದರಿಂದ ಕಾಲಾನಂತರದಲ್ಲಿ ನೀರಸವಾಗಬಹುದು. ನೀವು ಪ್ರತಿಕ್ರಿಯೆ ಮತ್ತು ಕಲಿಕೆಯನ್ನು ಪಡೆಯುತ್ತಿದ್ದರೂ ಸಹ ಅದು ತುಂಬ ಪುನರಾವರ್ತಿತವಾಗಿದ್ದರೆ ಅಥವಾ ನೀವು ಬಯಸಿದಷ್ಟು ಬೇಗ ಪ್ರಗತಿಯನ್ನು ಕಾಣದಿದ್ದರೆ ಅದು ಕಲಿಕೆಯನ್ನು ನಿರಾಸಕ್ತಿಗೊಳಿಸಬಹುದು. ಸೊ ಇಲ್ಲಿ ಕೆಲವೊಂದು ಹಂತಗಳ ಮೂಲಕ ನಾವು ಕಲಿತಾ ಹೋಗ್ತೀವಿ. ಫಸ್ಟ್ ಸ್ಟೆಪ್ ಇದು, ಸೆಕೆಂಡ್ ಸ್ಟೆಪ್ ಇದು, ಥರ್ಡ್ ಸ್ಟೆಪ್ ಇದು ಅಂತ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಮಾಡಿರೋದು ಕರೆಕ್ಟಾಗಿದೆಯಾ ಅಂತ ನೋಡೋದಕ್ಕೆ ಒಂದು ಟೆಸ್ಟ್ ನಾವು ತೊಗೊಳ್ಬೋದು. ಆಮೇಲೆ ಸೆಕೆಂಡ್ ಟೆಸ್ಟ್ ಮಾಡಿರೋದನ್ನ ಸೆಕೆಂಡ್ ಸ್ಟೆಪ್ಪಲ್ಲಿ ಮಾಡಿರೋದು ಕರೆಕ್ಟಾಗಿದೆಯಾ ಅಂತ ನೋಡೋದಕ್ಕೆ ನಾವು ಮತ್ತೆ ಒಂದು ಟೆಸ್ಟ್ ತೊಗೊಳ್ಬೋದು. ಅದೇ ರೀತಿ ಇಲ್ಲೇನಾದರೂ ಸೆಕೆಂಡ್ ಸ್ಟೆಪ್ಪಲ್ಲಿ ಮಿಸ್ಟೇಕ್ ಆದರೆ ಮತ್ತೆ ಫಸ್ಟ್ ಸ್ಟೆಪ್ಪಿಂದನೇ ನಾವು ಶುರು ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಪುನರಾವರ್ತನೆ ಆಗುತ್ತೆ ಹಂತಗಳು, ನಾವು ಕಲಿಯುವಂಥ ಹಂತಗಳು ಪುನರಾವರ್ತನೆ ಆಗುತ್ತೆ. ಆಗ ಏನಾಗುತ್ತೆ, ಈ ಪುನರಾವರ್ತನೆಗಳು ನಮ್ಮ ಮೆದುಳಿಗೆ ಬೋರ್ ಆಗೋಕ್ಕೆ ಶುರುವಾಗುತ್ತೆ. ಹಾಗಾಗಿ ನಾವು ಅದರಲ್ಲಿ ಆಸಕ್ತಿನ ಕಳ್ಕೊಳ್ತೀವಿ. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ನಿಮ್ಮ ಮೆಚ್ಚಿನ ಬಾಲ್ಯದ ವಿಡಿಯೋ ಗೇಮ್ ಸೂಪರ್ ಮಾರಿಯೋ. ಕೆಲವ್ರಿಗೆ ಗೊತ್ತಿರುತ್ತೆ, ಇದು 90s ಕಿಡ್ಸ್ ಆಗಿದ್ದರೆ ಸೂಪರ್ ಮಾರಿಯೋ ಅಂತ ಒಂದು ಗೇಮ್ ಇತ್ತು. ಸೊ ಅದು ಹೇಗೆ ಅಂತಂದರೆ, ನೀವು ಆಟ ಆಡ್ತಾ ಕೆಲವೊಂದು ರೂಲ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡ್ಕೊಂಡು ಆಟ ಆಡ್ತೀರ. ಕಾಯಿನ್ಸ್ನ ಕಲೆಕ್ಟ್ ಮಾಡೋದಿರುತ್ತೆ, ಆಮೇಲೆ ಕೆಲವೊಂದು ಪ್ರಾಣಿಗಳಲ್ಲಿ ಬರುತ್ತೆ, ಅದನ್ನೆಲ್ಲ ಅದ್ರ ಮೇಲೆ ಜಂಪ್ ಮಾಡಿ ಅದನ್ನು ಸಾಯಿಸಿ ಮುಂದೆ ಹೋಗೋದಿರುತ್ತೆ. ಸೊ ಒಂದು ವೇಳೆ ನೀವೆಲ್ಲಾದರೂ ಯಾವುದಾದ್ರೂ ಪ್ರಾಣಿ ಹತ್ರ ಕಚ್ಚಿಸ್ಕೊಂಡ್ರೆ ವಾಪಸ್ ಅಲ್ಲೇ ಮಾರಿಯೋ ಬಿದ್ದೋಗ್ಬಿಡ್ತಾನೆ, ಮತ್ತೆ ಫಸ್ಟಿಂದ ಗೇಮ್ನ ಶುರು ಮಾಡಬೇಕಾಗತ್ತೆ. ಫಸ್ಟಿಂದ ಮಾಡ್ಕೊಂಡು ಬಂದಿರೋ ಎಲ್ಲ ಹಂತಗಳು ಸೇಮ್ ಇರುತ್ತೆ, ಅದು ರಿಪೀಟೆಡ್. ಅದೇ ಹಂತಗಳನ್ನು ನಿಮಗೆ ಗೊತ್ತಾಗೋವರೆಗೂ ಮಾಡ್ಕೊಂಡು ಬರ್ತೀರ. ಬಟ್ ಒನ್ ಮೂಮೆಂಟ್ ಆಫ್ ದ ಟೈಮಲ್ಲಿ ನಿಮಗೆ ಹಂಗೆ ಬೋರ್ ಆಗುತ್ತೆ, ಯಾಕಂದರೆ ಎಲ್ಲೇ ಸೋತರೂ ಕೂಡ ಮತ್ತೆ ಫಸ್ಟಿಂದ ನೀವು ಬರಬೇಕಾಗುತ್ತೆ. ಸೊ ಈ ರೀತಿಯಾದಂತಹ ಪುನರಾವರ್ತನೆ ಇಲ್ಲಿ ನಮಗೆ ನಿರಾಸಕ್ತಿಯನ್ನು ಉಂಟು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಮೆಥಡಲ್ಲಿ. ನೆಕ್ಸ್ಟು ಪರ್ಸ್ನಲೈಸ್ಡ್ ಸಿಸ್ಟಮ್ ಆಫ್ ಇನ್ಸ್ಟ್ರಕ್ಷನ್, ವೈಯಕ್ತಿಕ ಸೂಚನಾ ವ್ಯವಸ್ಥೆ. ವಿದ್ಯಾರ್ಥಿಗಳು ತಮ್ಮದೇ ಆದ ವೇಗದಲ್ಲಿ ಕಲಿಯುವ ಬೋಧನಾ ವಿಧಾನವೆಂದರೆ PSI. ಅವರು ಪ್ರಸ್ತುತ ವಿಷಯವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಅವರು ಪಾಠಗಳಲ್ಲಿ ಮುಂದುವರಿಯುತ್ತಾರೆ. ಈ ವಿಧಾನವು ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಸಹಾಯ ಮತ್ತು ತ್ವರಿತ ಪ್ರತಿಕ್ರಿಯೆಯನ್ನು ನೀಡುತ್ತದೆ. ವಿದ್ಯಾರ್ಥಿಗಳು ನಿಜವಾಗಿಯೂ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು ಇದು ರಚನಾತ್ಮಕ ಪಾಠಗಳನ್ನು ಮತ್ತು ಪರೀಕ್ಷೆಗಳನ್ನು ಬಳಸುತ್ತದೆ. ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಕೆಲಸ ಮಾಡುವಾಗ ಅಗತ್ಯವಿದ್ದಾಗ ಅವರಿಗೆ ಸಹಾಯ ಮಾಡಲು ಶಿಕ್ಷಕರು ಇರುತ್ತಾರೆ. ವಿದ್ಯಾರ್ಥಿಗಳು ಉತ್ತಮವಾಗಿ ಕಲಿಯಲು
ಮತ್ತು ಸ್ವಂತ ಕಲಿಕೆಗೆ ಹೆಚ್ಚು ಜವಾಬ್ದಾರರಾಗಲು ಸಹಾಯ ಮಾಡುವುದು PSIಯ ಗುರಿಯಾಗಿದೆ. ಸೊ ಇದು ನಮಗೆ ಎಷ್ಟು ವೇಗದಲ್ಲಿ ಕಲಿಬೇಕು ಅನಿಸುತ್ತೋ ಅಷ್ಟು ವೇಗದಲ್ಲಿ ಕಲಿಬಹುದಾದಂತಹ ಒಂದು ಮೆಥಡ್ ಆಗಿರುತ್ತೆ. ಪರ್ಸ್ನಲೈಸ್ಡ್ ಸಿಸ್ಟಮ್ ಆಫ್ ಇನ್ಸ್ಟ್ರಕ್ಷನ್. ನಮಗೆ ಯಾವ ವಿಷಯವನ್ನು ಕಲಿಬೇಕು, ಅದನ್ನು ಎಷ್ಟು ಫಾಸ್ಟಾಗಿ ಕಲಿಬೇಕು. ಈಗ ಯೂಟ್ಯೂಬಲ್ಲೆಲ್ಲ ನಿಮಗೆ ಟೈಮ್ ಸೆಟ್ಟಿಂಗ್ ಇದೆ. ನಾರ್ಮಲ್ ಇರುತ್ತೆ, ಸ್ವಲ್ಪ ಸ್ಪೀಡ್ ಜಾಸ್ತಿ ಇರುತ್ತೆ, ಇನ್ನೂ ಡಬಲ್ ಸ್ಪೀಡ್ ಇರುತ್ತೆ. ಸೊ ಈ ರೀತಿ ಇದೊಂದು ಎಕ್ಸಾಂಪಲ್ ಅಷ್ಟೇ. ಸೊ ಈ ರೀತಿಯಾಗಿ ನಿಮಗೆ ಎಷ್ಟು ಸ್ಪೀಡಲ್ಲಿ ಕಲಿಯೋಕ್ಕೆ ಸಾಧ್ಯನೋ ಅಷ್ಟು ಸ್ಪೀಡಲ್ಲಿ ನೀವು ಇಟ್ಕೊಂಡು ಆ ಸ್ಪೀಡಲ್ಲಿ ನಿಮಗೆ ಸೆಟ್ ಆಗುವಂತಹ ಸೆಟ್ಟಿಂಗ್ಸ್ನಲ್ಲಿ ವಿದ್ಯೆಯನ್ನು ಕಲಿಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ನೀವೇ ಒಂದು ಇವ್ಯಾಲ್ಯೂಯೇಷನ್ನ ಮಾಡ್ಕೊಳ್ಬಹುದಾಗಿರುತ್ತೆ. ಆ ರೀತಿ ಕೂಡ ಆಪ್ಷನ್ಸ್ ಇಲ್ಲಿ ಇರುತ್ತೆ. ಮತ್ತು ವಿದ್ಯಾರ್ಥಿಗಳು ಉತ್ತಮವಾಗಿ ಕಲಿಯೋಕ್ಕೆ ಅವರ ಸ್ವಂತ ಕಲಿಕೆಗಾಗಿ ಅವರೇ ಜವಾಬ್ದಾರಿಗಳನ್ನು ತಗೊಳ್ಬಹುದಾದಂತಹ ಆಪ್ಷನ್ ಕೂಡ ಈ ವ್ಯವಸ್ಥೆಯಲ್ಲಿ ಇರುತ್ತೆ. ನೆಕ್ಸ್ಟು ಫ್ಲಿಪ್ಡ್ ತರಗತಿಗಳು. ಫ್ಲಿಪ್ಡ್ ತರಗತಿಗಳು ಅಂತಂದರೆ ಫ್ಲಿಪ್ ಮಾಡಿದ ತರಗತಿಯಲ್ಲಿ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ತರಗತಿಗಳಿಗೆ ಹಾಜರಾಗುವ ಮೊದಲು ತರಗತಿಯ ಹೊರಗೆ ಸಾಮಾನ್ಯವಾಗಿ ಮನೆಯಲ್ಲಿ ಪೂರ್ವ ರೆಕಾರ್ಡ್ ಮಾಡಿದ ಉಪನ್ಯಾಸಗಳು ಅಥವಾ ಓದುವಿಕೆಗಳಂತಹ ಸೂಚನಾ ವಿಷಯದೊಂದಿಗೆ ತೊಡಗಿಸಿಕೊಳ್ಳುತ್ತಾರೆ. ತರಗತಿಯ ಸಮಯದಲ್ಲಿ ಸಂವಾದಾತ್ಮಕ ಚಟುವಟಿಕೆಗಳು, ಚರ್ಚೆಗಳು ಮತ್ತು ಬೋಧಕರ ಮಾರ್ಗದರ್ಶನದೊಂದಿಗೆ ಸಮಸ್ಯೆ ಪರಿಹರಿಸುವುದಕ್ಕಾಗಿ ಬಳಸಲಾಗುತ್ತದೆ. ವಿದ್ಯಾರ್ಥಿಗಳು ತರಗತಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದರಿಂದ ಈ ವಿಧಾನವು ವೈಯಕ್ತಿಕ ಕಲಿಕೆಗೆ ಅವಕಾಶ ನೀಡುತ್ತದೆ. ಸೊ ನೀವು ಕ್ಲಾಸ್ಗೆ ಹೋಗೋಕ್ಕಿಂತ ಮುಂಚೆನೇ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಯೂಟ್ಯೂಬ್ ವಿಡಿಯೋಸ್ ನೋಡಬಹುದು, ಅಥವಾ ಯಾವುದಾದ್ರೂ ಪ್ರೆಸೆಂಟೇಷನ್ಸ್ ಬೇರೆ ಟೀಚರ್ಸ್ ಮಾಡಿರುವಂತಹ ವಿಡಿಯೋಗಳು ನಿಮಗೆ ಸಿಕ್ಕರೆ ಅದನ್ನು ಕೂಡ ನೋಡಬಹುದು. ಸೊ ಕೆಲವೊಂದು ಉಪನ್ಯಾಸಗಳು, ಸೆಮಿನಾರ್ಸ್ ಮಾಡಿರ್ತಾರೆ, ಅದನ್ನು ನೋಡಬಹುದು. ಸೊ ಇದನ್ನೆಲ್ಲ ನೋಡಿ ನಿಮಗೆ ಅದರಲ್ಲಿ ಏನೇನು ಡೌಟ್ಸ್ ಇದೆ, ಫೀಡ್ಬ್ಯಾಕ್ಸ್ ಇದೆ, ಇದನ್ನೆಲ್ಲ ನಿಮ್ಮ ತರಗತಿಗೆ ತೊಗೊಂಡು ಹೋಗಿ ನಿಮ್ಮ ಟೀಚರ್ ಜೊತೆ ಮಾತನಾಡಿ ಅದನ್ನು ಪರಿಹರಿಸ್ಕೊಳ್ಳೋದು, ಅಥವಾ ಅದ್ರ ಬಗ್ಗೆ ಹೆಚ್ಚಿನ ಚಿಂತನೆಗಳನ್ನು ನಡೆಸೋದು, ಚಟುವಟಿಕೆಗಳನ್ನು ಮಾಡೋದು, ಚರ್ಚೆಗಳನ್ನು ಮಾಡೋದು, ಈ ರೀತಿಯಾದಂತಹ ತರಗತಿಗಳನ್ನು ಫ್ಲಿಪ್ಡ್ ತರಗತಿಗಳು ಅಂತ ಕರೀತಾರೆ. ಇಲ್ಲಿ ಪಾಠಗಳನ್ನು ಮಾಡೋದಿಲ್ಲ, ಆಗಲೇ ನೀವು ಅದಕ್ಕೆ ಸಂಬಂಧಪಟ್ಟಿರುವ ಉಪನ್ಯಾಸಗಳನ್ನು ನೋಡ್ಕೊಂಡು ಬಂದಿರ್ತೀರ. ಇಲ್ಲಿ ಬಂದು ನಿಮಗೆ ಇರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡೋಕ್ಕೆ ಟೀಚರ್ ಮಾರ್ಗದರ್ಶನ ಕೊಡ್ತಾರೆ. ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ. ಪೂರೈಕೆ ಮತ್ತು ಬೇಡಿಕೆಯ ಪರಿಕಲ್ಪನೆಯ ವಿಡಿಯೋವನ್ನು ವೀಕ್ಷಿಸಿದ ನಂತರ. ಸೊ ಈಗಾಗಲೇ ನೀವು ಪೂರೈಕೆ ಮತ್ತು ಬೇಡಿಕೆ ಇದ್ರ ಬಗ್ಗೆ ಒಂದು ವಿಡಿಯೋನ ನೋಡ್ಕೊಂಡು ಬಂದಿರ್ತೀರ. ವಿದ್ಯಾರ್ಥಿಗಳು ಮಾರುಕಟ್ಟೆಯ ಸನ್ನಿವೇಶದಲ್ಲಿ ಖರೀದಿದಾರರು ಮತ್ತು ಮಾರಾಟಗಾರರಾಗಿ ಕಾರ್ಯನಿರ್ವಹಿಸುವ ಪಾತ್ರಧಾರಿಗಳಾಗಿ ಭಾಗವಹಿಸಲು ಸಿದ್ಧರಾಗಿ ತರಗತಿಗೆ ಬರುತ್ತಾರೆ. ಸೊ ನೀವು ವಿದ್ಯಾರ್ಥಿಗಳೆಲ್ಲ ಒಂದಷ್ಟು ಪ್ಲ್ಯಾನಿಂಗ್ಸ್ನ ಮಾಡಿಕೊಂಡು, ಕೆಲವರು ಬಯರ್ಸ್ ಆಗಿರ್ತಾರೆ ಮತ್ತು ಕೆಲವರು ಸೆಲ್ಲರ್ಸ್ ಆಗಿರ್ತಾರೆ. ಈ ರೀತಿಯಾದಂತಹ ಚಟುವಟಿಕೆಗಳಿಗೆ ರೆಡಿಯಾಗಿ ಬಂದಿರ್ತಾರೆ. ಅವರು ಬೆಲೆಗಳನ್ನು ಮಾತುಕತೆ ಮಾಡುತ್ತಾರೆ, ಮಾರುಕಟ್ಟೆಯನ್ನು ವಿಶ್ಲೇಷಿಸುತ್ತಾರೆ. ಸೊ ಇಲ್ಲಿ ಎಷ್ಟು ಬೆಲೆ, ಈ ಪದಾರ್ಥಕ್ಕೆ ಎಷ್ಟು ಬೆಲೆ, ಈ ಐಟಮ್ಗೆ ಎಷ್ಟು ಬೆಲೆ, ಈ ರೀತಿಯಾದಂತಹ ಮಾತುಕತೆ ಚಟುವಟಿಕೆಗಳು ನಡೀತಾ ಇರುತ್ತೆ. ಮತ್ತು ಮಾರುಕಟ್ಟೆ ಹೇಗೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ವಿಶ್ಲೇಷಣೆ ಆಗ್ತಾ ಇರುತ್ತೆ. ಹೆಚ್ಚುವರಿಯಾಗಿ ಅವರು ಮಾರುಕಟ್ಟೆಯ ಫಲಿತಾಂಶಗಳ ಮೇಲೆ ಸರ್ಕಾರದ ನೀತಿಗಳ ಪ್ರಭಾವ ಅಥವಾ ಆರ್ಥಿಕತೆಯಲ್ಲಿ ವ್ಯವಹಾರಗಳ ಪಾತ್ರದಂತಹ ನೈಜ ಪ್ರಪಂಚದ ಆರ್ಥಿಕ ಸಮಸ್ಯೆಗಳ ಕುರಿತು ಚರ್ಚೆಗಳಲ್ಲಿ ತೊಡಗುತ್ತಾರೆ. ಸೊ ಒಬ್ಬ ಮಾರಾಟಗಾರ ಇದಕ್ಕಿಷ್ಟು ಬೆಲೆ ಅಂತ ಹೇಳಿದಾಗ ಅದನ್ನು ಖರೀದಿ ಮಾಡೋಕ್ಕೆ ಬಂದವನಿಗೆ ಯಾಕೆ ಅಷ್ಟು ಬೆಲೆ, ಅಂದರೆ ಇಲ್ಲಿ ಇಷ್ಟು ಹಿಂಗೆ ಬೆಳೆದಿರ್ತೀರ, ಹಿಂಗೆ ಮಾಡಿರ್ತೀರ, ಅಷ್ಟಕ್ಕೆ ಇಷ್ಟು ಬೆಲೆನಾ ಅಂತೆಲ್ಲ ಕೇಳಿದಾಗ, ಇಲ್ಲ ಗೌರ್ಮೆಂಟಲ್ಲಿ ನಮಗೆ ಇಷ್ಟು ಟ್ಯಾಕ್ಸ್ ಹಾಕ್ತಾರೆ, ಅಥವಾ ಗೌರ್ಮೆಂಟಿಂದ ನಮಗೆ ಸರ್ವಿಸ್ ಟ್ಯಾಕ್ಸ್ ಅಂತ ಇಷ್ಟು ತೊಗೊಳ್ತಾರೆ, ಸೊ ನಾವು ಅವ್ರಿಗೆ ಇಷ್ಟು ಕೊಡಬೇಕು, ಕಮಿಷನ್ ಅಂತ ಏಜೆಂಟ್ಗಳಿಗೆ ಇಷ್ಟು ಕೊಡಬೇಕು, ಈ ರೀತಿಯಾದಂತಹ ಎಲ್ಲ ಎಕ್ಸ್ಪ್ಲನೇಷನ್ಸ್ನ ಅಲ್ಲಿ ಮಾಡೋದ್ರಿಂದ ಈ ಸಂವಾದಾತ್ಮಕ ತರಗತಿಗಳು ಈ ಫ್ಲಿಪ್ ತರಗತಿಗಳು ತುಂಬ ಚೆನ್ನಾಗಿ ಇಲ್ಲಿ ಯುಟಿಲೈಸ್ ಆಗ್ತಾ ಇರುತ್ತೆ. ಅಂದರೆ ಹಲವಾರು ನೈಜ ಪ್ರಪಂಚದ ಸಮಸ್ಯೆಗಳನ್ನು ಇಲ್ಲಿ ನಾವು ಚರ್ಚೆ ಮಾಡೋದರ ಮೂಲಕ ಅದನ್ನು ಕಲಿಬಹುದಾಗಿರುತ್ತೆ. ನೆಕ್ಸ್ಟು ಸಂವಾದಾತ್ಮಕ ವಿಡಿಯೋ, ಇಂಟರಾಕ್ಟಿವ್ ವಿಡಿಯೋ. ಇದರಲ್ಲಿ ಕಲಿಕೆಯಲ್ಲಿ ಹೆಚ್ಚು ಮೋಜು ಮತ್ತು ಆಸಕ್ತಿಯನ್ನುಂಟು ಮಾಡುತ್ತವೆ.
ಸುಮ್ಮನೆ ಕುಳಿತು ನೋಡುವ ಬದಲು ನೀವು ಸೇರಿಕೊಳ್ಳಬಹುದು. ಈ ವಿಡಿಯೋಗಳು ರಸಪ್ರಶ್ನೆಗಳು, ಸಮೀಕ್ಷೆಗಳು ಮತ್ತು ನೀವು ವೀಕ್ಷಿಸುತ್ತಿರುವಾಗ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಕ್ಷಣಗಳಂತಹ ವೈಶಿಷ್ಟ್ಯಗಳನ್ನು ಹೊಂದಿವೆ. ಇಲ್ಲಿ ರಸಪ್ರಶ್ನೆ ಕೇಳ್ಬೋದು ಅಥವಾ ಸಮೀಕ್ಷೆಯನ್ನು ಮಾಡಬಹುದು. ಇಲ್ಲಿ ನೀವು ಕೂಡ ಭಾಗವಹಿಸಬಹುದು. ಆ ರೀತಿಯಾದಂತಹ ವಾತಾವರಣ ಇರುತ್ತೆ ಅಂತ. ಮತ್ತು ಕೆಲವು ಸರಿ ನೀವೇ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ. ಅಂತಹ ಕ್ಷಣಗಳು ಕೂಡ ಇಲ್ಲಿ ಇರುತ್ತೆ. ಇದು ಕಲಿಕೆಯನ್ನು ಹೆಚ್ಚು ಸಂವಾದಾತ್ಮಕವಾಗಿಸುತ್ತದೆ ಮತ್ತು ವಿಷಯಗಳನ್ನು ಉತ್ತಮವಾಗಿ ನೆನಪಿಟ್ಟುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಸೊ ಇಲ್ಲಿ ಯಾವುದಾದ್ರೂ ಒಂದು ಕ್ವಿಜ್ ಅಂತ ನಾವು ನೋಡಿದಾಗ ಅಲ್ಲಿ ಇರುವವರೆಲ್ಲ ಭಾಗವಹಿಸಬಹುದು ಅಂತ ಹೊಂದಿರುತ್ತೆ. ಸೊ ಆವಾಗ ನಮಗೆ ಹೆಚ್ಚು ಅದು ಆಸಕ್ತಿದಾಯಕವಾಗಿರುತ್ತೆ. ನಾರ್ಮಲ್ ಟ್ರೆಡಿಷ್ನಲ್ ಮೆಥಡಲ್ಲಿ ಇಲ್ಲಿ ಪಾಠ ಮಾಡಲ್ಲ. ಸೊ ಹಾಗಾಗಿ ಎಲ್ಲರೂ ಭಾಗವಹಿಸ್ಬೋದಾಗಿರುತ್ತೆ. ಮತ್ತು ಜೊತೆಗೆ ನೀವು ತ್ವರಿತ ಪ್ರತಿಕ್ರಿಯೆಯನ್ನು ಪಡೆಯುತ್ತೀರಿ. ನೀವು ಅವುಗಳನ್ನು ಯಾವುದೇ ಸಾಧನದಲ್ಲಿ ವೀಕ್ಷಿಸಬಹುದು ಮತ್ತು ನೀವು ಹೇಗೆ ಮಾಡುತ್ತಿದ್ದೀರಿ ಎಂಬುದನ್ನು ಅವರು ಟ್ರ್ಯಾಕ್ ಮಾಡಬಹುದು ಮತ್ತು ನಿಮಗೆ ಉತ್ತಮವಾಗಿ ಹೊಂದಿಕೊಳ್ಳುವ ಪಾಠಗಳನ್ನು ನಿಮಗೆ ನೀಡಬಹುದು. ಒಟ್ಟಾರೆಯಾಗಿ ಅವರು ಕಲಿಕೆಯನ್ನು ರೋಮಾಂಚನಗೊಳಿಸುತ್ತಾರೆ ಮತ್ತು ವಿಷಯಗಳನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತಾರೆ. ಯಾರು ಶಿಕ್ಷಕರು ಅಥವಾ ಯಾರು ಆ ಯೋಜನೆಯನ್ನು ಅಲ್ಲಿ ರೂಪಿಸಿರ್ತಾರೋ ಅವರು. ನೀವು ವಿಡಿಯೋವನ್ನು ವೀಕ್ಷಿಸುತ್ತಿರುವಿರಿ ಎಂದು ಊಹಿಸಿ. ಇದೊಂದು ಎಕ್ಸಾಂಪಲ್ಲು. ಒಂದು ವಿಡಿಯೋ ನೋಡ್ತಿದ್ದೀರಾ ಅಂತ ಅಂದ್ಕೊಂಡ್ರೆ ಅಲ್ಲಿ ಮುಖ್ಯ ಪಾತ್ರಧಾರಿ ಜಗ್ಗು ರಹಸ್ಯವನ್ನು ಬಿಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಇದ್ದಕ್ಕಿದ್ದಂತೆ ಜಗ್ಗು ರಸ್ತೆಯ ಕವಲು ದಾರಿಗೆ ಬರುತ್ತಾರೆ. ಅಂದರೆ ಒಂದು ಸೀಕ್ರೆಟ್ನ ಅವರು ಬಿಡಿಸೋಕ್ಕೆ ಹೋಗುತ್ತಾರೆ. ಒಂದು ಕವಲು ದಾರಿ ಬರುತ್ತೆ. ಆ ಕಡೆ ಒಂದು ದಾರಿ, ಈ ಕಡೆ ಒಂದು ದಾರಿ. ಸೊ ವೀಕ್ಷಕರಾಗಿ ಜಗ್ಗು ಎಡಕ್ಕೆ ತಿರುಗಿ ಕಾಡಿಗೆ ಹೋಗಬೇಕೆ ಅಥವಾ ಬಲಕ್ಕೆ ಬಿಟ್ಟು ಹೋದ ಮಹಲಿನ ಕಡೆಗೆ ಹೋಗಬೇಕೆ ಎಂದು ನೀವು ನಿರ್ಧರಿಸಬೇಕು. ಸೊ ಅವರು ನಿಂತ್ಕೊಂಡಿರೋ ಬಲಕ್ಕೆ ಹೋದರೆ ಒಂದು ಮಹಲಿನ ಕಡೆಗೆ ಹೋಗುವಂತಹ ದಾರಿ ಇದೆ, ಮತ್ತು ಎಡಕ್ಕೆ ಹೋದರೆ ಕಾಡಿನ ದಾರಿ ಇದೆ. ಎಲ್ಲಿಗೆ ಹೋಗಬೇಕು ಅಂತ ನಿರ್ಧಾರ ತಗೊಳ್ಳುವಂತಹ ಆಯ್ಕೆಯನ್ನು ನಿಮಗೆ ಬಿಡಲಾಗಿರುತ್ತೆ. ನೀವು ಅರಣ್ಯವನ್ನು ಆರಿಸಿದರೆ ಜಗ್ಗು ಮರಗಳ ನಡುವೆ ಗುಪ್ತ ಸುಳಿವುಗಳನ್ನು ಕಂಡುಹಿಡಿಯಬಹುದು. ಒಂದು ವೇಳೆ ನೀವು ಅವರು ಲೆಫ್ಟಿಗೆ ಹೋಗಲಿ ಅಂತ ನೀವು ಆಯ್ಕೆ ಮಾಡಿದರೆ ಅವರು ಕಾಡು ಒಳಗಡೆ ಹೋಗ್ತಾರೆ. ಸೊ ಅಲ್ಲಿ ಹಲವಾರು ಮತ್ತೆ ರಹಸ್ಯಗಳು, ಸುಳಿವುಗಳು ಅವರಿಗೆ ಸಿಗೋಕ್ಕೆ ಶುರುವಾಗುತ್ತೆ. ಆದರೆ ನೀವು ಮಹಲು ಆರಿಸಿದರೆ ಅವರು ರಹಸ್ಯ ಮಾರ್ಗವನ್ನು ಬಹಿರಂಗಪಡಿಸಬಹುದು. ಸೊ ಒಂದು ವೇಳೆ ರೈಟು ಹೋಗಲಿ ಅಂತ ನೀವು ಡಿಸೈಡ್ ಮಾಡಿದ್ರೆ ಮತ್ತು ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮಾರ್ಗದರ್ಶನಗಳು ಅವರಿಗೆ ಬರಬಹುದು. ನಿಮ್ಮ ಆಯ್ಕೆಯ ಆಧಾರದ ಮೇಲೆ ಕಥೆಯು ವಿಭಿನ್ನವಾಗಿ ತೆರೆದುಕೊಳ್ಳುತ್ತದೆ ಮತ್ತು ನೀವು ನಿರ್ಧರಿಸುವ ಆಧಾರದ ಮೇಲೆ ಜಗ್ಗು ಅವರ ಸಾಹಸವು ಅನಿರೀಕ್ಷಿತ ತಿರುವುಗಳನ್ನು ತೆಗೆದುಕೊಳ್ಳುತ್ತದೆ. ಯಾವ ಕಡೆಗೆ ಹೋದರೂ ಕೂಡ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ನಿರ್ಧಾರಗಳು ನೀವು ತಗೊಳ್ಳೇಬೇಕಾಗುತ್ತದೆ ಮತ್ತು ಆ ಕತೆ ಹಂಗಂಗೆ ಮುಂದುವರಿತಾ ಹೋಗುತ್ತೆ. ಸೊ ಯಾವುದೋ ಒಂದು ಗೇಮ್ ಆಡಬೇಕಾದ್ರೆ ಅಡ್ವೆಂಚರ್ ಗೇಮ್ಗಳು, ಅಲ್ಲೂ ಕೂಡ ಅಷ್ಟೇ. ನೀವು ಲೆಫ್ಟಿಗೆ ಹೋದರೆ ಒಂದಷ್ಟು ಆಪ್ಷನ್ಸ್ ಇರುತ್ತೆ, ರೈಟಿಗೆ ಹೋದರೆ ಒಂದಷ್ಟು ಆಪ್ಷನ್ಸ್ ಇರುತ್ತೆ. ಒಳಗಡೆ ಹೋಗ್ತಾ ಹಲವಾರು ರಹಸ್ಯಗಳನ್ನು ನೀವು ಭೇದಿಸ್ತಾ ಹೋಗ್ತೀರಾ. ಇದು ಕಂಪ್ಯೂಟರ್ ಅಸಿಸ್ಟೆಡ್ ಲರ್ನಿಂಗ್, CAL ಅಂತ ಇದನ್ನು ಕರೀತಾರೆ. ಕಂಪ್ಯೂಟರ್ ಅಸಿಸ್ಟೆಡ್ ಲರ್ನಿಂಗ್ ಎನ್ನುವುದು ಶಿಕ್ಷಕರು ನಮಗೆ ಉತ್ತಮವಾಗಿ ಕಲಿಯಲು ಸಹಾಯ ಮಾಡಲು ಕಂಪ್ಯೂಟರ್ಗಳನ್ನು ಬಳಸುವ ಒಂದು ಮಾರ್ಗವಾಗಿದೆ. ಪಾಠಗಳನ್ನು ಹೆಚ್ಚು ಆಸಕ್ತಿಕರ ಮತ್ತು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಪ್ರೋಗ್ರಾಂಗಳು, ಅಪ್ಲಿಕೇಶನ್ಗಳು ಮತ್ತು ವಿವಿಧ ಇಂಟರ್ನೆಟ್ ಸಂಪನ್ಮೂಲಗಳನ್ನು ಇದು ಬಳಸುತ್ತದೆ. ಕಂಪ್ಯೂಟರ್ನ ಬಳಸಿಕೊಂಡು ಏನೆಲ್ಲ ಪ್ರೋಗ್ರಾಮ್ಸ್, ಅಪ್ಲಿಕೇಶನ್ಸ್ ಮತ್ತು ಇಂಟರ್ನೆಟ್ನ ಸಂಪನ್ಮೂಲಗಳನ್ನು ಬಳಸಿಕೊಂಡು ನಮಗೆ ಮಾಡುವಂತಹ ಪಾಠಗಳು ಅಥವಾ ನಮಗೆ ಅಸಿಸ್ಟ್ ಮಾಡುವಂತಹ ರೀತಿಯನ್ನು ಕಂಪ್ಯೂಟರ್ ಅಸಿಸ್ಟೆಡ್ ಲರ್ನಿಂಗ್ ಅಂತ ಕರೀತಾರೆ. ಸೊ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ವಿಡಿಯೋಗಳು, ಚಿತ್ರಗಳು, ಶಬ್ದಗಳನ್ನು ಕೇಳಿಸೋದು ಮತ್ತು ಪ್ರತಿಯೊಬ್ಬರಿಗೂ ತಮ್ಮದೇ ಆದ ರೀತಿಯಲ್ಲಿ ಮತ್ತು ತಮ್ಮದೇ ಆದ ವೇಗದಲ್ಲಿ ಕಲಿಯಲು ಇದು ಸಹಾಯ ಮಾಡುತ್ತೆ. ನೆಕ್ಸ್ಟು ಸಿಮ್ಯುಲೇಷನ್ ಮೆಥಡ್. ಇದರಲ್ಲಿ ಅದು ಕೃತಕ ಪರಿಸರಗಳನ್ನು ಅಥವಾ ನೈಜ ಜೀವನದ ಸನ್ನಿವೇಶಗಳನ್ನು ಅನುಕರಿಸುವ ಸನ್ನಿವೇಶಗಳನ್ನು ರಚಿಸುವುದನ್ನು ಒಳಗೊಂಡಿರುತ್ತದೆ. ಸೊ ಇಲ್ಲಿ
ಒಂದು ಆರ್ಟಿಫಿಷಿಯಲ್ ಎನ್ವೈರ್ಮೆಂಟ್ ನಮಗೆ ಇಲ್ಲಿ ಕ್ರಿಯೇಟ್ ಮಾಡಿಕೊಡುತ್ತೆ. ನೈಜ ಜೀವನದ ಸನ್ನಿವೇಶಗಳನ್ನು ಅನುಕರಣೆ ಮಾಡುತ್ತೆ. ಅಂತಂದರೆ ಈಗ ಪ್ರೆಸೆಂಟಲ್ಲಿ ನಮಗೆ ನ್ಯಾಚುರಲ್ ಆಗಿ ಏನೇನೆಲ್ಲ ಸಿಗುತ್ತೋ ಅದನ್ನು ಕೃತಕವಾಗಿ ಮಾಡಿಕೊಡೋದು. ಅಂತಂದರೆ ಕಲಿಕೆಯನ್ನು ಹೆಚ್ಚು ನೈಜ ಮತ್ತು ಪ್ರಾಯೋಗಿಕವಾಗಿ ಮಾಡಲು ಅವರು ಈ ವಿಧಾನವನ್ನು ಬಳಸುತ್ತಾರೆ. ವಿದ್ಯಾರ್ಥಿಗಳು ತಾವು ಕಲಿತಿದ್ದನ್ನು ಅಭ್ಯಾಸ ಮಾಡಬಹುದು. ಈ ವಿಧಾನವಲ್ಲ ಎಲ್ಲಿ ಬಳಸಬಹುದು ಅಂತಂದರೆ ಆರೋಗ್ಯ ರಕ್ಷಣೆ, ಹಾರುವ ವಿಮಾನಗಳು, ಮಿಲಿಟರಿ ತರಬೇತಿ ಮತ್ತು ವ್ಯಾಪಾರ ನಿರ್ವಹಣೆಯಂತಹ ಕ್ಷೇತ್ರಗಳಲ್ಲಿ ಈ ವಿಧಾನವನ್ನು ಉದಾಹರಣೆ ನೋಡೋದಾದರೆ ವೈದ್ಯಕೀಯ ಶಾಲೆಯಲ್ಲಿ ಅಂತಹ ಸಂದರ್ಭಗಳನ್ನು ಮಾಡಲು ಅವರು ವಿಶೇಷ ಯಂತ್ರಗಳನ್ನು ಬಳಸುತ್ತಾರೆ. ಈ ಯಂತ್ರಗಳು ನಿಜವಾದ ರೋಗಿಗಳಂತೆ ಕಾರ್ಯನಿರ್ವಹಿಸುತ್ತವೆ. ಸೊ ಇವೆಲ್ಲ ಮೆಷಿನ್ಸ್ ಆಗಿರುತ್ತೆ. ಅವು ನಿಜವಾಗ್ಲೂ ರೋಗಿ ಬಂದಿರುವಂತಹ ರೋಗಿಯಂತೆ ಕೆಲಸ ಮಾಡುತ್ತೆ. ವಿದ್ಯಾರ್ಥಿಗಳು ಅಂತಹ ಯಂತ್ರಗಳಲ್ಲಿ ಶಸ್ತ್ರಚಿಕಿತ್ಸೆಗಳನ್ನು ಮಾಡುವುದನ್ನು ಅಭ್ಯಾಸ ಮಾಡಬಹುದು. ಸೊ ಈ ರೀತಿ ಯಂತ್ರಗಳ ಮೇಲೆ ಅಭ್ಯಾಸ ಮಾಡೋದ್ರಿಂದ ನಿಜ ಜೀವನದಲ್ಲಿ ಬಂದಿರುವಂತಹ ರೋಗಿಗಳ ಮೇಲೆ ಅವರು ಪ್ರಯೋಗಗಳನ್ನು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಪ್ರಯೋಗಗಳನ್ನು ಈಗಾಗಲೇ ಒಂದು ಮೆಷಿನ್ ಮೇಲೆ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಇಲ್ಲಿ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆಯನ್ನು ಅವರು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಈ ಯಂತ್ರಗಳು ಪ್ರತಿಕ್ರಿಯೆಯನ್ನು ನೀಡುತ್ತವೆ. ಆದ್ದರಿಂದ ವಿದ್ಯಾರ್ಥಿಗಳು ಉತ್ತಮವಾಗಿ ಕಲಿಯಬಹುದು. ಸೊ ಫೀಡ್ಬ್ಯಾಕ್ ಕೂಡ ಇದು ಕೊಡುತ್ತೆ. ಈ ಯಂತ್ರಗಳು ಚಿಕಿತ್ಸೆ ಮಾಡಿದ್ಮೇಲೆ ಏನಾದರೂ ತೊಂದರೆ ಆಯಿತಾ ಅಥವಾ ಚಿಕಿತ್ಸೆ ಫಲಕಾರಿಯಾಗಿದೆಯೋ ಇಲ್ವೋ ಅನ್ನೋದನ್ನು ಕೂಡ ಈ ಯಂತ್ರಗಳ ಮೂಲಕ ಅವರು ತಿಳ್ಕೊಳ್ಬಹುದು. ಸಿಮ್ಯುಲೇಷನ್ ವಿಧಾನವು ಕಲಿಕೆಯನ್ನು ಸುರಕ್ಷಿತಗೊಳಿಸುತ್ತದೆ, ಏಕೆಂದರೆ ವಿದ್ಯಾರ್ಥಿಗಳು ಯಾರಿಗೂ ಹಾನಿಯಾಗದಂತೆ ತಪ್ಪುಗಳನ್ನು ಮಾಡಬಹುದು. ಇದನ್ನು ಮಾಡುವುದರಿಂದ ವಿದ್ಯಾರ್ಥಿಗಳು ಕಠಿಣ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಭವಿಷ್ಯದಲ್ಲಿ ತಮ್ಮ ಉದ್ಯೋಗಗಳಿಗೆ ಸಿದ್ಧರಾಗಬಹುದು. ಸೊ ಈ ರೀತಿಯಾದಂತಹ ವಾತಾವರಣದಲ್ಲಿ ಅವರು ತಪ್ಪುಗಳನ್ನ ಮಾಡಿದರೂ ಕೂಡ ಅದನ್ನು ಸರಿ ಮಾಡ್ಕೊಳ್ಬಹುದಾದಂತಹ ಆಪ್ಷನ್ಸ್ ಇರುತ್ತೆ. ಸೊ ಅವರು ನೈಜ ಜೀವನಕ್ಕೆ ಬಂದಾಗ ಯಾರಿಗೂ ಹಾನಿ ಮಾಡದೆ, ಯಾರಿಗೂ ತೊಂದರೆ ಮಾಡದೆ, ಯಾರ ಜೀವಕ್ಕೂ ಕುತ್ತನ್ನು ತರದೆ ಅವರು ಪೇಷಂಟ್ಗಳನ್ನ ನೋಡೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ರೀತಿಯಾದಂತಹ ವಿಧಾನಗಳು ಹೆಚ್ಚು ಸೇಫ್ ಅಂತ ಹೇಳಬಹುದು. ಸಿಮ್ಯುಲೇಷನ್ ವಿಧಾನ ಇದು ಹೆಚ್ಚಾಗಿ ನಾವು ಬಳಸೋದು ಆರೋಗ್ಯ ಕ್ಷೇತ್ರದಲ್ಲಿ. ಮತ್ತು ಪೈಲಟ್ಗಳು ಇದನ್ನ ಬಳಸ್ತಾರೆ. ಮೆಷಿನ್ಗಳನ್ನ ಹಾಕ್ಕೊಂಡು ಹಾರಾಟ ನಡೆಸಿ ವಿಮಾನಗಳಲ್ಲಿ ಕರೆಕ್ಟಾಗಿ ಅವ್ರಿಗೆ ಟ್ರೈನ್ ಮಾಡ್ತಾರೆ. ಜೊತೆಗೆ ಮಿಲಿಟರಿ ತರಬೇತಿಗಳಲ್ಲಿ ನಮ್ಮ ವಿರೋಧಿಗಳನ್ನು ಹೇಗೆ ಯುದ್ಧ ಮಾಡಿ ಸೋಲಿಸೋದು ಅಥವಾ ಅವರನ್ನು ಹೇಗೆ ಹೊಡೆದಾಕೋದು, ಈ ರೀತಿಯೆಲ್ಲ ಯಂತ್ರಗಳ ಮೂಲಕ ತರಬೇತಿಗಳನ್ನು ನೀಡಲಾಗುತ್ತೆ ಇವರುಗಳಿಗೆಲ್ಲ. ನೆಕ್ಸ್ಟು ವಿಭಿನ್ನ ಸೂಚನೆಗಳು. ಡಿಫ್ರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್. ವಿಭಿನ್ನ ಸೂಚನೆಯು ಐಸ್ ಕ್ರೀಮ್ ಅಂಗಡಿಯಲ್ಲಿ ಐಸ್ ಕ್ರೀಮ್ನ ವಿವಿಧ ರುಚಿಗಳನ್ನು ಹೊಂದಿರುವಂತಿದೆ. ಕೆಲವು ಜನರು ಚಾಕೊಲೇಟ್ ಅನ್ನು ಇಷ್ಟಪಡುತ್ತಾರೆ, ಇತರರು ವೆನಿಲ್ಲಾ ಅಥವಾ ಸ್ಟ್ರಾಬೆರಿ ಫ್ಲೇವರ್ಗಳನ್ನು ಇಷ್ಟಪಡ್ತಾರೆ. ವಿದ್ಯಾರ್ಥಿಗಳು ವಿಭಿನ್ನ ರೀತಿಯಲ್ಲಿ ಕಲಿಯಲು ಬಯಸುತ್ತಾರೆ. ಸೊ ಒಬ್ಬ ವಿದ್ಯಾರ್ಥಿ ಇದ್ದ ಹಾಗೆ ಇನ್ನೊಬ್ಬ ವಿದ್ಯಾರ್ಥಿ ಇರೋದಿಲ್ಲ. ಅದೇ ರೀತಿ ಒಬ್ಬ ವಿದ್ಯಾರ್ಥಿ ವಿಡಿಯೋ ನೋಡಿ ಕಲಿಯೋಕ್ಕೆ ಇಷ್ಟಪಟ್ಟರೆ ಇನ್ನೊಬ್ಬ ವಿದ್ಯಾರ್ಥಿ ಶಿಕ್ಷಕರಿಂದ ಪಾಠವನ್ನು ಕೇಳೋದಕ್ಕೆ ಇಷ್ಟಪಡ್ತಾನೆ. ಈ ರೀತಿಯಾದಂತಹ ವಿಭಿನ್ನ ರೀತಿಯ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಆದ್ದರಿಂದ ಎಲ್ಲರಿಗೂ ಒಂದೇ ವಿಷಯವನ್ನು ಒಂದೇ ರೀತಿಯಲ್ಲಿ ಕಲಿಸುವ ಬದಲು ಶಿಕ್ಷಕರು ಪ್ರತಿ ವಿದ್ಯಾರ್ಥಿಯ ಅಗತ್ಯಗಳಿಗೆ ಸರಿಹೊಂದುವಂತೆ ವಿಷಯಗಳನ್ನು ಬದಲಾಯಿಸುತ್ತಾರೆ. ಸೊ 5 ಜನ ವಿದ್ಯಾರ್ಥಿಗಳು ಇದ್ದಾರೆ. 5 ಜನರಲ್ಲಿ 3 ಜನ ವಿಡಿಯೋಸ್ ನೋಡಿ ಕಲಿಯೋಕ್ಕೆ ಇಷ್ಟಪಡ್ತಾರೆ ಅಂದರೆ ಫಸ್ಟು ವಿಡಿಯೋಸ್ ತೋರಿಸಿ ಆಮೇಲೆ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಅಥವಾ ಇನ್ನೂ ಇಬ್ಬರಿಗೆ ಎಕ್ಸ್ಪ್ಲನೇಷನ್ ಮಾಡಿದ್ರೇ ಚೆನ್ನಾಗಿ ಅರ್ಥ ಆಗೋದು ಅಂತಂದಾಗ ಫಸ್ಟೇ ಎಕ್ಸ್ಪ್ಲನೇಷನ್ ಮಾಡಿ ಇನ್ನು ಉಳಿದ ವಿದ್ಯಾರ್ಥಿಗಳಿಗೆ ನಂತರ ವಿಡಿಯೋಗಳನ್ನು ತೋರಿಸುವಂತಹ ಕೆಲಸಗಳನ್ನು ಮಾಡ್ತಾರೆ. ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇಂಗ್ಲಿಷ್ ತರಗತಿಯಲ್ಲಿ ಕವಿತೆಯ ಬಗ್ಗೆ ಕಲಿಯುವ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಕೆಲವು ವಿದ್ಯಾರ್ಥಿಗಳು ಕವಿತೆಗಳನ್ನು ಗಟ್ಟಿಯಾಗಿ ಓದುವ ಮೂಲಕ ಮತ್ತು ಅವುಗಳ ಅರ್ಥಗಳನ್ನು ಸಹಪಾಠಿಗಳೊಂದಿಗೆ ಚರ್ಚಿಸುವ ಮೂಲಕ ವಿಶ್ಲೇಷಿಸುವುದನ್ನು ಆನಂದಿಸಬಹುದು. ಇತರರು ತಮ್ಮದೇ ಆದ ಬರವಣಿಗೆಯಂತಹ ಸೃಜನಶೀಲ ಚಟುವಟಿಕೆಗಳ ಮೂಲಕ ತಮ್ಮ ತಿಳುವಳಿಕೆಯನ್ನು ವ್ಯಕ್ತಪಡಿಸಲು ಬಯಸುತ್ತಾರೆ. ಸೊ ಇಲ್ಲಿ ಕೆಲ ವಿದ್ಯಾರ್ಥಿಗಳು ಕವಿತೆಗಳನ್ನು ಗಟ್ಟಿಯಾಗಿ ಜೋರಾಗಿ ಓದಿ ಅವುಗಳ ಅರ್ಥವನ್ನು ತಮ್ಮ ಸ್ನೇಹಿತರಿಗೆ ಹೇಳೋದ್ರ ಮೂಲಕ ಅಥವಾ ಅವರೊಂದಿಗೆ ಚರ್ಚಿಸುವುದರ ಮೂಲಕ
ಅದನ್ನು ಕಲಿಯೋಕೆ ಇಷ್ಟಪಡ್ತಾರೆ ಅಂತ. ಇನ್ನು ಕೆಲ ಸೃಜನಶೀಲ ವಿದ್ಯಾರ್ಥಿಗಳು, ಕ್ರಿಯೇಟಿವ್ ಆಗಿರೋರು, ಅವರೇ ಸ್ವಂತ ರಚನೆಗಳನ್ನು ಮಾಡಿ ಅದರ ತಿಳುವಳಿಕೆಯನ್ನು ವ್ಯಕ್ತಪಡಿಸೋದ್ರ ಮೂಲಕ ಕಲಿಯೋದನ್ನು ಇಷ್ಟಪಡ್ತಾರೆ ಅಂತ. ಈ ರೀತಿ ವಿಭಿನ್ನ ವಿದ್ಯಾರ್ಥಿಗಳಿರೋದಕ್ಕೆ ವಿಭಿನ್ನ ಸೂಚನೆಗಳು, ಡಿಫ್ರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್ಸ್ ಮೆಥಡ್ ತುಂಬ ಹೆಲ್ಪ್ ಮಾಡುತ್ತೆ. ಬೋಧನಾ ತಂತ್ರಗಳು ಮತ್ತು ಪರಿಕರಗಳು, ಟೀಚಿಂಗ್ ಸ್ಟ್ರಾಟಜೀಸ್ ಆ್ಯಂಡ್ ಟೂಲ್ಸ್. ಇದರಲ್ಲಿ ಮೈಂಡ್ ಮ್ಯಾಪಿಂಗ್ಗಳು ಹಲವಾರು ದೃಶ್ಯ ಸಾಧನಗಳನ್ನು ಹೊಂದಿರುತ್ತೆ. ಇದು ರಚನಾತ್ಮಕವಾಗಿರುತ್ತೆ ಮತ್ತು ಸೃಜನಶೀಲವಾಗಿರುತ್ತೆ. ಇದು ನೋಡೋದಕ್ಕೆ ಒಂದು ಮರದ ಬೇರು ಮತ್ತು ಕೊಂಬೆಗಳು, ಅದರ ಎಲೆಗಳು ಈ ರೀತಿಯಾಗಿ ಸ್ಪ್ರೆಡ್ ಆಗಿರುವಂತಹ, ಕವಲೊಡೆದಿರುವಂತಹ ರೀತಿಯಲ್ಲಿ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ ಆಗಿ ಇಲ್ಲಿ ಒಂದು ಕೊಟ್ಟಿದ್ದೀನಿ ಪಿಕ್ಚರ್. ಇದರಲ್ಲಿ ಅಟಾರ್ನಿ ಜನರಲ್ ಏನೇನೆಲ್ಲ ಕೆಲಸ ಮಾಡ್ತಾರೆ ಅಂತ ನೋಡೋದಾದರೆ, ಇಲ್ಲಿ ಒಂದು ಮುಖ್ಯ ಟಾಪಿಕ್ ಬಂದು ಅಟಾರ್ನಿ ಜನರಲ್. ಅದು ನೆಕ್ಸ್ಟ್ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಇನ್ಫಾರ್ಮೇಷನ್ ಇಲ್ಲಿದೆ. ಫಸ್ಟ್ ಒಂದು ಕವಲ್ ಹೊಡೆದಿದೆ, ಅಲ್ಲಿ ಕ್ವಾಲಿಫಿಕೇಷನು, ನೆಕ್ಸ್ಟ್ ಒಂದು ಕವಲಲ್ಲಿ ಅಪಾಯಿಂಟ್ಮೆಂಟ್, ನೆಕ್ಸ್ಟ್ ಅಲ್ಲಿ ಡ್ಯೂಟೀಸ್ ಮತ್ತು ಆಡಿಯನ್ಸ್, ಟೆನ್ಯೂರ್, ಆಮೇಲೆ ರೆಮ್ಯುನರೇಷನ್, ಈ ರೀತಿ ಕವಲ್ ಹೊಡ್ಕೊಂಡು ಹೋಗುತ್ತೆ ಸಬ್ ಟಾಪಿಕ್ ಆಗಿ. ಕ್ವಾಲಿಫಿಕೇಷನಲ್ಲಿ ಏನೇನೆಲ್ಲ ಕ್ವಾಲಿಫಿಕೇಷನ್ ಬೇಕು ಅದನ್ನು ಮತ್ತೆ ಇನ್ನೊಂದು ಸಬ್ ಟಾಪಿಕ್ ಆಗಿ ಕವಲ್ ಹೊಡೆಯುತ್ತೆ. ಈ ರೀತಿಯಾದಂತಹ ಬೇರುಗಳ ರೀತಿ ಅಥವಾ ಕೊಂಬೆಗಳ ರೀತಿ ನೀವು ಇದನ್ನು ನೋಡಬಹುದು. ಸೊ ಇಲ್ಲಿ ಮೈಂಡ್ ಮ್ಯಾಪಿಂಗ್, ಮನಸ್ಸಿನ ನಕ್ಷೆಗಳ ಪ್ರಾಮುಖ್ಯತೆ, ಅದರ ಪ್ರಾಮುಖ್ಯತೆ ಏನು ಅಂತ. ವರ್ಧಿತ ತಿಳುವಳಿಕೆ, ಸಂಕೀರ್ಣ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಮೈಂಡ್ ಮ್ಯಾಪ್ ದೃಶ್ಯಗಳು ಮತ್ತು ಸಂಘಟನೆಯನ್ನು ಬಳಸುತ್ತೇವೆ. ಸೊ ತುಂಬ ಬೇಗ ಇನ್ಫಾರ್ಮೇಷನ್ ಅಥವಾ ನಾವು ನಮ್ಮ ಮೆದುಳಿನ ರೀತಿಯಲ್ಲಿ ಅದನ್ನ ಅರೇಂಜ್ ಮಾಡ್ಕೊಳ್ಬಹುದು. ಮತ್ತು ಅದನ್ನ ನೋಡಿದ ತಕ್ಷಣ ನಮಗೆ ವಿಷಯ ಎಲ್ಲ ನೆನಪಾಗೋಕ್ಕೆ ಶುರು ಆಗುತ್ತೆ. ಜೊತೆಗೆ ತುಂಬ ಕಡಿಮೆ ಸ್ಥಳದಲ್ಲಿ ಮತ್ತು ಕಡಿಮೆ ಸಮಯದಲ್ಲಿ ಇದನ್ನು ನಾವು ರೆಡಿ ಮಾಡ್ಕೊಳ್ಬಹುದಾಗಿರುತ್ತೆ. ನಮಗೆ ಯಾವುದಾದ್ರೂ ಎಕ್ಸಾಮ್ಗೆ ಪ್ರಿಪ್ರೇಷನ್ಸ್ ನಡೆಸ್ತಾ ಇದ್ದರೆ ಈ ರೀತಿಯಾದಂತಹ ಮೈಂಡ್ ಮ್ಯಾಪಿಂಗ್ ಮೆಥಡ್ ನಮಗೆ ತುಂಬ ಸಹಕಾರಿಯಾಗಿರುತ್ತೆ. ಹಲವಾರು ವಿಷಯಗಳನ್ನು ಒಂದೇ ಒಂದು ಪೇಜ್ನಲ್ಲಿ ನಾವು ಬರೆದು ನೆನಪಿಟ್ಕೊಳ್ಬಹುದಾಗಿರುತ್ತೆ. ಸೆಕೆಂಡ್ ಒನ್, ಸುಧಾರಿತ ಸ್ಮರಣೆ. ಮೈಂಡ್ ಮ್ಯಾಪಿಂಗ್ಗಳ ದೃಶ್ಯ ಸ್ವರೂಪವು ವಿಷಯಗಳನ್ನು ನೆನಪಿಡಲು ಸಹಾಯ ಮಾಡುತ್ತದೆ. ಇದರಿಂದ ಮಾಹಿತಿಯನ್ನು ಮರುಪಡೆಯಲು ಸುಲಭವಾಗುತ್ತದೆ. ಸೊ ಒಂದು ಶಾರ್ಟ್ ನೋಟ್ಸ್ ಬೇಕು ಅಂದರೆ ಮೈಂಡ್ ಮ್ಯಾಪಿಂಗ್ ಮೂಲಕ ನಾವು ಅದನ್ನು ಪಡ್ಕೊಳ್ಬಹುದಾಗಿರುತ್ತೆ. ಅದರಲ್ಲಿ ತುಂಬ ಚೆನ್ನಾಗಿ ನಮಗೆ ನೆನಪಿರುತ್ತೆ. ನಮ್ಮ ಮೆದುಳಿಗೂ ಕೂಡ ಅದನ್ನು ತುಂಬ ಬೇಗ ನೆನಪಿಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಸೃಜನಶೀಲತೆಯ ಉತ್ತೇಜನ, ಕಲ್ಪನೆಗಳನ್ನು ಅನ್ವೇಷಿಸಲು ಮತ್ತು ಸೃಜನಾತ್ಮಕ ರೀತಿಯಲ್ಲಿ ಸಂಪರ್ಕಗಳನ್ನು ಮಾಡಲು ಫ್ರೇಮ್ವರ್ಕ್ ಅನ್ನು ಒದಗಿಸುತ್ತದೆ. ಅಂತಂದರೆ ಈಗ ನಾವು ಒಂದು ಪೇಜಲ್ಲಿ ನೋಟ್ಸ್ ಥರ, ಪ್ಯಾರಾಗ್ರಾಫ್ ಥರ ಅದನ್ನು ಬರ್ಕೊಂಡು ಹೋಗೋದಕ್ಕೂ, ಅದನ್ನು ಮೈಂಡ್ ಮ್ಯಾಪಿಂಗ್ ಥರ ಬರ್ಕೊಂಡು ಹೋಗೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಇದರಿಂದ ನಮ್ಮ ಕ್ರಿಯೇಟಿವಿಟಿ ಬೆಳೆಯುತ್ತೆ. ಜೊತೆಗೆ ವಿಷಯಗಳ ಸಂಪರ್ಕ ನಮಗೆ ಜಾಸ್ತಿ ಇರುತ್ತೆ ಅಂತ. ಚೆನ್ನಾಗಿ ನೆನಪಿಟ್ಕೊಳ್ಳೋಕ್ಕೆ ಇದು ಸಹಕಾರಿಯಾಗಿರುತ್ತೆ. 4ನೇದು, ಪರಿಣಾಮಕಾರಿ ಸಮಸ್ಯೆ ಪರಿಹರಿಸುವುದು. ಮೈಂಡ್ ಮ್ಯಾಪ್ಗಳು ಸಮಸ್ಯೆಗಳನ್ನು ಸಣ್ಣ ಭಾಗಗಳಾಗಿ ವಿಭಜಿಸಲು ಸಹಾಯ ಮಾಡುತ್ತದೆ. ಇದರಿಂದ ಪರಿಹಾರಗಳನ್ನು ಹುಡುಕಲು ಸುಲಭವಾಗುತ್ತದೆ. ಸೊ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಸಮಸ್ಯೆಗಳಿದೆ ಅಂತಂದರೆ ಆ ಎಲ್ಲ ಸಮಸ್ಯೆಗಳನ್ನು ಸಪ್ರೇಟಾಗಿ ಬರ್ಕೊಂಡು ಅದಕ್ಕೆ ಮತ್ತೆ ಸಬ್ ಟಾಪಿಕ್ ಥರ ಲೈನ್ಸ್ನ ಹಾಕಿಬಿಟ್ಟು ಏನೇನು ಸಮಸ್ಯೆಗಳಿದೆ ಅಂತ ಬರೆದು ಅದಕ್ಕೆ ಏನೇನೆಲ್ಲ ಪರಿಹಾರಗಳನ್ನು ಕೊಡಬಹುದು ಅಂತ ಮತ್ತು ಇನ್ನೊಂದು ಬ್ರಾಂಚಸ್ನ ಹಾಕಿಬಿಟ್ಟು ಅದು ಕಂಟಿನ್ಯೂಷನ್ ಆಗಿ ಬರ್ಕೊಂಡು ಹೋದರೆ ನಮಗೆ ಸಮಸ್ಯೆನೂ ಅಲ್ಲೇ ಸಿಗುತ್ತೆ, ಪರಿಹಾರನೂ ಅಲ್ಲೇ ಸಿಗುತ್ತೆ, ಮತ್ತು ಅದನ್ನು ಹೇಗೆ ಪರಿಹರಿಸೋಕ್ಕೆ ವಿಧಾನಗಳು ಕೂಡ ಅಲ್ಲೇ ಸಿಗುತ್ತೆ. ಸೊ ಈ ರೀತಿಯಾದಂತಹ ಪರಿಣಾಮಕಾರಿ ಸಮಸ್ಯೆ ಪರಿಹರಿಸುವುದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ. ನೆಕ್ಸ್ಟು, ಸ್ಪಷ್ಟವಾದ ಸಂವಹನ. ಇದು ಕಲ್ಪನೆಗಳನ್ನು ಪ್ರಸ್ತುತಪಡಿಸಲು ದೃಶ್ಯ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದರಿಂದ ಸಂಕೀರ್ಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸುಲಭವಾಗುತ್ತದೆ. ನಮಗೆ ಒಂದೇ ಪೇಜಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗೋದ್ರಿಂದ
ನಮಗೆ ಏನೇನು ಬೇಕೋ ಅದಕ್ಕೆ ಬೇರೆ ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ, ಬೇರೆ ಬೇರೆ ಬುಕ್ ರೆಫರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದ್ಸರಿ ನಾವು ಎಲ್ಲ ಬುಕ್ನ ರೆಫರ್ ಮಾಡಿ ಒಂದು ಪೇಜಲ್ಲಿ ಬರ್ಕೊಂಡಿದ್ದೀವಿ ಅಂದರೆ ಸ್ಪಷ್ಟವಾದ ಮಾಹಿತಿ ನಮಗೆ ಒಂದೇ ಪೇಜಲ್ಲಿ ಸಿಗತ್ತೆ ಅಂತ. ನೆಕ್ಸ್ಟು ಮೈಂಡ್ ಮ್ಯಾಪ್ಗಳನ್ನು ಎಲ್ಲಿ ಬಳಸಬಹುದು? ಪ್ರಸ್ತುತಿಗಳಲ್ಲಿ ಸಂಕೀರ್ಣ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಬಳಸಬಹುದು, ಸಮಸ್ಯೆ ಪರಿಹಾರ ಮತ್ತು ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಬಳಸಬಹುದು, ಮಿದುಳು ದಾಳಿ ಮತ್ತು ಕಲ್ಪನೆಯ ಉತ್ಪಾದನೆಗಾಗಿ ಇದನ್ನು ಬಳಸಬಹುದು, ಸೃಜನಶೀಲ ಬರವಣಿಗೆ ಮತ್ತು ಕತೆ ಹೇಳೋದಕ್ಕೋಸ್ಕರ ಕೂಡ ನಾವು ಇದನ್ನು ಬಳಸಬಹುದು. ಯಾವುದೋ ಒಂದು ದೊಡ್ಡ ಕತೆ ಇದೆ ಅಂತಂದರೆ ಅದನ್ನು ಶಾರ್ಟ್ ಫಾರ್ಮ್ ಆಗಿ ನಾವು ಲಿಂಕ್ ಕೊಟ್ಕೊಂಡು ಒಂದೇ ಪೇಜಲ್ಲಿ ಅದನ್ನು ಪುಟ್ದಾಗಿ ಬ್ರಾಂಚಸ್ ಮಾಡಿಕೊಂಡು ಬರ್ಕೊಂಡು ಅದನ್ನು ಮಂಡಿಸೋಕೆ ನಮಗೆ ಮೈಂಡ್ ಮ್ಯಾಪ್ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಸೂಕ್ಷ್ಮ ಬೋಧನೆ, ಮೈಕ್ರೋ ಟೀಚಿಂಗ್. ಮೈಕ್ರೋ ಟೀಚಿಂಗ್ ಎನ್ನುವುದು ಶಿಕ್ಷಕರಿಗೆ ವಿಶೇಷ ತರಬೇತಿ ಇದ್ದಂತೆ. ಅಲ್ಲಿ ಅವರು ತಮ್ಮ ಬೋಧನಾ ಕೌಶಲ್ಯಗಳನ್ನು ಕಡಿಮೆ ಸಮಯದಲ್ಲಿ ಹೆಚ್ಚು ಛಾಪು ಮೂಡಿಸುವಂತೆ ಪ್ರಾವೀಣ್ಯತೆ ಪಡೆಯುತ್ತಾರೆ. ತರಗತಿಯ ಎಲ್ಲ ಮಕ್ಕಳಿಗೂ ಕಲಿಸುವ ಬದಲು ಅವರು ಸಾಮಾನ್ಯವಾಗಿ 3 ರಿಂದ 10 ಮಕ್ಕಳ ನಡುವಿನ ಸಣ್ಣ ಗುಂಪಿನ ವಿದ್ಯಾರ್ಥಿಗಳಿಗೆ ಸಣ್ಣ ಪಾಠವನ್ನು ಕಲಿಸುತ್ತಾರೆ. ಕೇವಲ 5 ರಿಂದ 20 ನಿಮಿಷದವರೆಗೆ ಇರುತ್ತದೆ. ಅವರ ಮಿನಿ ಪಾಠವನ್ನು ಕಲಿಸಿದ ನಂತರ ಶಿಕ್ಷಕರು ಅವರು ಏನು ಮಾಡಿದರು ಮತ್ತು ಹೇಗೆ ತರಗತಿ ನಡೆಯಿತು ಎಂದು ಯೋಚಿಸುತ್ತಾರೆ. ಸೊ ಈ ಮೈಕ್ರೋ ಟೀಚಿಂಗ್, ಮೈಕ್ರೋ ಅಂದರೆ ಸೂಕ್ಷ್ಮ ಬೋಧನೆ. ಇಲ್ಲಿ ಚಿಕ್ಕ ಚಿಕ್ಕ ಪಾಠಗಳನ್ನು ಅವರು ಮಾಡ್ತಾರೆ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯೂ ಕೂಡ ಮಾಮೂಲಿ ತರಗತಿಗಳಂತೆ 40-50 ಆಗಿರಲ್ಲ. ಅದರ ಬದಲಾಗಿ 3 ರಿಂದ 10 ಮಕ್ಕಳು ಮಾತ್ರ ಆ ಗುಂಪಿನಲ್ಲಿ ಇರ್ತಾರೆ. ಅವರಿಗೆ ಒಂದು 5 ನಿಮಿಷದಿಂದ 20 ನಿಮಿಷದವರೆಗಿನ ಒಂದು ಪಾಠವನ್ನು ಮಾಡ್ತಾರೆ. ಪಾಠವನ್ನು ಮಾಡಿದ ಮೇಲೆ ಕೆಲವೊಂದು ಪರೀಕ್ಷೆಗಳನ್ನು ಕೂಡ ಅವರು ಮಾಡ್ತಾರೆ, ಇಲ್ಲಿ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಅವರು ಪಾಠವನ್ನು ವಿಡಿಯೋದಲ್ಲಿ ರೆಕಾರ್ಡ್ ಮಾಡುತ್ತಾರೆ. ಅದರಿಂದ ಅವರು ಅದನ್ನು ನಂತರ ವೀಕ್ಷಿಸಬಹುದು. ನಂತರ ಅವರು ಇತರ ಶಿಕ್ಷಕರು ಅಥವಾ ಅವರ ಸಹಪಾಠಿಗಳೊಂದಿಗೆ ಅದರ ಬಗ್ಗೆ ಮಾತನಾಡುತ್ತಾರೆ. ತರಗತಿಯಲ್ಲಿ ಯಾವುದು ಚೆನ್ನಾಗಿ ನಡೆಯಿತು ಮತ್ತು ಮುಂದಿನ ಬಾರಿ ಅವರು ಉತ್ತಮವಾಗಿ ಏನು ಮಾಡಬಹುದು ಎಂಬುದನ್ನು ಅವರು ಚರ್ಚಿಸುತ್ತಾರೆ. ತರಗತಿ ನೀಟಾಗಿ ನಡೆದಿದೆಯಾ ಇಲ್ವಾ, ಮಕ್ಕಳಿಗೆ ಅದು ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ, ಮಕ್ಕಳು ಅಲ್ಲೆಲ್ಲ ಹೇಗೆ ಬಿಹೇವ್ ಮಾಡ್ತಿದ್ದಾರೆ, ಅವರು 5 ನಿಮಿಷದಿಂದ 20 ನಿಮಿಷದವರೆಗೆ ಮಾಡಿರುವಂತಹ ಪಾಠದಲ್ಲಿ ಮಕ್ಕಳು ಹೇಗೆ ಬಿಹೇವ್ ಮಾಡ್ತಿದ್ದಾರೆ ಮತ್ತು ಅದು ನೀಟಾಗಿ ಅರ್ಥ ಆಗಿದೆಯಾ, ತರಗತಿ ನೀಟಾಗಿ ಮೂಡಿ ಬಂತ, ಈ ರೀತಿ ಎಲ್ಲ ಪರೀಕ್ಷೆಗಳನ್ನು ಅವರು ರೆಕಾರ್ಡಿಂಗ್ ಮೂಲಕ ಮಾಡಿಕೊಳ್ತಾರೆ. ನಂತರ ಬೇರೆ ಅವರ ಸಹ ಉದ್ಯೋಗಿಗಳ ಜೊತೆಗೆ ಚರ್ಚೆ ಕೂಡ ಮಾಡ್ತಾರೆ. ಶಿಕ್ಷಕರು ಮತ್ತೆ ಪಾಠವನ್ನು ಕಲಿಸಲು ಪ್ರಯತ್ನಿಸುತ್ತಾರೆ. ಸೊ ಏನಾದರೂ ತೊಂದರೆ ಆಗಿದೆ ಅಂತಂದರೆ ತರಗತಿನಲ್ಲಿ ಅಥವಾ ಏನಾದರೂ ಒಳ್ಳೆ ಫೀಡ್ಬ್ಯಾಕ್ಸ್ ಬಂದರೆ ಅದ್ರ ಮೂಲಕ ತರಗತಿಯನ್ನು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಆದರೆ ಈ ಬಾರಿ ಅವರು ಚರ್ಚೆಯಿಂದ ಪಡೆದ ಸಲಹೆಗಳು ಮತ್ತು ಆಲೋಚನೆಗಳನ್ನು ಸೇರಿಸುತ್ತಾರೆ. ಸೊ ಯಾವಾಗ ತಮ್ಮ ಸಹಪಾಠಿಗಳೊಂದಿಗೆ ಮಾತಾಡಿಬಿಟ್ಟು ಅಲ್ಲಿ ಕೆಲವೊಂದು ಫೀಡ್ಬ್ಯಾಕ್ಸ್ನ ತೊಗೊಂಡಿರ್ತಾರಲ್ಲ, ಅದ್ರ ಮೂಲಕ ಪಾಠವನ್ನು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚು ಆಸಕ್ತಿಕರ ಮತ್ತು ಸಹಾಯಕವಾಗಿಸುವುದು ಹೇಗೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಸೊ ಇದು ಸೂಕ್ಷ್ಮ ಬೋಧನೆ, ಮೈಕ್ರೋ ಟೀಚಿಂಗ್ ಇರೋದೇ ಹಾಗೆ. ಒಂದು ಪುಟ್ಟ ತುಣುಕುಗಳನ್ನು ಮಕ್ಕಳಿಗೆ ನೀಡಿ ಅದು ಹೇಗೆ ಮೂಡಿ ಬಂತು ಅನ್ನೋದನ್ನು ಇವರು ಒಂದು ವಿಡಿಯೋ ರೆಕಾರ್ಡ್ ಮೂಲಕ ಆ ತರಗತಿಯನ್ನು ಅನಲೈಸ್ ಮಾಡಿ ಮತ್ತೆ ನೆಕ್ಸ್ಟ್ ತರಗತಿ ಕೊಡುವಾಗ ಇನ್ನೂ ಬೆಸ್ಟಾಗಿ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಮೈಕ್ರೋ ಟೀಚಿಂಗ್. ನೆಕ್ಸ್ಟು ಸಂಯೋಜಿತ ಕಲಿಕೆ, ಬ್ಲೆಂಡೆಡ್ ಲರ್ನಿಂಗ್. ಮಿಶ್ರ ಕಲಿಕೆಯು 2 ರೀತಿಯ ಕಲಿಕೆಯನ್ನು ಮಿಶ್ರಣ ಮಾಡುವ ಹೊಸ ಕಲಿಕೆಯ ವಿಧಾನವಾಗಿದೆ. ಉದಾಹರಣೆ ಕೊಟ್ಟಿದ್ದಾರೆ, ತರಗತಿ ಕಲಿಕೆ ಮತ್ತು ಆನ್ಲೈನ್ ಕಲಿಕೆ. ಈ ರೀತಿಯ ಕಲಿಕೆಯು ನಿಮಗೆ 2 ಪ್ರಪಂಚದ ಅತ್ಯುತ್ತಮವನ್ನು ನೀಡುತ್ತದೆ. ಇದು ಶಿಕ್ಷಕರೊಂದಿಗೆ ಸಾಂಪ್ರದಾಯಿಕ ಕಲಿಕೆಯ ಸಂಯೋಜನೆಯನ್ನು ಹೊಂದಿರುವಂತೆ ಮತ್ತು ಕಂಪ್ಯೂಟರ್, ಇಂಟರ್ನೆಟ್ನಂತಹ
ಆಧುನಿಕ ಕಲಿಕೆಯ ತಂತ್ರಗಳನ್ನು ಬಳಸಿದಂತೆ. ಸಾಂಪ್ರದಾಯಿಕ ಮೆಥಡ್ ಆಗಿರುವಂತಹ ಶಿಕ್ಷಕ ಕೇಂದ್ರಿತ ತರಗತಿಗಳನ್ನು ಕೂಡ ಇಲ್ಲಿ ತಗೊಳ್ತೀರಾ. ಜೊತೆಗೆ ನಿಮಗೆ ಬೇಕಾದಂತಹ ಆನ್ಲೈನ್ ಕಲಿಕೆಯನ್ನು ಕೂಡ ಇಲ್ಲಿ ಕಲಿತೀರಾ. ಸೊ ಇದು ಎರಡೂ ಕೂಡ ಮಿಶ್ರಣವಾಗಿರುವಂತಹ ವಿಧಾನವಾಗಿರುತ್ತೆ. ಇದನ್ನು ಸಂಯೋಜಿತ ಕಲಿಕೆ, ಬ್ಲೆಂಡೆಡ್ ಲರ್ನಿಂಗ್ ಅಂತ ಕರೀತಾರೆ. ಸಂಯೋಜಿತ ಕಲಿಕೆಯು ವಿದ್ಯಾರ್ಥಿಗಳು ಸಂಶೋಧನೆ ಮಾಡಲು, ಸ್ವಂತವಾಗಿ ಕಲಿಯಲು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಕಂಪ್ಯೂಟರ್ಗಳನ್ನು ಬಳಸುವುದರಲ್ಲಿ ಉತ್ತಮವಾಗಲು ಸಹ ಅವರಿಗೆ ಸಹಾಯ ಮಾಡುತ್ತದೆ. ಸಂಯೋಜಿತ ಕಲಿಕೆಯೊಂದಿಗೆ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಕಲಿಕೆಗೆ ಹೆಚ್ಚು ಜವಾಬ್ದಾರರಾಗಿರುತ್ತಾರೆ. ಸಂಯೋಜಿತ ಕಲಿಕೆಯ ಮುಖ್ಯ ಗುರಿ ವಿದ್ಯಾರ್ಥಿಗಳಿಗೆ ಕಲಿಸಲು ವಿವಿಧ ವಿಧಾನಗಳನ್ನು ಬಳಸಿಕೊಂಡು ಅತ್ಯುತ್ತಮ ಕಲಿಕೆಯ ಅನುಭವವನ್ನು ನೀಡುವುದಾಗಿದೆ. ಸೊ ಇಲ್ಲಿ ಕಲಿಕೆಯ ಮೂಲ ಜವಾಬ್ದಾರಿ ವಿದ್ಯಾರ್ಥಿಗಳದ್ದಾಗಿರುತ್ತೆ. ಅವರು ಹೇಗೆ ಕಲಿಯೋಕೆ ಇಷ್ಟಪಡ್ತಾರೋ ಆ ರೀತಿಯಾಗಿ ಅವರು ಕಲಿಯಬಹುದು. ಮುಖ್ಯ ಗುರಿ ಕಲಿಕೆಯ ಅನುಭವ ಮಾತ್ರ ಆಗಿರುತ್ತೆ ಮತ್ತು ನಾಲೆಡ್ಜ್ ತಗೊಳ್ಳೋದು ಮಾತ್ರ ಆಗಿರುತ್ತೆ. ನೆಕ್ಸ್ಟ್, ಸಂಯೋಜಿತ ಕಲಿಕೆಯಲ್ಲಿ ಕೆಲವು ವಿಧಗಳಿವೆ. ಯಾವ್ಯಾವ ವಿಧ ಇದೆ ಅಂತ ನೋಡಿದರೆ, ಸಂಯೋಜಿತ ಮುಖಾಮುಖಿ ವರ್ಗ. ಮಿಶ್ರಿತ ಮುಖಾಮುಖಿ ತರಗತಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರೊಂದಿಗೆ ನಿಯಮಿತ ತರಗತಿಯ ಸೆಷನ್ಗಳಿಗೆ ಹಾಜರಾಗುತ್ತಾರೆ. ಆದರೆ ಅವರು ಹೋಮ್ವರ್ಕ್, ಕಾರ್ಯಯೋಜನೆಗಳು ಮತ್ತು ಸಂಶೋಧನಾ ಯೋಜನೆಗಳಿಗಾಗಿ ಆನ್ಲೈನ್ ಸಂಪನ್ಮೂಲಗಳನ್ನು ಸಹ ಬಳಸುತ್ತಾರೆ. ಸೊ ಇಲ್ಲಿ ಅವರು ಹಲವಾರು ಶಿಕ್ಷಕರೊಂದಿಗೆ ಮಾಮೂಲಿ ಕ್ಲಾಸಸ್ಸು ಕೂಡ, ಸೆಷನ್ಸು ಕೂಡ ಅಟೆಂಡ್ ಮಾಡ್ತಾರೆ. ಅದ್ರ ಜೊತೆಗೆ ಹೋಮ್ವರ್ಕ್ ಮಾಡೋಕ್ಕೆ ಮತ್ತು ಪ್ರಾಜೆಕ್ಟ್ಗಳನ್ನು ಮಾಡೋದಕ್ಕೆ, ಸಂಶೋಧನೆಗಳನ್ನು ಮಾಡೋದಕ್ಕೆ ಆನ್ಲೈನ್ ಸೋರ್ಸ್ ಕೂಡ ಅವರು ಬಳಸ್ತಾರೆ. ಉದಾಹರಣೆಗೆ, ವಿದ್ಯಾರ್ಥಿಗಳು ತರಗತಿಯಲ್ಲಿ ಚರ್ಚೆಗಳು ಮತ್ತು ಚಟುವಟಿಕೆಗಳನ್ನು ಹೊಂದಿರಬಹುದು, ಆದರೆ ಅವರು ಕಾರ್ಯಯೋಜನೆಗಳನ್ನು ಸಲ್ಲಿಸಲು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳನ್ನು ಸಹ ಬಳಸುತ್ತಾರೆ. ಸೊ ಆನ್ಲೈನ್ ಮೇಲೂ ಕೂಡ ಡಿಪೆಂಡ್ ಆಗಿರ್ತಾರೆ. ಜೊತೆಗೆ ಕ್ಲಾಸಲ್ಲಿ ಹಲವಾರು ಚರ್ಚೆಗಳು ಮತ್ತು ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸ್ತಾರೆ. ಇದು ಸಂಯೋಜಿತ ಮುಖಾಮುಖಿ ವರ್ಗ. ಸಂಯೋಜಿತ ಆನ್ಲೈನ್ ಕ್ಲಾಸ್ ಅಂತಂದರೆ ಮಿಶ್ರಿತ ಆನ್ಲೈನ್ ತರಗತಿಗಳು. ಹೆಚ್ಚಿನ ಕಲಿಕೆಯು ಆನ್ಲೈನ್ನಲ್ಲಿ ನಡೆಯುತ್ತದೆ, ಆದರೆ ಇನ್ನೂ ಕೆಲವು ವ್ಯಕ್ತಿಗತ ಘಟಕಗಳಿವೆ. ವಿದ್ಯಾರ್ಥಿಗಳು ಪ್ರಾಥಮಿಕವಾಗಿ ಸಂವಾದಾತ್ಮಕ ಆನ್ಲೈನ್ ಮಾಡ್ಯೂಲ್ಗಳು ಮತ್ತು ಅಭ್ಯಾಸ ಚಟುವಟಿಕೆಗಳ ಮೂಲಕ ಕಲಿಯುವ ಭಾಷಾ ವರ್ಗವು ಒಂದು ಉದಾಹರಣೆಯಾಗಿದೆ. ಸೊ ಇಲ್ಲಿ ಬೇರೆ ಬೇರೆ ಆದಂತಹ ಕಲಿಕೆಯ ವಿಧಾನಗಳು, ಅದು ಆನ್ಲೈನ್ನಲ್ಲೇ ಅವರು ಇಷ್ಟಪಟ್ಟು ವ್ಯಕ್ತಿಗತವಾದ ಘಟಕಗಳಲ್ಲಿ ಕಲಿಯೋದು ಅಂತ. ಇಲ್ಲಿ ಒಂದು ಉದಾಹರಣೆ, ಆದಾಗ್ಯೂ ಮೌಲ್ಯಮಾಪನವನ್ನು ಆನ್ಲೈನಲ್ಲಿ ನಡೆಸಲಾಗುತ್ತದೆ. ಇಲ್ಲಿ ಮೌಲ್ಯಮಾಪನಕ್ಕೂ ಕೂಡ ಅವರು ಶಿಕ್ಷಕರ ಹತ್ರ ಹೋಗಲ್ಲ, ಮೌಲ್ಯಮಾಪನ ಕೂಡ ಆನ್ಲೈನಲ್ಲಿ ನಡೆಯುತ್ತೆ. ಈಗ NET-NETಗೆ ನೀವು ಸ್ಟಡಿ ಮಾಡ್ತಿದ್ದೀರಾ ಆನ್ಲೈನಲ್ಲಿ ಅಂತಂದರೆ ನಿಮಗೆ ಮಾಕ್ ಟೆಸ್ಟ್ಗಳಿರುತ್ತೆ, ಅದ್ರ ಮೂಲಕ ಇವ್ಯಾಲ್ಯೂಯೇಷನ್ ನಡೆಯುತ್ತೆ. ಸೊ ಈ ರೀತಿಯಾದಂತಹ ಮೌಲ್ಯಮಾಪನಗಳನ್ನು ಆನ್ಲೈನಲ್ಲೇ ನೀವು ಕೊಡ್ತೀರಾ, ಜೊತೆಗೆ ಕಲಿಕೆಯನ್ನು ಕೂಡ ಆನ್ಲೈನಲ್ಲೇ ಮಾಡ್ತೀರಾ. ಇದು ಒಂದು ಎಕ್ಸಾಂಪಲ್ ಸಂಯೋಜಿತ ಆನ್ಲೈನ್ ಕ್ಲಾಸ್ಗೆ. ನೆಕ್ಸ್ಟು ಫ್ಲಿಪ್ಡ್ ಕ್ಲಾಸ್ ರೂಮ್. ಆಗಲೇ ಹೇಳ್ದಂಗೆ ಇದು ಫ್ಲಿಪ್ಡ್ ಕ್ಲಾಸ್ ರೂಮ್. ವಿದ್ಯಾರ್ಥಿಗಳು ಉಪನ್ಯಾಸ ವಿಡಿಯೋಗಳನ್ನು ವೀಕ್ಷಿಸುತ್ತಾರೆ ಅಥವಾ ಆನ್ಲೈನ್ನಲ್ಲಿ ವಸ್ತುಗಳನ್ನು ಓದುತ್ತಾರೆ ಮತ್ತು ನಂತರ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಲು ಅಥವಾ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಲು ತರಗತಿಗೆ ಬರುತ್ತಾರೆ. ಸೊ ಅವರು ಮುಂಚೆನೇ ವಿಡಿಯೋಸ್ನ ನೋಡಿಕೊಂಡು ಆಮೇಲೆ ತರಗತಿಗೆ ಬಂದು ಗುಂಪು ಚರ್ಚೆಗಳು, ಚಟುವಟಿಕೆಗಳು ಇದರೆಲ್ಲ ಭಾಗವಹಿಸ್ತಾರೆ. ಇದನ್ನು ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂತ ಕರೀತಾರೆ. ಈಗಾಗಲೇ ಚರ್ಚೆ ಕೂಡ ಆಗಿದೆ. ತಿರುಗುವಿಕೆಯ ಮಾದರಿ. ತಿರುಗುವಿಕೆಯ ಮಾದರಿಯಲ್ಲಿ ವಿದ್ಯಾರ್ಥಿಗಳು ಆನ್ಲೈನ್ ಕಲಿಕೆ ಸೇರಿದಂತೆ ವಿವಿಧ ಕಲಿಕಾ ಚಟುವಟಿಕೆಗಳ ನಡುವೆ ತಿರುಗುತ್ತಾರೆ ಅಂತಂದರೆ, ಎಕ್ಸಾಂಪಲ್ ಇಲ್ಲಿದೆ. ವಿದ್ಯಾರ್ಥಿಗಳು ದಿನದಲ್ಲಿ ಒಂದು ಭಾಗವನ್ನು ಸಾಂಪ್ರದಾಯಿಕ ತರಗತಿಯ ಬೋಧನೆಯಲ್ಲಿ ಕಲಿಯಬಹುದು. ದಿನದಲ್ಲಿ ಒಂದು ಭಾಗವನ್ನು ಆನ್ಲೈನ್ ಕಾರ್ಯಯೋಜನೆಗಳಲ್ಲಿ ಕೆಲಸ ಮಾಡಬಹುದು ಮತ್ತು ದಿನದಲ್ಲಿ ಒಂದು ಭಾಗವನ್ನು ಗುಂಪು ಯೋಜನೆಗಳು ಅಥವಾ ಲ್ಯಾಬ್ಗಳಲ್ಲಿ ಭಾಗವಹಿಸಬಹುದು. ಸೊ ಒಂದು ಮಾಮೂಲಿ ಟೀಚರ್ ಜೊತೆ ನಡೆಯುವಂತಹ ಸಾಂಪ್ರದಾಯಿಕ ಕ್ಲಾಸಸ್ ಕೂಡ ಅಟೆಂಡ್ ಮಾಡಬಹುದು ಮತ್ತು ಇನ್ನೊಂದೆಡೆ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಬಹುದು
ಮತ್ತು ಇನ್ನೊಂದು ಕಡೆ ಒಂದು ಗ್ರೂಪ್ ಗ್ರೂಪ್ ಯೋಜನೆಗಳ ಜೊತೆಗೆ ಅಥವಾ ಲ್ಯಾಬ್ಗಳಲ್ಲೂ ಕೂಡ ಅವರು ಭಾಗವಹಿಸ್ಬೋದು. ಈ ರೀತಿಯಾದಂತಹ ಬೇರೆ 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 ವಾತಾವರಣದಲ್ಲಿ ಕಲಿಯುವುದನ್ನು ತಿರುಗುವಿಕೆಯ ಮಾದರಿ ಅಂತ ಕರೀತಾರೆ. ನೆಕ್ಸ್ಟು ಸ್ವಯಂ ಮಿಶ್ರಣ ಮಾದರಿ. ಇದರಲ್ಲಿ ವಿದ್ಯಾರ್ಥಿಗಳು ಶಾಲೆಯಲ್ಲಿ ನಿಯಮಿತವಾಗಿ ಮುಖಾಮುಖಿ ತರಗತಿಗಳಿಗೆ ಹಾಜರಾಗುತ್ತಾರೆ, ಆದರೆ ಸ್ವತಂತ್ರವಾಗಿ ಹೆಚ್ಚುವರಿ ಆನ್ಲೈನ್ ಕೋರ್ಸ್ಗಳನ್ನು ತೆಗೆದುಕೊಳ್ಳುತ್ತಾರೆ. ಸೊ ಇವರು ಕ್ಲಾಸಿಗೆ ಬರ್ತಾರೆ, ಆದರೂ ಕೂಡ ಹೆಚ್ಚುವರಿಯಾಗಿ ಸ್ವಲ್ಪ ಎಕ್ಸ್ಟ್ರಾ ಕ್ಲಾಸಸ್ ಬೇಕು ಅಂತ ಹೇಳಿ ಆನ್ಲೈನ್ ಕೋರ್ಸ್ಗಳನ್ನು ಕೂಡ ತಗೊಳ್ತಾರೆ. ಉದಾಹರಣೆಗೆ ನೋಡೋದಾದರೆ 12ನೇ ತರಗತಿಯಲ್ಲಿರುವ ವಿಜ್ಞಾನ ವಿದ್ಯಾರ್ಥಿಯು ಶಾಲೆಯಲ್ಲಿ ಕೋರ್ಸನ್ನು ಪೂರ್ಣಗೊಳಿಸುವುದರ ಜೊತೆಗೆ JEE ಪ್ರವೇಶಕ್ಕಾಗಿ ಆನ್ಲೈನ್ ಕೋಚಿಂಗ್ ತೆಗೆದುಕೊಳ್ಳಬಹುದು. ಈಗ ಡಿಗ್ರಿ ಮಾಡಿಕೊಂಡೆ ಕೆಲವರು CA ಮಾಡ್ತಿರ್ತಾರೆ, ಆಮೇಲೆ PUC ಮಾಡಿಕೊಂಡೇ ನೆಕ್ಸ್ಟ್ ಅವರು CETಗೆ ರೆಡಿ ಆಗ್ತಿರ್ತಾರೆ. ಈ ರೀತಿಯಾದಂತಹ ಎಕ್ಸ್ಟ್ರಾ ಕ್ಲಾಸಸ್, ಎಕ್ಸ್ಟ್ರಾ ಕೋರ್ಸ್ಗಳನ್ನ ತಗೊಳ್ಳೋದು ಸ್ವಯಂ ಮಿಶ್ರಣ ಮಾದರಿಯಾಗಿರುತ್ತೆ. ನೆಕ್ಸ್ಟು ಸಂಯೋಜಿತ ಮೂಕ್ಗಳು. ಸಂಯೋಜಿತ ಮೂಕ್ನಲ್ಲಿ ವಿದ್ಯಾರ್ಥಿಗಳು ಬೃಹತ್ ಮುಕ್ತ ಆನ್ಲೈನ್ ಕೋರ್ಸ್ಗಳಲ್ಲಿ ಭಾಗವಹಿಸುತ್ತಾರೆ, ಆದರೆ ಕೋರ್ಸ್ ಸಾಮಗ್ರಿಗಳು ಮತ್ತು ನಿಯೋಜನೆಗಳನ್ನು ಚರ್ಚಿಸಲು ಶಿಕ್ಷಕರು ಅಥವಾ ಫೆಸಿಲಿಟೇಟರ್ನೊಂದಿಗೆ ವೈಯಕ್ತಿಕ ಸಭೆಗಳನ್ನು ಸಹ ಹೊಂದಿರುತ್ತಾರೆ. ಸೊ ಅಲ್ಲಿ ಮುಕ್ತ ಆನ್ಲೈನ್ ಕೋರ್ಸ್ಗಳನ್ನು ಕೂಡ ತಗೊಳ್ತಾರೆ, ಮೂಕ್ ಅಂತ ಕರೀತಾರೆ ಅದನ್ನ. ಅದರ ಜೊತೆಗೆ ಶಿಕ್ಷಕರೊಂದಿಗೆ ಸಂವಾದ ಕೂಡ ಮಾಡ್ತಾರೆ, ಸಭೆಗಳನ್ನು ಕೂಡ ಮಾಡ್ತಾರೆ ವೈಯಕ್ತಿಕವಾಗಿ. ಉದಾಹರಣೆಗೆ ವಿಶ್ವವಿದ್ಯಾಲಯವು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ನಲ್ಲಿ ಮೂಕನ್ನು ನೀಡಬಹುದು. ಅಲ್ಲಿ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಉಪನ್ಯಾಸಗಳನ್ನು ವೀಕ್ಷಿಸುತ್ತಾರೆ, ಆದರೆ ಪ್ರಾಧ್ಯಾಪಕರೊಂದಿಗೆ ಸಾಪ್ತಾಹಿಕ ವೈಯಕ್ತಿಕ ಅಧ್ಯಯನ ಅವಧಿಗಳಿಗೆ ಹಾಜರಾಗುತ್ತಾರೆ. ಸೊ ಇಲ್ಲಿ ಶಿಕ್ಷಕರ ಕ್ಲಾಸಸ್ಗೂ ಅಟೆಂಡ್ ಮಾಡ್ತಾರೆ, ಜೊತೆಗೆ ಒಂದು ಮೂಕ್ ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ನೂ ಕೂಡ ಅಟೆಂಡ್ ಮಾಡ್ತಾರೆ ಅಂತ. ಇದು ಸಂಯೋಜಿತ ಮೂಕ್. ನೆಕ್ಸ್ಟು ಹೊಂದಿಕೊಳ್ಳುವ ಮೋಡ್ ಕೋರ್ಸುಗಳು. ಹೊಂದಿಕೊಳ್ಳುವ ಮೋಡ್ ಕೋರ್ಸುಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಆದ್ಯತೆಗಳು ಮತ್ತು ಅಗತ್ಯಗಳ ಆಧಾರದ ಮೇಲೆ ವೈಯಕ್ತಿಕ ಮತ್ತು ಆನ್ಲೈನ್ ಸೂಚನೆಗಳ ನಡುವೆ ಆಯ್ಕೆ ಮಾಡುವ ಅಧಿಕಾರವನ್ನು ಹೊಂದಿರುತ್ತಾರೆ. ಉದಾಹರಣೆಗೆ ಕಾಲೇಜ್ ಹೈಬ್ರಿಡ್ ಫ್ಲೆಕ್ಸಿಬಲ್ ಕೋರ್ಸನ್ನು ನೀಡಬಹುದು. ಅಲ್ಲಿ ವಿದ್ಯಾರ್ಥಿಗಳು ಉಪನ್ಯಾಸಗಳಿಗೆ ವೈಯಕ್ತಿಕವಾಗಿ ಹಾಜರಾಗಬಹುದು ಅಥವಾ ಅವುಗಳನ್ನು ಆನ್ಲೈನ್ನಲ್ಲಿ ವೀಕ್ಷಿಸಬಹುದು ಮತ್ತು ಕ್ಯಾಂಪಸ್ನಲ್ಲಿ ಅಥವಾ ರಿಮೋಟ್ನಲ್ಲಿ ಕಾರ್ಯಯೋಜನೆಗಳನ್ನು ಪೂರ್ಣಗೊಳಿಸಬಹುದು. ಸೊ ಅವರು ಕ್ಲಾಸ್ ಅಟೆಂಡ್ ಮಾಡಬಹುದು ವೈಯಕ್ತಿಕವಾಗಿ ಹೋಗಿ, ಅಥವಾ ಆನ್ಲೈನಲ್ಲೂ ಕೂಡ ಅಟೆಂಡ್ ಮಾಡಬಹುದು, ಆಪ್ಷನ್ಸ್ ಇರುತ್ತೆ. ಮತ್ತು ಕ್ಯಾಂಪಸ್ಗೆ ಹೋಗಿ ಕಾರ್ಯಯೋಜನೆಗಳನ್ನು ಮಾಡಬಹುದು, ಅಥವಾ ರಿಮೋಟಲ್ಲೂ ಕೂಡ ಕಾರ್ಯಯೋಜನೆಗಳನ್ನು ಪೂರ್ಣಗೊಳಿಸಬಹುದು. ಈ ರೀತಿಯಾದಂತಹ ಆಪ್ಷನ್ಸ್ ಇರುತ್ತೆ. ಅದಕ್ಕೆ ಹೊಂದಿಕೊಳ್ಳುವ ಮೋಡ್ ಕೋರ್ಸುಗಳು ಅಂತ ಕರೀತಾರೆ. ಅವ್ರಿಗೆ ಹೇಗೆ ಬೇಕೋ ಹಾಗೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬಹುದಾಗಿರುತ್ತೆ ಕ್ಲಾಸಸ್ನ. ಫ್ಲೆಕ್ಸಿಬಲ್ ಮೋಡ್ ಅಂತ, ಹೊಂದಿಕೊಳ್ಳುವ ಮೋಡ್ ಅಂತಂದರೆ ಫ್ಲೆಕ್ಸಿಬಲ್ ಮೋಡ್. ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್, ಅದನ್ನು ABC ಅಂತಲೂ ಕರೀತಾರೆ. ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ತಮ್ಮದೇ ಆದ ವೇಗದಲ್ಲಿ ಪ್ರಗತಿ ಹೊಂದಲು ನಮ್ಯತೆಯನ್ನು ಹೊಂದಿರುತ್ತಾರೆ ಮತ್ತು ಅವರ ಕಲಿಕೆಯ ಅಗತ್ಯಗಳಿಗೆ ಸೂಕ್ತವಾದ ಕೋರ್ಸುಗಳನ್ನು ಆಯ್ಕೆ ಮಾಡುತ್ತಾರೆ. ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಭಾರತದಲ್ಲಿ ಆನ್ಲೈನ್ನಲ್ಲಿ ಕೋರ್ಸುಗಳನ್ನು ಪೂರ್ಣಗೊಳಿಸಲು ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚುವರಿ ಕ್ರೆಡಿಟ್ ಪಡೆಯುತ್ತಾರೆ. ಸೊ ಇಲ್ಲಿ ಎಕ್ಸಾಂಪಲ್ಲು ಕೊಟ್ಟಿದ್ದಾರೆ. ಅವರು ಎಷ್ಟು ಫಾಸ್ಟಾಗಿ ಅವರು ತಮ್ಮ ವಿಷಯ ಜ್ಞಾನ ಹೊಂದೋಕ್ಕೆ ಸಾಧ್ಯನೋ, ಕೋರ್ಸ್ಗಳನ್ನ ಮುಗಿಸೋಕ್ಕೆ ಸಾಧ್ಯನೋ ಅಷ್ಟು ಫಾಸ್ಟಾಗಿ ಅವರು ಕೋರ್ಸ್ಗಳನ್ನ ಮುಗಿಸ್ಕೊಳ್ಬಹುದು. ಅದೊಂದು ಆಯ್ಕೆಯ ಆಪ್ಷನ್ ಅವ್ರಿಗೆ ಇಲ್ಲಿ ಇರುತ್ತೆ. ಅದರ ಜೊತೆಗೆ ಭಾರತದಲ್ಲಿ ಆನ್ಲೈನ್ ಕೋರ್ಸ್ಗಳನ್ನು ಪೂರ್ಣಗೊಳಿಸಲು ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚುವರಿ ಕ್ರೆಡಿಟ್ ಕೂಡ ಪಡ್ಕೊಳ್ತಾರೆ ಅಂತ. ನೆಕ್ಸ್ಟು 6 ಥಿಂಕಿಂಗ್ ಹ್ಯಾಟ್ಸ್. ಇದು ಒಂದು ಅದ್ಭುತ ಪರಿಕಲ್ಪನೆ, ಎಡ್ವರ್ಡ್ ಡಿ ಬೋನೋ ಅವರಿಂದ ಬಂದಿರೋದು. ಇದು ವ್ಯಕ್ತಿಗಳು ವಿಭಿನ್ನ ದೃಷ್ಟಿಕೋನಗಳಿಂದ ಸಮಸ್ಯೆ ಪರಿಹರಿಸಲು ಮತ್ತು ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಯಾವ್ಯಾವ ಕಲರ್ ಹ್ಯಾಟ್ ಯಾವ್ಯಾವ ಥಿಂಕಿಂಗ್ಸ್ನ ಹೇಳುತ್ತೆ ಅನ್ನೋದು ಇಲ್ಲಿ ಇದೆ.
ಸೊ ಈ ವಿಧಾನಗಳ ಬಗ್ಗೆ ನೋಡೋದಾದರೆ ವೈಟ್ ಹ್ಯಾಟ್ ನಮಗೆ ವಾಸ್ತವಗಳು ಮತ್ತು ಮಾಹಿತಿಗಳನ್ನು ಕೊಡುತ್ತೆ. ಫ್ಯಾಕ್ಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್. ಬಿಳಿ ಟೋಪಿಯನ್ನು ಧರಿಸಿದಾಗ ವ್ಯಕ್ತಿಗಳು ವಾಸ್ತವವಾಗಿ ಮಾಹಿತಿಯನ್ನು ಸಂಗ್ರಹಿಸಲು ಮತ್ತು ವಿಶ್ಲೇಷಿಸಲು ಗಮನ ಹರಿಸುತ್ತಾರೆ. ಅವರು ತಿಳಿದಿರುವುದನ್ನು ಪರಿಗಣಿಸುತ್ತಾರೆ, ಯಾವ ಮಾಹಿತಿಯು ಕಾಣೆಯಾಗಿದೆ ಮತ್ತು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಯಾವ ಹೆಚ್ಚುವರಿ ಡೇಟಾ ಅಗತ್ಯವಿದೆ ಎಂದು ಕಂಡುಕೊಳ್ಳುತ್ತಾರೆ. ಉದಾಹರಣೆಗೆ, ಹೊಸ ಉತ್ಪನ್ನವನ್ನು ಪ್ರಾರಂಭಿಸುವ ಮೊದಲು ಮಾರುಕಟ್ಟೆಯ ಪ್ರವೃತ್ತಿಗಳ ಕುರಿತು ಡೇಟಾವನ್ನು ಸಂಗ್ರಹಿಸಲು ತಂಡವು ಬಿಳಿ ಟೋಪಿಯನ್ನು ಧರಿಸಬಹುದು. ಸೊ ಇಲ್ಲಿ ಅವರು ರೆಡಿ ಇರ್ತಾರೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಕ್ಕೆ, ಫ್ಯಾಕ್ಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಇವರು ರೆಡಿ ಇರ್ತಾರೆ. ಯಾವುದೇ ಒಂದು ಕಾರ್ಯವನ್ನು ಆರಂಭಿಸೋದಕ್ಕಿಂತ ಮುಂಚೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ, ಹೊಸ ಉತ್ಪನ್ನವನ್ನು ಪ್ರಾರಂಭಿಸುವ ಮೊದಲು ಮಾರ್ಕೆಟಲ್ಲಿ ಏನೇನೆಲ್ಲ ನಡೀತಿದೆ ಅನ್ನೋದರ ಡೇಟಾ ಇವರು ಸಂಗ್ರಹ ಮಾಡಿ ನಂತರ ಅದನ್ನು ಅಪ್ಲೈ ಮಾಡ್ತಾರೆ. ಈ ರೀತಿಯಾದಂತಹ ಒಂದು ತಂಡ ಬಿಳಿ ಟೋಪಿಯನ್ನು ಧರಿಸುತ್ತೆ ಅಂತ. ನೆಕ್ಸ್ಟು ರೆಡ್ ಹ್ಯಾಟ್. ಇದು ಭಾವನೆಗಳು ಮತ್ತು ಅಂತಃಪ್ರಜ್ಞೆಗೆ ಸಂಬಂಧಪಟ್ಟಿರೋದು. ಎಮೋಷನ್ಸ್ ಆ್ಯಂಡ್ ಇಂಟ್ಯೂಷನ್. ಕೆಂಪು ಟೋಪಿ ಭಾವನೆಗಳು ಮತ್ತು ಅಂತಃಪ್ರಜ್ಞೆಯನ್ನು ಪ್ರತಿನಿಧಿಸುತ್ತದೆ. ಕೆಂಪು ಟೋಪಿಯನ್ನು ಧರಿಸುವಾಗ ವ್ಯಕ್ತಿಗಳು ತಮ್ಮ ಕರುಳಿನ ಪ್ರತಿಕ್ರಿಯೆಗಳು, ಭಾವನೆಗಳು ಮತ್ತು ಪರಿಸ್ಥಿತಿಯ ಬಗ್ಗೆ ಸಮರ್ಥಿಸಿಕೊಳ್ಳುವ ಅಥವಾ ತರ್ಕಬದ್ಧಗೊಳಿಸುವ ಅಗತ್ಯವಿಲ್ಲದೆ ವ್ಯಕ್ತಪಡಿಸುತ್ತಾರೆ. ಉದಾಹರಣೆಗೆ, ಬುದ್ಧಿಮತ್ತೆಯ ಸಮಯದಲ್ಲಿ ತಂಡದ ಸದಸ್ಯರು ತಮ್ಮ ತಕ್ಷಣದ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ಪ್ರಸ್ತಾವಿತ ಕಲ್ಪನೆಗೆ ಹಂಚಿಕೊಳ್ಳಲು ಕೆಂಪು ಟೋಪಿಯನ್ನು ಧರಿಸಬಹುದು. ಸೊ ಅವರು ಎಮೋಷ್ನಲ್ ಆಗಿ ಯೋಚನೆ ಮಾಡ್ತಾರೆ, ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಡ್ತಾರೆ ಮತ್ತು ಅದನ್ನು ಸಮರ್ಥಿಸ್ಕೊಳ್ತಾರೆ ಕೂಡ. ಈ ರೀತಿಯಾದಂತಹ ಎಲ್ಲ ಅಂಶಗಳಿರುವಂತಹ ಸದಸ್ಯರು ರೆಡ್ ಹ್ಯಾಟನ್ನು ಬಳಸ್ತಾರೆ ಅಂತ. ನೆಕ್ಸ್ಟು ಬ್ಲ್ಯಾಕ್ ಹ್ಯಾಟ್. ಕ್ರಿಟಿಕಲ್ ಥಿಂಕಿಂಗ್ ಮತ್ತು ಎಚ್ಚರಿಕೆ ಅಂತಂದರೆ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಕಾಷನ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಪ್ಪು ಟೋಪಿಯನ್ನು ಧರಿಸುವುದರಿಂದ ವ್ಯಕ್ತಿಗಳು ವಿಮರ್ಶಾತ್ಮಕತೆಗಳನ್ನು ಅಳವಡಿಸಿಕೊಳ್ಳಲು ಮತ್ತು ಎಚ್ಚರಿಕೆಯ ದೃಷ್ಟಿಕೋನವನ್ನು ಹೊಂದಲು ಪ್ರೇರೇಪಿಸುತ್ತದೆ. ಅಲ್ಲದೆ ಅವರು ನಿರ್ಧಾರ ಅಥವಾ ಕಲ್ಪನೆಗೆ ಸಂಬಂಧಿಸಿದ ಸಂಭಾವ್ಯ ಅಪಾಯಗಳು, ದುರ್ಬಲಗಳು ಮತ್ತು ನ್ಯೂನತೆಗಳನ್ನು ಗುರುತಿಸುವುದರ ಮೇಲೆ ಕೇಂದ್ರೀಕರಿಸುತ್ತಾರೆ. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಹೊಸ ಯೋಜನೆಯನ್ನು ಕಾರ್ಯಗತಗೊಳಿಸುವ ಸಂಭಾವ್ಯ ನ್ಯೂನತೆಗಳು ಮತ್ತು ಸವಾಲುಗಳನ್ನು ನಿರ್ಣಯಿಸಲು ತಂಡವು ಕಪ್ಪು ಟೋಪಿಯನ್ನು ಧರಿಸಬಹುದು. ಅಂತಂದರೆ ಈಗ ಹೊಸ ಯೋಜನೆ ಏನನ್ನೋ ಮಾಡೋಕ್ಕೆ ಹೊರಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬರುವಂತಹ ನ್ಯೂನತೆಗಳು ಮತ್ತು ಸವಾಲುಗಳನ್ನು ಅವ್ರು ಏನೇನೆಲ್ಲ ಎದುರಿಸಬೇಕಾಗತ್ತೆ ಅದ್ರ ಬಗ್ಗೆ ಎಲ್ಲ ಇವರು ಚಿಂತನೆಗಳನ್ನು ನಡೆಸ್ತಾರೆ. ಅಂಥವರು ಬ್ಲ್ಯಾಕ್ ಹ್ಯಾಟ್ನ ಬಳಸ್ತಾರೆ ಅಂತ. ನೆಕ್ಸ್ಟು ಯೆಲ್ಲೋ ಹ್ಯಾಟ್. ಆಶಾವಾದ ಮತ್ತು ಧನಾತ್ಮಕ ಚಿಂತನೆ, ಆಪ್ಟಿಮಿಸಮ್ ಆ್ಯಂಡ್ ಪಾಸಿಟಿವ್ ಥಿಂಕಿಂಗ್. ಹಳದಿ ಟೋಪಿ ಆಶಾವಾದಿ ಮತ್ತು ಧನಾತ್ಮಕ ಚಿಂತನೆಯನ್ನು ಪ್ರೋತ್ಸಾಹಿಸುತ್ತದೆ. ಇದನ್ನು ಧರಿಸಿದಾಗ ವ್ಯಕ್ತಿಗಳು ನಿರ್ಧಾರ ಅಥವಾ ಕ್ರಮಕ್ಕೆ ಸಂಬಂಧಿಸಿದ ಪ್ರಯೋಜನಗಳು, ಅವಕಾಶಗಳು ಮತ್ತು ಸಾಮರ್ಥ್ಯಗಳನ್ನು ಅನ್ವೇಷಿಸುತ್ತಾರೆ. ಉದಾಹರಣೆಗೆ, ಒಂದು ಕಾರ್ಯತಂತ್ರದ ಅಧಿವೇಶನದಲ್ಲಿ ತಂಡದ ಸದಸ್ಯರು ಸಂಭಾವ್ಯ ಧನಾತ್ಮಕ ಫಲಿತಾಂಶಗಳು ಮತ್ತು ನಿರ್ದಿಷ್ಟ ವ್ಯಾಪಾರ ತಂತ್ರವನ್ನು ಅನುಸರಿಸುವ ಪ್ರಯೋಜನಗಳನ್ನು ಬುದ್ಧಿಮತ್ತೆ ಮಾಡಲು ಹಳದಿ ಟೋಪಿಯನ್ನು ಧರಿಸಬಹುದು. ಸೊ ಇವರು ಇಲ್ಲಿ ಒಂದು ಪಾಸಿಟಿವ್ ಥಿಂಕಿಂಗ್ನ ಪವರ್ ಆಗಿ ಇಟ್ಕೊಂಡಿರ್ತಾರೆ. ವ್ಯಾಪಾರ ತಂತ್ರಗಳನ್ನು ಅನುಸರಿಸ್ತಾರೆ, ಅದರ ಪ್ರಯೋಜನಗಳನ್ನು ಬುದ್ಧಿಮತ್ತೆಯಿಂದ ಮಾಡ್ತಾರೆ. ನೆಕ್ಸ್ಟ್ ಗ್ರೀನ್ ಹ್ಯಾಟ್. ಸೃಜನಶೀಲತೆ ಮತ್ತು ನಾವೀನ್ಯತೆ, ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್ಗೆ ಸಂಬಂಧಪಟ್ಟಿರೋದು. ಹಸಿರು ಟೋಪಿ ಧರಿಸುವುದರಿಂದ ಸೃಜನಶೀಲ ಚಿಂತನೆ ಮತ್ತು ಹೊಸತನವನ್ನು ಉತ್ತೇಜಿಸುತ್ತದೆ. ಈ ಟೋಪಿಯನ್ನು ಧರಿಸಿರುವ ವ್ಯಕ್ತಿಗಳು ಹೊಸ ಆಲೋಚನೆಗಳನ್ನು ಸೃಷ್ಟಿಸುತ್ತಾರೆ, ಪರ್ಯಾಯ ಪರಿಹಾರಗಳನ್ನು ಅನ್ವೇಷಿಸುತ್ತಾರೆ ಮತ್ತು ಸಮಸ್ಯೆಗೆ ಹೊಸ ವಿಧಾನಗಳನ್ನು ಕಂಡುಹಿಡಿಯಲು
ಪೆಟ್ಟಿಗೆಯ ಹೊರಗೆ ಯೋಚಿಸುತ್ತಾರೆ. ಪೆಟ್ಟಿಗೆಯ ಹೊರಗೆ ಅಂದರೆ ಇಟ್ ಈಸ್ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಬಗ್ಗೆ ಹೇಳ್ತಿದ್ದಾರೆ. ಉದಾಹರಣೆಗೆ, ಉತ್ಪನ್ನ ವಿನ್ಯಾಸ ಸಭೆಯ ಸಮಯದಲ್ಲಿ ಸೃಜನಾತ್ಮಕ ವಿನ್ಯಾಸದ ಪರಿಕಲ್ಪನೆಗಳು ಮತ್ತು ವೈಶಿಷ್ಟ್ಯಗಳನ್ನು ಬುದ್ಧಿಮತ್ತೆ ಮಾಡಲು ತಂಡದ ಸದಸ್ಯರು ಹಸಿರು ಟೋಪಿಯನ್ನು ಧರಿಸುತ್ತಾರೆ. ಒಂದು ಕ್ರಿಯೇಟಿವ್ ಥಿಂಕಿಂಗ್ನ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೋಸ್ಕರ ಅವರು ಗ್ರೀನ್ ಹ್ಯಾಟ್ನ ಬಳಸ್ತಾರೆ ಅಂತ. ನೆಕ್ಸ್ಟು ಬ್ಲೂ ಹ್ಯಾಟ್, ಅದು ಮೆಟಾ ಥಿಂಕಿಂಗ್ ಆ್ಯಂಡ್ ಪ್ರೋಸೆಸ್ ಕಂಟ್ರೋಲ್ ಅದಕ್ಕೆ ಸಂಬಂಧಪಟ್ಟಿರೋದು. ನೀಲಿ ಟೋಪಿ ಚಿಂತನೆಯ ಪ್ರಕ್ರಿಯೆಯ ನಿಯಂತ್ರಣ ಕಾರ್ಯವಿಧಾನವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಸಮಗ್ರ ಅಥವಾ ದೊಡ್ಡ ಚಿತ್ರದ ನೋಟವನ್ನು ಪ್ರತಿನಿಧಿಸುತ್ತದೆ. ಒಟ್ಟಾರೆ ಆಲೋಚನಾ ಪ್ರತಿಕ್ರಿಯೆಯನ್ನು ಸಂಘಟಿಸುವುದು, ನಿರ್ದೇಶಿಸುವುದು ಮತ್ತು ಸಂಯೋಜಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಉದಾಹರಣೆಗೆ, ತಂಡದ ನಾಯಕನು ಅಜೆಂಡಾವನ್ನು ಹೊಂದಿಸಲು, ಗುರಿಗಳನ್ನು ಸ್ಥಾಪಿಸಲು, ಚರ್ಚೆಗಳಿಗೆ ಮಾರ್ಗದರ್ಶನ ನೀಡಲು ಮತ್ತು 6 ಥಿಂಕಿಂಗ್ ಹ್ಯಾಟ್ಸ್ ವಿಧಾನವನ್ನು ಪರಿಣಾಮಕಾರಿಯಾಗಿ ಅನ್ವೇಷಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ನೀಲಿ ಟೋಪಿ ಧರಿಸಬಹುದು. ಸೊ ಈ ಎಲ್ಲ ಗುರಿಗಳನ್ನು ಸಾಧಿಸೋದಕ್ಕೋಸ್ಕರ ಒಬ್ಬ ನಾಯಕ ನೀಲಿ ಟೋಪಿಯನ್ನು ಧರಿಸ್ತಾನೆ. ಈ ಟೋಪಿಗಳನ್ನು ಧರಿಸುವುದರ ಮೂಲಕ ವ್ಯಕ್ತಿಗಳು ಅನೇಕ ದೃಷ್ಟಿಕೋನಗಳಿಂದ ಸಮಸ್ಯೆ ಅಥವಾ ನಿರ್ಧಾರವನ್ನು ವ್ಯವಸ್ಥಿತವಾಗಿ ಅನ್ವೇಷಿಸಬಹುದು. ಹೆಚ್ಚು ಸಮಗ್ರ ವಿಶ್ಲೇಷಣೆ, ಸೃಜನಾತ್ಮಕ ಚಿಂತನೆ ಮತ್ತು ಪರಿಣಾಮಕಾರಿ ನಿರ್ಧಾರ ಮಾಡುವಿಕೆಯನ್ನು ಉತ್ತೇಜಿಸಬಹುದು. ಸೊ ಈ ಎಲ್ಲ ಅಂಶಗಳಿಗಾಗಿ ವಿವಿಧ ಟೋಪಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವೆಲ್ಲ ಕಲರ್ಗಳು ಯಾವ ಅಂಶಗಳನ್ನು ರೆಕಗ್ನೈಸ್ ಮಾಡುತ್ತೆ ಅಂತ ಹೇಳಿ ಇಲ್ಲಿ ಈಗಾಗಲೇ ಹೇಳಿದ್ದೀನಿ. ನೆಕ್ಸ್ಟು ಫಿಶ್ ಬೌಲ್ ಟೆಕ್ನಿಕ್. ಫಿಶ್ ಬೌಲ್ ಟೆಕ್ನಿಕ್ ಅಂತಂದರೆ ವಿದ್ಯಾರ್ಥಿಗಳನ್ನು 2 ಗುಂಪುಗಳಾಗಿ ವಿಂಗಡಿಸಲಾಗುತ್ತದೆ. ಆಂತರಿಕ ವಲಯ ಮತ್ತು ಹೊರವಲಯ. ಆಂತರಿಕ ವಲಯದಲ್ಲಿರುವ ವಿದ್ಯಾರ್ಥಿಗಳು ವಿಷಯದ ಬಗ್ಗೆ ಮಾತನಾಡುತ್ತಾರೆ, ಆದರೆ ಹೊರವಲಯದಲ್ಲಿರುವ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಆಲಿಸುತ್ತಾರೆ ಮತ್ತು ಟಿಪ್ಪಣಿಗಳನ್ನು ತೆಗೆದುಕೊಳ್ಳುತ್ತಾರೆ. ಈ ವಿಧಾನವು ವಿದ್ಯಾರ್ಥಿಗಳಿಗೆ ಮಾತನಾಡುವ ಮತ್ತು ಕೇಳುವ ಕೌಶಲ್ಯಗಳನ್ನು ಅಭ್ಯಾಸ ಮಾಡಲು ಸಹಾಯ ಮಾಡುತ್ತದೆ. ಸೊ ಇಲ್ಲಿ ಆಂತರಿಕ ವಲಯದಲ್ಲಿರುವಂತಹ ವಿದ್ಯಾರ್ಥಿಗಳು ವಿಷಯವನ್ನು ಮಂಡಿಸ್ತಾರೆ, ಇನ್ನರ್ ಸರ್ಕಲಲ್ಲಿ ಇರೋರು, ಮತ್ತು ಔಟರ್ ಸರ್ಕಲಲ್ಲಿ ಇರೋರು ವಿಷಯಗಳನ್ನು ಆಲಿಸ್ತಾರೆ. ಸೊ ಇದರಿಂದ ಕೇಳುವಿಕೆ ಮತ್ತು ಮಾತನಾಡುವಿಕೆ ಇವೆರಡರ ಕೌಶಲ್ಯವು ಕೂಡ ಬೆಳೆಯುತ್ತೆ ಅಂತ. ಇದು ಫಿಶ್ ಬೌಲ್ ಟೆಕ್ನಿಕ್ನ ಮೂಲ ಉದ್ದೇಶ. ನೆಕ್ಸ್ಟು ಥಿಂಕ್ ಫೇರ್ ಶೇರ್, TPS. ಥಿಂಕ್ ಫೇರ್ ಶೇರ್ ಒಂದು ಬೋಧನಾ ವಿಧಾನವಾಗಿದ್ದು ವಿದ್ಯಾರ್ಥಿಗಳು ಒಟ್ಟಾಗಿ ಕೆಲಸ ಮಾಡುವ ಮೂಲಕ ಕಲಿಯಲು ಸಹಾಯ ಮಾಡುತ್ತದೆ. ಇಲ್ಲಿ ಥಿಂಕ್ ಅಂತಂದರೆ ಶಿಕ್ಷಕನು ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ, ಪ್ರತಿ ವಿದ್ಯಾರ್ಥಿಯು ಕೆಲವು ನಿಮಿಷಗಳ ಕಾಲ ತಮ್ಮ ಉತ್ತರದ ಬಗ್ಗೆ ಸದ್ದಿಲ್ಲದೆ ಯೋಚಿಸುತ್ತಾನೆ. ಪೇರ್ ಅಂತಂದರೆ ನಂತರ ವಿದ್ಯಾರ್ಥಿಗಳು ತಮ್ಮ ಪಕ್ಕದಲ್ಲಿ ಕುಳಿತಿರುವ ಪಾಲುದಾರರ ಕಡೆಗೆ ತಿರುಗುತ್ತಾರೆ ಮತ್ತು ತನ್ನ ಆಲೋಚನೆಗಳು ಮತ್ತು ಅವರ ಆಲೋಚನೆಗಳನ್ನು ಹಂಚಿಕೊಳ್ಳುತ್ತಾರೆ. ಇಬ್ಬರು ಏನು ಯೋಚನೆ ಮಾಡಿದ್ದಾರೆ ಅಂತ ಅವರವರ ವಿಚಾರಗಳನ್ನು ಇಬ್ಬರಲ್ಲೇ ಹಂಚಿಕೊಳ್ತಾರೆ. ಶೇರ್ ಅಂತಿಮವಾಗಿ ಜೋಡಿಗಳು ಅವರು ಇಡೀ ತರಗತಿಯೊಂದಿಗೆ ಚರ್ಚಿಸಿದ ವಿಷಯವನ್ನು ಹಂಚಿಕೊಳ್ಳುತ್ತಾರೆ. ಉದಾಹರಣೆಗೆ, ವಿಜ್ಞಾನ ತರಗತಿಯಲ್ಲಿ ಶಿಕ್ಷಕರು ಆಕಾಶ ನೀಲಿ ಬಣ್ಣದಲ್ಲೇಕಿದೆ ಎಂದು ಪ್ರಶ್ನಿಸಿದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರಶ್ನೆಯ ಬಗ್ಗೆ ವೈಯಕ್ತಿಕವಾಗಿ ಯೋಚನೆ ಮಾಡ್ತಾರೆ. ಒಬ್ಬೊಬ್ಬರೇ ಅವರವರೇ ಇಂಡಿವಿಜುವಲ್ ಆಗಿ ಯೋಚನೆ ಮಾಡ್ತಾರೆ. ಮಾಡಿದ ಮೇಲೆ ಪಕ್ಕದಲ್ಲಿರುವಂತಹ ತನ್ನ ಪೇರ್ನೊಂದಿಗೆ ವಿಷಯವನ್ನು ಚರ್ಚೆ ಮಾಡ್ತಾರೆ. ಆಮೇಲೆ ಆ ವಿಷಯದ ಬಗ್ಗೆ ತಮ್ಮಿಬ್ಬರಲ್ಲೂ ಏನು ಒಪಿನಿಯನ್ ಇದೆ ಅದನ್ನು ಇಡೀ ಕ್ಲಾಸಿಗೆ ಹಂಚಿಕೊಳ್ತಾರೆ. ನೆಕ್ಸ್ಟು ಬಸ್ ಗುಂಪು ವಿಧಾನ, ಬಸ್ ಗ್ರೂಪ್ ಮೆಥಡ್. ಬಸ್ ಗ್ರೂಪ್ ಮೆಥಡ್ ಎನ್ನುವುದು ಬೋಧನಾ ತಂತ್ರವಾಗಿದ್ದು ನಿರ್ದಿಷ್ಟ ಪ್ರಶ್ನೆಯನ್ನು ಚರ್ಚಿಸಲು ವಿದ್ಯಾರ್ಥಿಗಳನ್ನು 2 ರಿಂದ 3 ಜನರ ಸಣ್ಣ ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಗುಂಪುಗಳು ಕೆಲವು ನಿಮಿಷಗಳ ಕಾಲ ಮಾತನಾಡುತ್ತವೆ. ಕೊನೆಯಲ್ಲಿ
ಝೇಂಕರಿಸುವ ಧ್ವನಿಯನ್ನು ರಚಿಸುತ್ತವೆ. ಚರ್ಚೆಯ ನಂತರ ಪ್ರತಿ ಗುಂಪು ತಮ್ಮ ಆಲೋಚನೆಗಳನ್ನು ಇಡೀ ವರ್ಗದೊಂದಿಗೆ ಹಂಚಿಕೊಳ್ಳುತ್ತದೆ. ಈ ವಿಧಾನವು ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಲು, ಅವರ ಆಲೋಚನೆಗಳನ್ನು ಹಂಚಿಕೊಳ್ಳಲು ಮತ್ತು ಪರಸ್ಪರ ಕಲಿಯಲು ಸಹಾಯ ಮಾಡುತ್ತದೆ. ಸೊ ಒಂದು ವಿಷಯವನ್ನು ಕೊಟ್ಟು 2 ರಿಂದ 3 ಜನರ ಒಂದು ಸಣ್ಣ ಗುಂಪುಗಳನ್ನಾಗಿ ವಿದ್ಯಾರ್ಥಿಗಳನ್ನು ವಿಂಗಡಿಸಲಾಗುತ್ತೆ. ಕೆಲವು ನಿಮಿಷಗಳ ಕಾಲ ಅವರು ಮಾತನಾಡೋಕ್ಕೆ ಶುರು ಮಾಡ್ತಾರೆ. ಮಾತನಾಡಿ ಆಲೋಚನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ತಾರೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಜೀವಶಾಸ್ತ್ರ ತರಗತಿಯಲ್ಲಿ ದ್ಯುತಿಸಂಶ್ಲೇಷಣೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಚರ್ಚಿಸಲು ವಿದ್ಯಾರ್ಥಿಗಳನ್ನು ಸಣ್ಣ ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಫೋಟೋಸಿಂಥಸಿಸ್ ಹೇಗೆ ನಡೆಯುತ್ತೆ ಅಂತಂದರೆ ಸಸ್ಯಗಳಲ್ಲಿ ಆಹಾರ ತಯಾರಿಕೆ ಹೇಗೆ ನಡೆಯುತ್ತೆ ಅಂತ ಫೋಟೋಸಿಂಥಸಿಸ್ ಅಥವಾ ದ್ಯುತಿಸಂಶ್ಲೇಷಣೆ ಅಂತ ಕರೀತಾರೆ ಅದನ್ನು. ಪ್ರತಿಯೊಂದು ಗುಂಪು ಸೂರ್ಯನ ಬೆಳಕು, ಕ್ಲೋರೋಫಿಲ್ ಮತ್ತು ಆಮ್ಲಜನಕದ ಉತ್ಪಾದನೆಯಂತಹ ವಿಷಯಗಳನ್ನು ಪರಿಶೀಲಿಸುತ್ತದೆ. ಮೊದಲು ಅದ್ರ ಬಗ್ಗೆ ಪರಿಶೀಲನೆ ನಡೆಯುತ್ತೆ. ಅವರು ಒಳನೋಟಗಳನ್ನು ಹಂಚಿಕೊಳ್ಳುತ್ತಾರೆ, ಸಂಭಾಷಣೆಯ ಝೇಂಕಾರವನ್ನು ರಚಿಸುತ್ತಾರೆ. ನಂತರ ಪ್ರತಿ ಗುಂಪು ತಮ್ಮ ತಿಳುವಳಿಕೆಯನ್ನು ತರಗತಿಗೆ ವಿವರಿಸುತ್ತದೆ. ಸೊ ಅವರಲ್ಲೇ ಒಂದು ಸಂಭಾಷಣೆ ನಡೆಯುತ್ತೆ, ಮಾತನಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಅದನ್ನು ಬಜ್ಜಿಂಗ್ ಅಂತ ಕರೀತಾರೆ. ಸೊ ಆ ರೀತಿ ಝೇಂಕಾರ ಆದ ನಂತರ ಒಂದೊಂದೇ ಗುಂಪು ಬಂದು ತಮ್ಮ ತಿಳುವಳಿಕೆಗಳನ್ನು ವಿವರಿಸ್ತಾರೆ. ಒಂದು ಗುಂಪು ಇಂಗಾಲದ ಡೈಆಕ್ಸೈಡನ್ನು ಗ್ಲೂಕೋಸ್ಗೆ ಪರಿವರ್ತಿಸುವಲ್ಲಿ ಸೂರ್ಯನ ಬೆಳಕಿನ ಪಾತ್ರವನ್ನು ಹೈಲೈಟ್ ಮಾಡಬಹುದು. ಇನ್ನೊಂದು ಗುಂಪು ಬೆಳಕಿನ ಶಕ್ತಿಯನ್ನು ಸೆರೆ ಹಿಡಿಯುವಲ್ಲಿ ಕ್ಲೋರೋಫಿಲ್ನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಈ ವಿಧಾನವು ವಿದ್ಯಾರ್ಥಿಗಳು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು, ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು, ಸಹಯೋಗದೊಂದಿಗೆ ಕಲಿಯಲು ಅನುವು ಮಾಡಿಕೊಡುತ್ತದೆ. ಸೊ ಒಬ್ಬೊಬ್ಬರು ಇಲ್ಲಿ ಒಂದೊಂದು ವಿಚಾರವನ್ನು ಹೇಳೋದ್ರಿಂದ ಒಂದು ಹೆಚ್ಚಿನ ವಿಷಯಗಳನ್ನು ಕಲಿಯುವಂತಹ ಅವಕಾಶ ಇಲ್ಲಿ ಇರುತ್ತೆ. ನೆಕ್ಸ್ಟ್, ಜಿಗ್ಸಾ ಸ್ಟ್ರಾಟಜಿ. ಇದು ವಿದ್ಯಾರ್ಥಿಗಳು ಪರಸ್ಪರ ನಿರ್ದಿಷ್ಟ ಜ್ಞಾನವನ್ನು ಹಂಚಿಕೊಳ್ಳಲು ಗುಂಪುಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಒಂದು ವಿಧಾನವಾಗಿದೆ. ಇದು ಕೂಡ ಒಂದು ಟೀಮ್ ವರ್ಕ್ ಆಗಿರುತ್ತೆ. ಪ್ರತಿಯೊಂದು ಗುಂಪು ಒಂದು ವಿಷಯ ಅಥವಾ ಕಾರ್ಯದ ವಿಭಿನ್ನ ಅಂಶಗಳನ್ನು ಕೇಂದ್ರೀಕರಿಸುತ್ತದೆ, ಆ ಪ್ರದೇಶದಲ್ಲಿ ಪರಿಣಿತವಾಗುತ್ತದೆ. ನಂತರ ಅವರು ತಮ್ಮ ಸಂಶೋಧನೆಗಳನ್ನು ತಮ್ಮ ಉಳಿದ ಸಹಪಾಠಿಗಳಿಗೆ ಕಲಿಸುತ್ತಾರೆ. ಈ ವಿಧಾನವು ವಿದ್ಯಾರ್ಥಿಗಳಿಗೆ ವಿಷಯವನ್ನು ಆಳವಾಗಿ ಕಲಿಯಲು ಸಹಾಯ ಮಾಡುತ್ತದೆ, ಆದರೆ ಟೀಮ್ ವರ್ಕ್ ಮತ್ತು ಸಂವಹನ ಕೌಶಲ್ಯಗಳನ್ನು ಸಹ ಉತ್ತೇಜಿಸುತ್ತದೆ. ಸೊ ಒಂದೊಂದು ಟೀಮು ಒಂದೊಂದು ಬೇರೆ ಬೇರೆ ವಿಷಯದ ಬಗ್ಗೆ ಇಲ್ಲಿ ಜ್ಞಾನವನ್ನು ಹೊಂದುತ್ತಾರೆ. ನಂತರ ಅದನ್ನು ಅವರ ಸಹಪಾಠಿಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಕ್ಸಾಂಪಲ್, MBA ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನು ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ಗುಂಪು ಆ್ಯಪಲ್, ಗೂಗಲ್ ಮತ್ತು ಅಥವಾ ಟೆಸ್ಲಾ ನಂತಹ ವಿಭಿನ್ನ ಕಂಪನಿಯನ್ನು ಸಂಶೋಧಿಸುತ್ತವೆ. ಸೊ ಇಲ್ಲಿ ಬೇರೆ ಬೇರೆ ಕಂಪನಿಗಳನ್ನು ಸಂಶೋಧನೆ ಮಾಡ್ತಾರೆ. ಈ ಕಂಪನಿಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ, ಹಣ ಗಳಿಸುತ್ತವೆ ಮತ್ತು ಸ್ಪರ್ಧಿಸುತ್ತವೆ ಎಂಬುದನ್ನು ಅವರು ಅಧ್ಯಯನ ಮಾಡುತ್ತಾರೆ. ನಂತರ ಅವರು ಕಲಿತದ್ದನ್ನು ಇತರ ಗುಂಪುಗಳ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳುತ್ತಾರೆ. ಸೊ ಆ್ಯಪಲ್ ಕಂಪನಿ ಹೇಗೆ ನಡೆಯುತ್ತೆ, ಗೂಗಲ್ ಕಂಪನಿ ಹೇಗೆ ನಡೆಯುತ್ತೆ, ಟೆಸ್ಲಾ ಕಂಪನಿ ಹೇಗೆ ನಡೆಯುತ್ತೆ, ಈ ರೀತಿಯಾದಂತಹ ಡಿಸ್ಕಷನ್ಸ್ ಇಲ್ಲಿ ನಡೆಯುತ್ತೆ ಬೇರೆ ಬೇರೆ ಗುಂಪುಗಳ ಜೊತೆಗೆ. ಅವ್ರು ತಿಳ್ಕೊಂಡಿರುವಂತಹ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ತಾರೆ. ಇದು ಪ್ರತಿಯೊಬ್ಬರಿಗೂ ವಿಭಿನ್ನ ವ್ಯಾಪಾರ ತಂತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಪರಸ್ಪರರ ಸಂಶೋಧನೆಯಿಂದ ಕಲಿಯಲು ಸಹಾಯ ಮಾಡುತ್ತದೆ. ಸೊ ಅಟ್ ಅ ಟೈಮ್ ಬೇರೆ ಬೇರೆ ಗುಂಪುಗಳು ಕಲಿತಿರೋದನ್ನು ಕ್ಲಾಸಿಗಿಡೀ ಹಂಚ್ಕೊಳ್ಳೋದ್ರಿಂದ ಬೇರೆ ಬೇರೆ ವಿಷಯಗಳು ಕೂಡ ನಮಗೆ ಇಲ್ಲಿ ಸಿಗತ್ತೆ. ಇದಕ್ಕೂ ಕೂಡ ಅವಕಾಶ ಇದೆ. ಇದನ್ನು ಜಿಗ್ಸಾ ಸ್ಟ್ರಾಟಜಿ ಅಂತ ಕರೀತಾರೆ. ಇದಿಷ್ಟು ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಹೈಯರ್ ಎಜುಕೇಷನ್ ಈ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಿರೋದು. ಇದರಲ್ಲಿ ಲರ್ನರ್ ಸೆಂಟ್ರಿಕ್ ಟೀಚಿಂಗ್ ಮೆಥಡ್ಸ್ ಮತ್ತು ಟೀಚಿಂಗ್ ಸ್ಟ್ರಾಟಜೀಸ್ ಆ್ಯಂಡ್ ಟೂಲ್ಸ್ ತುಂಬ ಇಂಪಾರ್ಟೆಂಟ್ NET ಎಕ್ಸಾಮ್ಸ್ಗೆ. ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.